ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ಆತ್ಮ ಸಂಯಮ ಯೋಗವೆಂಬ ಷಷ್ಠೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಷಷ್ಠೋಧ್ಯಾಯಃ ಆತ್ಮ ಸಂಯಮ ಯೋಗಃ. ಕರ್ಮಕ್ಕೂ ಧ್ಯಾನಕ್ಕೂ ಸಂಬಂಧ. ಇದರ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಸರಿಯಾದ ಆತ್ಮದರ್ಶನಕ್ಕೆ ತೀರಾ ಒಳಗಿನ ಸಾಧನವಾದ ಧ್ಯಾನ ಯೋಗಕ್ಕೆ ಸೂತ್ರ ರೂಪವಾಗಿ ಸ್ಪರ್ಶಾನ್ ಕೃತ್ವಾನ್ ಬಹಿಹಿ ಎಂಬುದೇ ಮುಂತಾದ ಶ್ಲೋಕಗಳಲ್ಲಿ ಹೇಳಿರುತ್ತದೆಯಷ್ಟೇ. ಅವುಗಳಿಗೆ ವೃತ್ತಿಯ ಹಾಗಿರುವ ಈ 6ನೆಯ ಅಧ್ಯಾಯವನ್ನು ಪ್ರಾರಂಭಿಸಿರುತ್ತದೆ. ಅದರಲ್ಲಿಯೂ ಧ್ಯಾನ ಯೋಗಕ್ಕೆ ಕರ್ಮವು ಹೊರಗಿನ ಸಾಧನವಾಗಿರುವುದರಿಂದ ಧ್ಯಾನ ಯೋಗವನ್ನು ಏರುವ ಶಕ್ತಿಯು ಬರುವವರೆಗೆ ಕರ್ಮಕ್ಕೆ ಅಧಿಕಾರಿಯಾಗಿರುವ ಗೃಹಸ್ಥನು ಕರ್ಮವನ್ನು ಮಾಡಲೇಬೇಕಾಗಿರುವುದರಿಂದ ಅದನ್ನು ಈಗ ಹೊಗಳುತ್ತಾನೆ. ಧ್ಯಾನ ಯೋಗವನ್ನು ಕರ್ಮಿಗೆ ಹೇಳಿಲ್ಲ. ಇಲ್ಲಿ ಆಕ್ಷೇಪವೆಂದರೆ, ಶಾಸ್ತ್ರದಲ್ಲಿ ವಿಧಿಸಿರುವ ಕರ್ಮವನ್ನು ಬದುಕಿರುವವರೆಗೂ ಮಾಡಬೇಕಲ್ಲವೇ? ಹೀಗಿರುವಲ್ಲಿ ಧ್ಯಾನ ಯೋಗವನ್ನು ಏರುವುದಕ್ಕೆ ಆಗುವವರೆಗೆ ಎಂದು ಅವಧಿಯನ್ನು ಇಡುವುದೇತಕ್ಕೆ ಎಂದರೆ ಇದಕ್ಕೆ ಪರಿಹಾರ ಹೇಳುತ್ತಾರೆ, ಹಾಗಲ್ಲ. ಏಕೆಂದರೆ ಯೋಗವನ್ನು ಏರಲೆಳೆಸುವವನಿಗೆ ಕರ್ಮವು ಕಾರಣವೆನಿಸುವುದು ಎಂಬ ವಿಶೇಷಣವನ್ನು ಹಾಕಿರುತ್ತದೆ. ಮತ್ತು ಯೋಗವನ್ನು ಏರಿರುವಾತನಿಗೆ ಶ್ರಮವೊಂದನ್ನೇ ಸಂಬಂಧಪಡಿಸಿರುತ್ತದೆ. ಯೋಗವನ್ನು ಏರಲೆಳೆಸುವವನು ಏರಿರುವವನು ಶ್ರಮವನ್ನು ಕರ್ಮವನ್ನು ಎರಡನ್ನೂ ಮಾಡತಕ್ಕದ್ದೆಂದು ಅಭಿಪ್ರಾಯವಿದ್ದರೆ, ಆರುರುಕ್ಷುವಿಗೆ ಅಂದರೆ ಆರೂಢನಿಗೆ ಎಂದು ಕರ್ಮವು ಶ್ರಮವು ಬೇರೆ ಬೇರೆಯವರ ವಿಷಯವೆಂದು ವಿಶೇಷಣವನ್ನು ಕೊಟ್ಟಿರುವುದು, ಅಂದರೆ ಅವೆರಡನ್ನು ವಿಂಗಡಿಸಿ ಹೇಳಿರುವುದು ವ್ಯರ್ಥವಾಗುವುದು. ಇಲ್ಲಿ ಪೂರ್ವ ಪಕ್ಷೀಯ ಮತವೆಂದರೆ, ಗೃಹಸ್ಥನ ಅಂದರೆ ಆಶ್ರಮದಲ್ಲಿ ಇರುವವರೊಳಗೆ ಯಾವನೋ ಒಬ್ಬನು ಯೋಗವನ್ನು ಏರಲೆಳೆಸುವವನು, ಮತ್ತೊಬ್ಬನು ಏರಿದವನು, ಹೀಗೆ ಇರುತ್ತಾರೆ. ಉಳಿದವರು ಏರಲೆಳೆಸುವವರೂ ಅಲ್ಲ, ಏರಿದವರೂ ಅಲ್ಲ. ಆದ್ದರಿಂದ ಈ 3ನೆಯ ಗುಂಪಿನವರ ದೃಷ್ಟಿಯಿಂದ ಯೋಗವನ್ನು ಏರಲೆಳೆಸುವವನಿಗೆ ಏರಿದವನಿಗೆ ಎಂದು ವಿಶೇಷಣವನ್ನು ಕೊಟ್ಟಿರುವುದು, ಕರ್ಮ ಶ್ರಮಗಳನ್ನು ವಿಂಗಡಿಸಿ ಹೇಳಿರುವುದು ಹೊಂದಿಯೇ ಹೊಂದುತ್ತದೆಯಲ್ಲ ಎಂದರೆ ಸಿದ್ಧಾಂತಿಯು ಹೇಳುತ್ತಾನೆ, ಹೊಂದುವುದಿಲ್ಲ. ಏಕೆಂದರೆ ಅವನಿಗೆ ಶ್ರಮವು ಕಾರಣ ಎಂಬ ಮಾತನ್ನು ಇಲ್ಲಿ ಉಪಯೋಗಿಸಿರುತ್ತದೆ. ಯಾವನು ಮೊದಲು ಯೋಗವನ್ನು ಏರಲೆಳೆಸಿದ್ದನೋ ಅವನಿಗೆ ಅದನ್ನು ಏರಿದ ಬಳಿಕ ಯೋಗದ ಫಲಕ್ಕೆ ಶ್ರಮವನ್ನು ಮಾಡುವುದು ಕಾರಣವಾಗಿರುತ್ತದೆ ಎಂದು ಇಲ್ಲಿ ಹೇಳಿರುತ್ತದೆ. ಯೋಗಾರೂಢನಾದ ಅವನಿಗೆ ಎಂದು ಮತ್ತೂ ಯೋಗವೆಂಬ ಮಾತನ್ನೇ ಉಪಯೋಗಿಸಿದೆ. ಆದ್ದರಿಂದ ಯಾವ ಕರ್ಮವನ್ನು ಬದುಕಿರುವವರೆಗೆ ಮಾಡಬೇಕಾದದ್ದು ಇರುವುದಿಲ್ಲ. ಯಾವ ಕರ್ಮವನ್ನು ಬದುಕಿರುವವರೆಗೆ ಮಾಡಬೇಕಾದದ್ದು ಇರುವುದಿಲ್ಲ. ಇನ್ನು ಯೋಗ ಭ್ರಷ್ಟನ ಮಾತು 6ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಬಂದಿರುವುದರಿಂದಲೂ ಇದೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಬಂದಿರುವುದರಿಂದಲೂ ಇದೇ ಸರಿಯಾದ ನಿರ್ಣಯವಾಗಿರುತ್ತದೆ. ಹೇಗೆಂದರೆ 6ನೇ ಅಧ್ಯಾಯದ ಈ ಅಧ್ಯಾಯದಲ್ಲಿ ಕರ್ಮಿಯಾದ ಗೃಹಸ್ಥನಿಗೆ ಯೋಗವನ್ನು ವಿಧಿಸಿರುವುದಾದರೆ, ಅವನು ಒಂದು ವೇಳೆ ಯೋಗದಿಂದ ಭ್ರಷ್ಟನಾದರೂ ಕರ್ಮಗತಿಯನ್ನು ಕರ್ಮದ ಫಲವನ್ನು ಪಡೆಯುತ್ತಾನಾದ್ದರಿಂದ ಅವನು ನಾಶವಾಗುವುದಿಲ್ಲವಷ್ಟೇ ಎಂದು ಅರ್ಜುನನು ಶಂಕೆಯನ್ನು ತೆಗೆದಿರುವುದು ಸರಿಯಾಗುವುದಿಲ್ಲ. ಏಕೆಂದರೆ ಕಾಮ್ಯವೇ ಆಗಲಿ ನಿತ್ಯವೇ ಆಗಲಿ ಮಾಡಿದ ಕರ್ಮವು ತನ್ನ ಫಲವನ್ನು ಅವಶ್ಯವಾಗಿ ಉಂಟು ಮಾಡಿಯೇ ತೀರಬೇಕು. ಮೋಕ್ಷವಂತೂ ನಿತ್ಯವಾದ್ದರಿಂದ ಕರ್ಮದಿಂದ ಉಂಟಾಗುವ ಹಾಗಿಲ್ಲ. ನಿತ್ಯ ಕರ್ಮವು ವೇದ ಪ್ರಮಾಣದಿಂದ ತಿಳಿಯ ಬಂದಿರುವುದರಿಂದ ಅದಕ್ಕೂ ಫಲವು ಇದ್ದೇ ಇರಬೇಕು. ಹಾಗಿಲ್ಲದಿದ್ದರೆ ವೇದವೇ ವ್ಯರ್ಥವೆಂದಾದೀತು ಎಂದು ಹಿಂದೆಯೇ ಹೇಳಿರುತ್ತೇವೆ. ಹೀಗೆ ಕರ್ಮವು ಇರುತ್ತಿರುವಲ್ಲಿ ಎರಡರಿಂದಲೂ ಭ್ರಷ್ಟನಾಗುವನೇನು ಎಂದು ಕೇಳಿರುವುದು ಸರಿಯಾಗುವುದಿಲ್ಲ. ಏಕೆಂದರೆ ಕರ್ಮದಿಂದ ಭ್ರಷ್ಟನಾಗುವುದಕ್ಕೆ ಕಾರಣವೇನೂ ಇರುವುದಿಲ್ಲ. ಇಲ್ಲಿ ಪೂರ್ವ ಪಕ್ಷೀಯ ವಾದವೆಂದರೆ, ಈಶ್ವರನಿಗೆ ಸಮರ್ಪಣೆ ಮಾಡಿ ಕರ್ಮವನ್ನು ಮಾಡಿರುವುದರಿಂದ ಹಾಗೆ ಮಾಡಿದಾತನಿಗೆ ನಿತ್ಯ ಕರ್ಮದ ಫಲವು ಆಗಲಾರದು ಎಂದು.
ಆದರೆ ಸಿದ್ಧಾಂತಿಯು ಹೇಳುವುದೇನೆಂದರೆ ಹಾಗಲ್ಲ. ಏಕೆಂದರೆ ಈಶ್ವರನಲ್ಲಿ ಸಮರ್ಪಿಸಿರುವುದರಿಂದ ಇನ್ನೂ ಹೆಚ್ಚಿನ ಫಲಕ್ಕೆ ಅದು ಕಾರಣವಾಗಬೇಕಾಗುವುದು. ಪೂರ್ವ ಪಕ್ಷೀಯ ವಾದವೆಂದರೆ ಇದರಿಂದ ಮೋಕ್ಷವೇ ಆಗುವುದು. ಯೋಗ ಸಹಿತವಾಗಿ ಸ್ವಕರ್ಮವನ್ನು ಮಾಡಿ ಈಶ್ವರನಿಗೆ ಸಮರ್ಪಿಸಿದರೆ ಮೋಕ್ಷವೇ ಫಲವಾಗುವುದೇ ಹೊರತು ಬೇರೆಯ ಫಲವಾಗುವುದಿಲ್ಲ. ಯೋಗದಿಂದ ಭ್ರಷ್ಟನಾದ್ದನಿಂದ ಅವನು ನಾಶವಾಗುವನೇನು ಎಂದು ಅಂಥವನ ವಿಷಯದಲ್ಲಿ ಶಂಕೆಯನ್ನು ಮಾಡಿದ್ದು ಸರಿಯೇ? ಸಿದ್ಧಾಂತಿಯು ಹೇಳುತ್ತಾನೆ ಹಾಗಲ್ಲ. ಏಕೆಂದರೆ ಒಬ್ಬನೇ ಇದ್ದು ಚಿತ್ತಾತ್ಮಗಳನ್ನು ಬಿಗಿ ಹಿಡಿದುಕೊಂಡು ಯಾವ ಆಶೆಯೂ ಇಲ್ಲದೆ ತನ್ನದೆಂಬುದಿಲ್ಲದೆ ಬ್ರಹ್ಮಚಾರಿ ವ್ರತದಲ್ಲಿದ್ದುಕೊಂಡು ಎಂದು ಕರ್ಮ ಸನ್ಯಾಸವನ್ನು ಇಲ್ಲಿ ವಿಧಿಸಿದೆ. ಇಲ್ಲಿ ಧ್ಯಾನ ಮಾಡುವಾಗ ಹೆಂಡತಿಯು ಜೊತೆಯಲ್ಲಿರಬೇಕು ಎಂದು ಯೋಚಿಸುವುದಕ್ಕೂ ಬರುವುದಿಲ್ಲ. ಹಾಗಿದ್ದರೆ ಅದನ್ನು ಬೇಡವೆನ್ನುವುದಕ್ಕೆ ಒಬ್ಬನೇ ಇರಬೇಕು ಎಂದು ವಿಧಿಸಿರುತ್ತದೆ ಎನ್ನಬಹುದಾಗಿತ್ತು. ಆಶೆ ಇಲ್ಲದೆ ತನ್ನದೆಂಬುದಿಲ್ಲದೆ ಎಂಬುದೇ ಮುಂತಾದ ಮಾತು ಗೃಹಸ್ಥನಿಗೆ ಹೊಂದುವುದಿಲ್ಲ. ಎರಡರಿಂದಲೂ ಭ್ರಷ್ಟನಾಗಿ ಹಾಳಾಗುವನೇನು ಎಂಬ ಪ್ರಶ್ನೆಯು ಹೊಂದುವುದಿಲ್ಲವಾದ್ದರಿಂದಲೂ ಇದು ಕರ್ಮಿಯ ವಿಷಯವಲ್ಲ. ಇನ್ನು ಕರ್ಮಿಯನ್ನು ಯೋಗಿ ಎಂದು ಕರೆದಿರುವುದು ಏಕೆ? ಇಲ್ಲಿ ಆಕ್ಷೇಪವೆಂದರೆ ಕರ್ಮ ಫಲವನ್ನು ಆಶ್ರಯಿಸದೆ ಎಂಬ ಶ್ಲೋಕದಲ್ಲಿ ಕರ್ಮಿಯೇ ಸನ್ಯಾಸಿ ಎಂದು ಯೋಗಿ ಎಂದು ಹೇಳಿರುವುದಲ್ಲದೆ ಅಗ್ನಿ ಇಲ್ಲದವನು ಕರ್ಮವನ್ನು ಮಾಡದಿರುವಾತನು ಸನ್ಯಾಸಿಯೂ ಅಲ್ಲ ಯೋಗಿಯೂ ಅಲ್ಲ ಎಂದು ಹೇಳಿಯೂ ಇದೆಯಲ್ಲ. ಇದು ಆಕ್ಷೇಪ. ಇದಕ್ಕೆ ಪರಿಹಾರವೆಂದರೆ ಹಾಗಲ್ಲ. ಏಕೆಂದರೆ ಧ್ಯಾನ ಯೋಗಕ್ಕೆ ಹೊರಗಿನ ಅಂಗವಾಗಿರುವ ಕರ್ಮದ ಫಲದ ಆಶೆಯನ್ನು ಬಿಡುವುದನ್ನು ಹೊಗಳುವುದರಲ್ಲಿ ಈ ವಾಕ್ಯಕ್ಕೆ ತಾತ್ಪರ್ಯವಿರುತ್ತದೆ. ಅಗ್ನಿ ಇಲ್ಲದೆ ಕರ್ಮವನ್ನು ಮಾಡದೇ ಇರುವಾತನು ಮಾತ್ರವೇ ಅಲ್ಲ, ಸನ್ಯಾಸಿಯೂ ಯೋಗಿಯೂ ಆಗಿರುವವನು ಮತ್ತೇನೆಂದರೆ ಕರ್ಮಿಯೂ ಆಗಿರುತ್ತಾನೆ. ಅಂದರೆ ಅಗ್ನಿಗಿಲ್ಲದೆ ಕರ್ಮವನ್ನು ಮಾಡದೇ ಇದ್ದರೆ ಸಾಲದು. ಸನ್ಯಾಸಿಯೂ ಯೋಗಿಯೂ ಆಗಿರುವವನು ಕರ್ಮಿಯೂ ಆಗಿರುತ್ತಾನೆ. ಕರ್ಮದ ಫಲದ ಆಸಕ್ತಿಯನ್ನು ಬಿಟ್ಟು ಕರ್ಮ ಯೋಗವನ್ನು ಸತ್ವಶುದ್ಧಿಗಾಗಿ ಮಾಡುತ್ತಿದ್ದರೆ ಅವನು ಸನ್ಯಾಸಿಯೂ ಯೋಗಿಯೂ ಆಗಿರುತ್ತಾನೆ ಎಂದು ಇಲ್ಲಿ ಹೊಗಳಿರುತ್ತದೆ. ಕರ್ಮ ಫಲದಲ್ಲಿ ಆಸಕ್ತಿಯನ್ನು ಬಿಡುವುದನ್ನು ಹೊಗಳುವುದು, ನಾಲ್ಕನೆಯ ಆಶ್ರಮವಾದ ಸನ್ಯಾಸವನ್ನು ಅಲ್ಲಗಳೆಯುವುದು, ಈ ಎರಡು ಒಂದೇ ವಾಕ್ಯಕ್ಕೆ ತಾತ್ಪರ್ಯವೆಂಬುದು ಸರಿಯಾಗಲಾರದು. ಅಗ್ನಿಯಿಲ್ಲದವನು ಯಾವ ಕರ್ಮವೂ ಇಲ್ಲದವನು ಆಗಿರುವ ಪರಮಾರ್ಥ ಸನ್ಯಾಸಿಯೂ ಯೋಗಿಯೂ ಆಗಿರುವನೆಂದು ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಯೋಗಶಾಸ್ತ್ರ ಇವುಗಳಲ್ಲಿ ಹೇಳಿದ್ದರೂ ಅದನ್ನು ಭಗವಂತನು ನಿರಾಕರಿಸುತ್ತಾನೆಂದು ಹೇಳುವುದಕ್ಕೆ ಆಗುವುದಿಲ್ಲ. ಮತ್ತು ಹೀಗೆ ಹೇಳುವುದು ತನ್ನ ಮಾತಿಗೂ ವಿರೋಧವಾಗುವುದು. ಏಕೆಂದರೆ ಕರ್ಮಗಳನ್ನೆಲ್ಲ ಮನಸ್ಸಿನಿಂದ ಸನ್ಯಾಸ ಮಾಡಿ ಏನನ್ನೂ ಮಾಡದೆ ಏನನ್ನೂ ಮಾಡಿಸದೆ ಇರುತ್ತಿರುವವನು ಮೌನಿಯಾಗಿ ಯಾವುದೆಂದರೆ ಅದರಿಂದ ತೃಪ್ತನಾಗಿ ಮನೆ ಇಲ್ಲದೆ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು ಯಾವ ಪುರುಷನು ಕಾಮಗಳನ್ನೆಲ್ಲ ಬಿಟ್ಟು ಆಶೆ ಇಲ್ಲದೆ ಸಂಚರಿಸುತ್ತಿರುವನೋ, ಸರ್ವಕರ್ಮಗಳನ್ನು ಪರಿತ್ಯಾಗ ಮಾಡಿದವನು ನನಗೆ ಪ್ರಿಯನು ಎಂದು ಅಲ್ಲಲ್ಲಿ ಭಗವಂತನು ತನ್ನ ಅಭಿಪ್ರಾಯದ ಮಾತುಗಳನ್ನು ಆಡಿ ತೋರಿಸಿರುತ್ತಾನೆ. ನಾಲ್ಕನೆಯ ಆಶ್ರಮವನ್ನು ಅಂದರೆ ಸನ್ಯಾಸಾಶ್ರಮವನ್ನು ಅಲ್ಲಗಳೆಯುವುದು ಅವುಗಳಿಗೆ ವಿರುದ್ಧವಾಗುವುದು. ಆದ್ದರಿಂದ ಯೋಗವನ್ನು ಏರಲೆಳೆಸುವ ಗೃಹಸ್ಥಾಶ್ರಮವನ್ನು ಹೊಂದಿರುವ ಮುನಿಗೆ ಫಲದ ಅಪೇಕ್ಷೆ ಇಲ್ಲದೆ ಅನುಷ್ಠಾನ ಮಾಡುವ ಅಗ್ನಿಹೋತ್ರವೇ ಮುಂತಾದ ಕರ್ಮವು ಸತ್ವಶುದ್ಧಿಯ ಮೂಲಕವಾಗಿ ಧ್ಯಾನ ಯೋಗವನ್ನು ಏರುವುದಕ್ಕೆ ಸಾಧನವಾಗಿರುತ್ತದೆ ಎಂಬ ಕಾರಣದಿಂದ ಆ ಗೃಹಸ್ಥನೇ ಸನ್ಯಾಸಿಯೂ ಯೋಗಿಯೂ ಆಗಿರುತ್ತಾನೆ ಎಂದು ಹೊಗಳಿರುತ್ತದೆ. ಹೀಗೆ ಹೇಳುವುದೇ ಸರಿಯಾಗುತ್ತದೆ. ಇನ್ನು ಕರ್ಮ ಫಲ ತ್ಯಾಗವು ಧ್ಯಾನ ಯೋಗಕ್ಕೆ ಸಾಧನ. ಇದನ್ನು ಭಗವಂತನು ಒತ್ತಿ ಹೇಳುತ್ತಿದ್ದಾನೆ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ. ಶ್ರೀ ಭಗವಂತನು ಎಂತೆಂದನು, ಕರ್ಮ ಫಲವನ್ನು ಆಶ್ರಯಿಸದೆ ಮಾಡಬೇಕಾದ ಕರ್ಮವನ್ನು ಯಾವನು ಮಾಡುತ್ತಿರುವನೋ ಅವನು ಸನ್ಯಾಸಿಯೂ ಯೋಗಿಯೂ ಆಗಿರುತ್ತಾನೆ.
ಅಗ್ನಿಗಿಲ್ಲದವನು ಕರ್ಮಗಳಿಲ್ಲದವನು, ಕೇವಲ ಅಗ್ನಿಗಿಲ್ಲದವನು ಕರ್ಮಗಳಿಲ್ಲದವನು ಅಲ್ಲ. ಗೃಹಸ್ಥನಾಗಿದ್ದರೂ ಕರ್ಮ ಫಲವನ್ನು ಆಶ್ರಯಿಸದೆ ಮಾಡಬೇಕಾದ ಕರ್ಮವನ್ನು ಯಾವನು ಮಾಡುತ್ತಿರುವನೋ ಅವನು ಸನ್ಯಾಸಿಯು ಯೋಗಿಯೂ ಆಗಿರುತ್ತಾನೆ. ಇಲ್ಲಿ ಅನಾಶ್ರಿತ ಎಂದರೆ ಆಶ್ರಯಿಸದೇ ಇರುವವನು ಅನಾಶ್ರಿತನು. ಏನನ್ನು ಆಶ್ರಯಿಸದಿರುವವನು ಎಂದರೆ ಕರ್ಮ ಫಲವನ್ನು. ಕರ್ಮದ ಫಲವು ಕರ್ಮ ಫಲವು. ಇದು ಯಾವುದೋ ಅದನ್ನು ಆಶ್ರಯಿಸದೇ ಇರುವವನು ಎಂದರೆ ಕರ್ಮದ ಫಲದ ಬಯಕೆಯೂ ಇಲ್ಲದವನು ಎಂದರ್ಥ. ಯಾವನು ಕರ್ಮ ಫಲದಲ್ಲಿ ಬಯಕೆಯುಳ್ಳವನೋ ಅವನು ಕರ್ಮ ಫಲವನ್ನು ಆಶ್ರಯಿಸಿದವನಾಗಿರುತ್ತಾನೆ. ಇವನಾದರೂ ಅದಕ್ಕೆ ವಿರುದ್ಧವಾಗಿರುವವನು. ಆದ್ದರಿಂದ ಕರ್ಮವನ್ನು ಆಶ್ರಯಿಸದೇ ಇರುವವನು ಅಂದರೆ ಇಂಥವನಾಗಿ ಮಾಡಬೇಕಾದ ನಿತ್ಯ ಕರ್ಮವನ್ನು, ಕಾಮ್ಯಕ್ಕೆ ಬೇರೆಯಾಗಿರುವ ಅಗ್ನಿಹೋತ್ರವೇ ಮುಂತಾದ ಕರ್ಮವನ್ನು ಯಾವನೇ ಆಗಲಿ ಮಾಡುತ್ತಿರುವನೋ, ಅನುಷ್ಠಾನ ಮಾಡುತ್ತಿರುವನೋ ಅಂಥ ಕರ್ಮಿಯು ಮಿಕ್ಕ ಕರ್ಮಿಗಳಿಗಿಂತ ಹೆಚ್ಚಿನವನೆಂದು ತಿಳಿಸುವುದಕ್ಕೆ ಈ ವಾಕ್ಯವನ್ನು ಭಗವಂತನು ಹೇಳುತ್ತಾನೆ. ಅವನೇ ಸನ್ಯಾಸಿಯೂ ಯೋಗಿಯೂ ಆಗಿರುತ್ತಾನೆ. ಸನ್ಯಾಸವೆಂದರೆ ಕರ್ಮವನ್ನು ಬಿಡುವುದು. ಅದು ಯಾವನಿಗೆ ಇರುವುದೋ ಅವನು ಸನ್ಯಾಸಿಯು. ಸನ್ಯಾಸಿಯು ಯೋಗಿಯೂ ಆಗಿರುತ್ತಾನೆ. ಯೋಗವೆಂದರೆ ಚಿತ್ತವನ್ನು ಸಮಾಧಾನದಲ್ಲಿ ಇಟ್ಟುಕೊಂಡಿರುವುದು. ಅದು ಯಾವನಿಗೆ ಇರುವುದೋ ಅವನು ಯೋಗಿಯು ಅಂದರೆ ಯೋಗಿಯೂ ಆಗಿರುತ್ತಾನೆ. ಇಂಥ ಗುಣವುಳ್ಳವನು ಎಂದು ಅವನನ್ನು ತಿಳಿಯಬೇಕು. ಕೇವಲ ಅಗ್ನಿಯಿಲ್ಲದವನು ಕರ್ಮಗಳಿಲ್ಲದವನು ಅಂದರೆ ಆ ರೀತಿಯಾಗಿ ಆಗಿರುವವನು ಮಾತ್ರವೇ ಸನ್ಯಾಸಿಯೂ ಯೋಗಿಯೂ ಆಗಿರುವನೆಂದು ತಿಳಿಯಬಾರದು. ಯಾವನಿಂದ ಕರ್ಮಕ್ಕೆ ಅಂಗವಾಗಿ ಅಂದರೆ ಕರ್ಮಕ್ಕೆ ಬೇಕಾಗಿರುವ ಅಗ್ನಿಗಳು ಹೊರಟು ಹೋಗಿರುವವೋ ಅವನು ನಿರಗ್ನಿಯು. ಅಕ್ರಿಯ ಎಂಬಲ್ಲಿ ಅಗ್ನಿಯು ಇದ್ದು ಮಾಡಬೇಕಾಗಿರುವವಲ್ಲದ ತಪಸ್ಸು, ದಾನ ಮುಂತಾದ ಕ್ರಿಯೆಗಳು ಯಾವನಿಗೆ ಇರುವುದಿಲ್ಲವೋ ಅವನು ಅಕ್ರಿಯನು. ಅಂಥವನು ಮಾತ್ರ ಸನ್ಯಾಸಿ ಎಂದು ಯೋಗಿ ಎಂದು ಅಂದರೆ ಆ ರೀತಿ ಇರುವವನು ಮಾತ್ರವೇ ಸನ್ಯಾಸಿ ಎಂದು ಯೋಗಿ ಎಂದು ತಿಳಿಯಬಾರದು. ಆದ್ದರಿಂದ ಕರ್ಮಫಲ ತ್ಯಾಗಕ್ಕೆ ಇಲ್ಲಿ ಭಗವಂತನು ವಿಶೇಷ ಮಹತ್ವ ಕೊಡುತ್ತಿದ್ದಾನೆ. ಇದಕ್ಕೆ ಆಕ್ಷೇಪವೆಂದರೆ ಅಗ್ನಿಯಿಲ್ಲದವನು ಕರ್ಮಗಳಿಲ್ಲದವನು ಅಂದರೆ ಈ ರೀತಿ ಆಗಿರುವವನೇ ಸನ್ಯಾಸಿಯು, ಯೋಗಿಯು ಅವನೇ ಎಂದು ಶ್ರುತಿಗಳು, ಸ್ಮೃತಿಗಳು, ಯೋಗಶಾಸ್ತ್ರಗಳು ಇವುಗಳಲ್ಲಿ ಪ್ರಸಿದ್ಧವಾಗಿರುತ್ತದೆ. ಹೀಗಿರುವಲ್ಲಿ ಅಗ್ನಿ ಉಳ್ಳವನು ಕರ್ಮ ಸಹಿತನಾಗಿರುವವನು ಆಗಿರುವವನನ್ನು ಸನ್ಯಾಸಿ ಎಂದು ಯೋಗಿ ಎಂದು ಶಾಸ್ತ್ರದಲ್ಲಿ ಅಪ್ರಸಿದ್ಧವಾಗಿರುವ, ಶಾಸ್ತ್ರದಲ್ಲಿ ಎಲ್ಲೂ ಹೇಳದೇ ಇರುವ ವಿಷಯವನ್ನು ಹೇಳಿರುವುದು ಹೇಗೆ ಸರಿಯಾಗುತ್ತದೆ? ಇದಕ್ಕೆ ಪರಿಹಾರವೆಂದರೆ ಇದು ತಪ್ಪಲ್ಲ. ಏಕೆಂದರೆ ಒಂದಾನೊಂದು ಗೌಣ ವೃತ್ತಿಯಿಂದ ಈ ಎರಡನ್ನು ಕರ್ಮಿಯಲ್ಲಿ ಹೊಂದಿಸಿ ಹೇಳಬೇಕೆಂದು ಇಲ್ಲಿ ಹೊರಟಿರುತ್ತದೆ. ಅದು ಹೇಗೆಂದರೆ ಕರ್ಮ ಫಲದ ಸಂಕಲ್ಪವನ್ನು ಬಿಡುವುದರಿಂದ ಅಂದರೆ ಕರ್ಮ ಫಲದ ಸಂಕಲ್ಪವನ್ನು ಬಿಡುವುದರಿಂದ ಕರ್ಮಿಯೂ ಸನ್ಯಾಸಿಯಾಗುತ್ತಾನೆ, ಸನ್ಯಾಸಿಯಂತೆ ಇರುತ್ತಾನೆ. ಯೋಗಕ್ಕೆ ಅಂಗವಾಗಿ ಕರ್ಮವನ್ನು ಮಾಡುವುದರಿಂದಲೂ ಚಿತ್ತವು ಹರಿದಾಡುವುದಕ್ಕೆ ಕಾರಣವಾಗಿರುವ ಕರ್ಮ ಫಲದ ಸಂಕಲ್ಪವನ್ನು ಬಿಡುವುದರಿಂದಲೂ ಅವನು ಯೋಗಿಯು. ಹೀಗೆ ಇವೆರಡು ಗೌಣವೇ ಹೊರತು ಮುಖ್ಯವಾದ ಸನ್ಯಾಸವನ್ನಾಗಲಿ ಯೋಗವನ್ನಾಗಲಿ ಕರ್ಮಿಗೆ ಹೇಳಬೇಕು ಎಂಬ ಅಭಿಪ್ರಾಯವೇನೂ ಇರುವುದಿಲ್ಲ. ಅಂದರೆ ಎಲ್ಲ ಆ ರೀತಿಯಾಗಿ ಕರ್ಮಫಲ ತ್ಯಾಗ ಮಾಡಿದವರನ್ನೇ ಎತ್ತಿ ಹೊಗಳುತ್ತಾ ಸನ್ಯಾಸಾಶ್ರಮವನ್ನು ಕಡೆಗಣಿಸುವುದು ಇಲ್ಲಿನ ಉದ್ದೇಶವಲ್ಲ. ಆದರೆ ಬದಲಿಗೆ ಕರ್ಮಿಯಾಗಿ ಗೃಹಸ್ಥಾಶ್ರಮದಲ್ಲಿ ಇರುವವನೂ ಕೂಡ ಕರ್ಮ ಫಲವನ್ನು ತ್ಯಾಗ ಮಾಡುತ್ತಾ ಕರ್ಮ ಮಾಡುವುದಾದರೆ ಅವನನ್ನೂ ಕೂಡ ಸನ್ಯಾಸಿಯ ಮಟ್ಟಕ್ಕೆ, ಯೋಗಿಯ ಮಟ್ಟಕ್ಕೆ ತಿಳಿಯಬೇಕೆಂದು ಗೃಹಸ್ಥಾಶ್ರಮಿಯನ್ನು ಸನ್ಯಾಸಾಶ್ರಮದ ಮಟ್ಟಕ್ಕೆ ಏರಿಸುವ ಉದ್ದೇಶವಿಲ್ಲಿದೆಯೇ ಹೊರತು ಸನ್ಯಾಸಾಶ್ರಮವನ್ನು ತಿರಸ್ಕರಿಸುವ, ಅಲ್ಲಗಳೆಯುವ, ಶಾಸ್ತ್ರಗಳಲ್ಲಿ ಅಪ್ರಸಿದ್ಧವಾದ ವಿಚಾರಗಳನ್ನು ಇಲ್ಲಿ ಹೇಳುತ್ತಿಲ್ಲ. ಈ ಅರ್ಥವನ್ನೇ ತಿಳಿಸುವಂತಹ ಮಾತುಗಳನ್ನು ಭಗವಂತನು ಇಲ್ಲಿ ಆಡಿರುತ್ತಾನೆ. ಯನ್ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ. ಎಲೈ ಪಾಂಡವನೇ, ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದು ಯೋಗವೆಂದು ತಿಳಿ. ಏಕೆಂದರೆ ಸಂಕಲ್ಪವನ್ನು ಸನ್ಯಾಸ ಮಾಡದವನು ಯಾವನು, ಸಂಕಲ್ಪವನ್ನು ಸನ್ಯಾಸ ಮಾಡದವನು
ಯಾವನು ಯೋಗಿಯಾಗಲಾರನು. ಎಲೈ ಪಾಂಡವನೇ, ಎಲ್ಲಾ ಕರ್ಮಗಳನ್ನು ಅವುಗಳ ಫಲವನ್ನೂ ಬಿಡುವ ರೂಪವಾಗಿರುವ ಯಾವ ಪರಮಾರ್ಥ ಸನ್ಯಾಸವನ್ನು, ಅಂದರೆ ಶ್ರುತಿ ಸ್ಮೃತಿಗಳನ್ನು ಬಲ್ಲವರು ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಆ ಪರಮಾರ್ಥ ಸನ್ಯಾಸವೆಂಬುದು ಕರ್ಮವನ್ನು ಮಾಡುವ ರೂಪದ ಯೋಗವೆಂದೇ ತಿಳಿ ಅರಿತುಕೋ. ಪ್ರವೃತ್ತಿ ರೂಪವಾದ ಕರ್ಮಯೋಗಕ್ಕೂ ಅದಕ್ಕೆ ವಿರುದ್ಧವಾಗಿ ನಿವೃತ್ತಿ ಲಕ್ಷಣವಾಗಿರುವ ಪರಮಾರ್ಥ ಸನ್ಯಾಸಕ್ಕೂ ಎಂಥ ಹೋಲಿಕೆಯನ್ನು ಇಟ್ಟುಕೊಂಡು ಅದೇ ಇದೆಂದು ಹೇಳಿರುತ್ತದೆ ಎಂಬ ಶಂಕೆ ಉಂಟಾದರೆ ಇದಕ್ಕೆ ಹೇಳುವ ಉತ್ತರವಿದು. ಕರ್ಮಯೋಗಕ್ಕೆ ಕರ್ತೃವಿನ ಮೂಲಕವಾಗಿ ಪರಮಾರ್ಥ ಸನ್ಯಾಸದ ಹೋಲಿಕೆಯು ಇದ್ದೇ ಇರುತ್ತದೆ. ಹೇಗೆಂದರೆ ಯಾವನು ಪರಮಾರ್ಥ ಸನ್ಯಾಸಿಯೋ ಅವನು ಸರ್ವ ಕರ್ಮಗಳನ್ನು ಅವುಗಳ ಸಾಧನಗಳನ್ನು ಬಿಟ್ಟಿರುವುದರಿಂದ ಎಲ್ಲಾ ಕರ್ಮಗಳ ಮತ್ತು ಅವುಗಳ ಫಲದ ವಿಷಯವಾದ ಸಂಕಲ್ಪವನ್ನು ಬಿಟ್ಟಿರುತ್ತಾನೆ. ಆ ಸಂಕಲ್ಪವೇ ಪ್ರವೃತ್ತಿಗೆ ಕಾರಣವಾದ ಕಾಮಕ್ಕೆ ಮೂಲವು. ಈ ಕರ್ಮಯೋಗಿಯು ಕರ್ಮವನ್ನು ಮಾಡುತ್ತಲೇ ಇದ್ದರೂ ಫಲ ವಿಷಯಕವಾದ ಸಂಕಲ್ಪವನ್ನು ಬಿಟ್ಟಿರುತ್ತಾನೆ ಎಂಬ ವಿಷಯವನ್ನು ತಿಳಿಸುವ ಸಲುವಾಗಿ ಭಗವಂತನು ಈ ಮಾತನ್ನು ಆಡಿರುತ್ತಾನೆ. ಏಕೆಂದರೆ ಸನ್ಯಸ್ತ ಸಂಕಲ್ಪನಲ್ಲದವನು ಎಂದರೆ ಫಲ ವಿಷಯವಾದ ಸಂಕಲ್ಪವನ್ನು ಎಂದರೆ ಹಂಬಲಿಕೆಯನ್ನು ಸನ್ಯಾಸ ಮಾಡದೇ ಇರುವ, ಅಂದರೆ ತ್ಯಾಗ ಮಾಡದೇ ಇರುವ ಯಾವನು ಯಾವ ಕರ್ಮಿಯೂ ಯೋಗಿಯಾಗಲಾರನು, ಅಂದರೆ ಚಿತ್ತ ಸಮಾಧಾನವುಳ್ಳವನಾಗಲಾರನು. ಅವನು ಯೋಗಿಯಾಗುವ ಸಂಭವವಿರುವುದಿಲ್ಲ ಎಂದರ್ಥ. ಏಕೆಂದರೆ ಫಲವನ್ನು ಕುರಿತು ಸಂಕಲ್ಪವನ್ನು ಮಾಡುತ್ತಿರುವುದು ಚಿತ್ತವು ಹರಿದಾಡುವುದಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದ ಯಾವ ಕರ್ಮಿಯಾದವನು ಫಲದ ಸಂಕಲ್ಪವನ್ನು ಬಿಡುವವನಾಗುವನೋ ಅವನು ಯೋಗಿಯು, ಎಂದರೆ ಚಿತ್ತ ಸಮಾಧಾನವುಳ್ಳವನಾಗಿರುವನು, ಹರಿದಾಡದ ಚಿತ್ತವುಳ್ಳವನಾಗಿರುವನು. ಏಕೆಂದರೆ ಚಿತ್ತವು ಹರಿದಾಡುವುದಕ್ಕೆ ಕಾರಣವಾದ ಫಲದ ಸಂಕಲ್ಪವನ್ನು ಅವನು ಬಿಟ್ಟಿರುತ್ತಾನೆ ಎಂಬುದು ಇಲ್ಲಿನ ಅಭಿಪ್ರಾಯ. ಇನ್ನು ಯೋಗದ ಫಲಕ್ಕೆ ಉಪರತಿಯು ಸಾಧನ ಎಂದರೆ ಹೀಗೆ ಪರಮಾರ್ಥ ಸನ್ಯಾಸಕ್ಕೂ ಕರ್ಮಯೋಗಕ್ಕೂ ಕರ್ತೃವಿನ ಮೂಲಕವಾಗಿ ಸಂಕಲ್ಪ ಸನ್ಯಾಸವೆಂಬ ಹೋಲಿಕೆ ಇರುವುದು ಎಂಬುದರ ಮೇಲೆ ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದನ್ನು ಯೋಗವೆಂದು ತಿಳಿಯಯ್ಯ ಪಾಂಡವನೇ ಎಂದು ಕರ್ಮಯೋಗವನ್ನು ಹೊಗಳುವುದಕ್ಕಾಗಿ ಅದನ್ನು ಸನ್ಯಾಸವೆಂದು ಕರೆದದ್ದಾಯಿತು. ಧ್ಯಾನ ಯೋಗಕ್ಕೆ ಫಲಾಪೇಕ್ಷೆಯಿಲ್ಲದೆ ಮಾಡುವ ಕರ್ಮಯೋಗವು ಬಹಿರಂಗ ಸಾಧನವು ಎಂಬ ಕಾರಣದಿಂದ ಅದನ್ನು ಸನ್ಯಾಸವೆಂದು ಹೊಗಳಿ ಈಗ ಕರ್ಮಯೋಗವು ಧ್ಯಾನ ಯೋಗಕ್ಕೆ ಸಾಧನ ಎಂಬುದನ್ನು ತಿಳಿಸುತ್ತಾನೆ. ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಯೋಗವನ್ನು ಏರಲೆಳೆಸುವ ಮುನಿಗೆ ಕರ್ಮವು ಕಾರಣವೆನಿಸುವುದು, ಯೋಗಾರೂಢನಾದ ಅವನಿಗೆ ಶಮವು ಕಾರಣವೆನಿಸುವುದು. ಇಲ್ಲಿ ಯೋಗವನ್ನು ಏರಲೆಳೆಸಿರುವವನಿಗೆ ಎಂದರೆ ಅದನ್ನು ಹತ್ತಬೇಕೆಂದು ಇಚ್ಛಿಸುತ್ತಿರುವವನಿಗೆ, ಇನ್ನು ಏರದೇ ಇರುವವನಿಗೆ, ಧ್ಯಾನ ಯೋಗವನ್ನು ಏರುವುದಕ್ಕೆ ಅಶಕ್ತನಾದವನಿಗೆ ಎಂದರ್ಥ. ಏರಲೆಳೆಸಿರುವ ಯಾರಿಗೆ ಎಂದರೆ ಮುನಿಗೆ, ಕರ್ಮ ಫಲವನ್ನು ಸನ್ಯಾಸ ಮಾಡಿದವನಿಗೆ ಎಂದರ್ಥ. ಏನನ್ನು ಏರಲೆಳೆಸುವವನಿಗೆ ಅಂದರೆ ಯೋಗವನ್ನು ಏರಲೆಳೆಸುವವನಿಗೆ. ಕರ್ಮವು ಕಾರಣವು ಸಾಧನವು ಎನಿಸಿಕೊಳ್ಳುತ್ತದೆ. ಆದರೆ ಯೋಗಾರೂಢನಾಗಿರುವ ಅವನಿಗೆ ಶಮವು ಎಂದರೆ ಶಾಂತಿಯು, ಸರ್ವ ಕರ್ಮಗಳನ್ನು ಬಿಡುವುದು ಕಾರಣವು ಎಂದರೆ ಯೋಗಾರೂಢನಾಗುವುದಕ್ಕೆ ಸಾಧನವು ಎನಿಸುವುದು. ಎಷ್ಟೆಷ್ಟು ಕರ್ಮಗಳನ್ನು ಬಿಡುವನೋ ಅಷ್ಟಷ್ಟು ಸುಲಭವಾಗಿ ಜಿತೇಂದ್ರಿಯನಾಗುವುದರಿಂದ ಚಿತ್ತವು ಸಮಾಧಾನವಾಗುವುದು. ಹಾಗಾದರೆ ಅವನು ಬೇಗನೆ ಯೋಗಾರೂಢನಾಗುವನು. ಆದ್ದರಿಂದಲೇ ವ್ಯಾಸರು ಹೀಗೆಂದು ಹೇಳುತ್ತಾರೆ: ಒಂಟಿಯಾಗಿರುವುದು, ಸರ್ವರಲ್ಲಿಯೂ ಸಮಬುದ್ಧಿಯುಳ್ಳವನಾಗಿರುವುದು, ಸತ್ಯವನ್ನು ನುಡಿಯುವುದು, ಒಳ್ಳೆಯ ನಡತೆ, ಸ್ಥಿರ ಚಿತ್ತನಾಗಿರುವುದು, ಹಿಂಸೆ ಮಾಡದೇ ಇರುವುದು, ಸರಳತನ, ಕ್ರಿಯೆಗಳನ್ನು ಆಗಾಗಲೇ ಬಿಡುತ್ತಿರುವುದು, ಇಂಥ ಧನವು ಬ್ರಾಹ್ಮಣನಿಗೆ ಮತ್ತೊಂದಿಲ್ಲ. ಇನ್ನು ಯೋಗಾರೂಢನಾದವನ ಅಂದರೆ ಯೋಗದಲ್ಲಿ ನೆಲೆ ನಿಂತವನ ಲಕ್ಷಣಗಳನ್ನು
ಭಗವಂತನು ಇಲ್ಲಿ ಹೇಳುತ್ತಿದ್ದಾನೆ. ಇನ್ನು ಯಾವಾಗ ಯೋಗರೂಢನಾಗುವುದು, ನಾನು ಯೋಗರೂಢನಾಗುವುದು ಯಾವಾಗ ಎಂದರೆ ಭಗವಂತನು ಹೇಳುತ್ತಾನೆ, ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವಸಂಕಲ್ಪ ಸನ್ಯಾಸೇ ಯೋಗಾರೂಢಸ್ತದೋಚ್ಯತೆ. ಯಾವಾಗ ಇಂದ್ರಿಯಾರ್ಥಗಳಲ್ಲಾಗಲಿ ಕರ್ಮಗಳಲ್ಲಾಗಲಿ ಆಸಕ್ತಿ ಉಳ್ಳವನಾಗಿರುವುದಿಲ್ಲವೋ, ಯಾವಾಗ ಸರ್ವ ಸಂಕಲ್ಪ ಸನ್ಯಾಸಿಯಾಗಿರುವನೋ ಆಗ ಯೋಗಾರೂಢನೆನಿಸುವನು. ಅಂದರೆ ಯಾವಾಗ ಮನಸ್ಸನ್ನು ಸಮಾಧಾನಗೊಳಿಸಿಕೊಳ್ಳುತ್ತಿರುವ ಯೋಗಿಯು ಇಂದ್ರಿಯಾರ್ಥಗಳಲ್ಲಿ, ಅಂದರೆ ಇಂದ್ರಿಯಗಳ ಅರ್ಥಗಳು ಎಂದರೆ ಶಬ್ದವೇ ಮುಂತಾದ ವಿಷಯಗಳು, ಆ ಇಂದ್ರಿಯಾರ್ಥಗಳಲ್ಲಿ ಮತ್ತು ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರತಿಷಿದ್ಧ ಎಂಬ ಕರ್ಮಗಳಲ್ಲಿ ಅವುಗಳಿಂದ ಯಾವ ಪ್ರಯೋಜನವೂ ತನಗೆ ಆಗಬೇಕಾದದ್ದು ಇಲ್ಲ ಎಂಬ ಬುದ್ಧಿಯಿಂದ ಅವುಗಳಲ್ಲಿ ಅನುಶಕ್ತನಾಗದೇ ಇರುವನೋ, ಇಲ್ಲಿ ಅನುಷಂಗವನ್ನು ಎಂದರೆ ಇವುಗಳು ಮಾಡತಕ್ಕವು ಎಂಬ ಬುದ್ಧಿಯನ್ನು ಮಾಡದೇ ಇರುವನೋ ಎಂದರ್ಥ. ಯಾವಾಗ ಸರ್ವ ಸಂಕಲ್ಪ ಸನ್ಯಾಸಿಯಾಗಿರುವನೋ, ಈ ಲೋಕದ ಮತ್ತು ಪರಲೋಕದ ವಿಷಯಗಳನ್ನು ಬಯಸುವುದಕ್ಕೆ ಕಾರಣವಾಗಿರುವ ಎಲ್ಲಾ ಕಾಮಗಳನ್ನು ಸನ್ಯಾಸ ಮಾಡುವ ಸ್ವಭಾವದವನಾದ್ದರಿಂದ ಅವನು ಸರ್ವ ಸಂಕಲ್ಪ ಸನ್ಯಾಸಿಯು. ಯಾವಾಗ ಅಂಥವನಾಗುವನೋ ಆಗ ಆ ಕಾಲದಲ್ಲಿ ಯೋಗಾರೂಢನು ಎಂದರೆ ಯೋಗವನ್ನು ಪಡೆದುಕೊಂಡವನು ಎನಿಸಿಕೊಳ್ಳುತ್ತಾನೆ. ಸರ್ವ ಸಂಕಲ್ಪಗಳನ್ನು ಸನ್ಯಾಸ ಮಾಡಿದವನಾಗಿ ಎಂದದ್ದರಿಂದ ಸಕಲ ಕಾಮಗಳನ್ನು ಸಕಲ ಕರ್ಮಗಳನ್ನು ಬಿಡತಕ್ಕದ್ದೆಂದು ಅರ್ಥವನ್ನು ಮಾಡಿಕೊಳ್ಳಬೇಕು. ಏಕೆಂದರೆ ಕಾಮಗಳಿಗೆಲ್ಲ ಸಂಕಲ್ಪವೇ ಮೂಲವು, ಕಾಮಕ್ಕೆ ಸಂಕಲ್ಪವೇ ಮೂಲವು, ಸಂಕಲ್ಪದಿಂದಲೇ ಯಜ್ಞಗಳು ಹುಟ್ಟುವವು ಎಂದು ಮನುಸ್ಮೃತಿಯಲ್ಲಿ ಹೇಳಿರುವಂತೆ, ಎಲೈ ಕಾಮವೇ ನಿನ್ನ ಮೂಲವನ್ನು ಅರಿತುಕೊಂಡೆನು, ಸಂಕಲ್ಪದಿಂದಲ್ಲವೇ ನೀನು ಹುಟ್ಟುವೆ, ಇನ್ನು ನಿನ್ನನ್ನು ಸಂಕಲ್ಪಿಸದೇ ಇರುವೆನು. ಆದ್ದರಿಂದ ನನಗೆ ನೀನು ಉಂಟಾಗಲೇ, ಅಂದರೆ ನಾನು ಸಂಕಲ್ಪವನ್ನೇ ಮಾಡದಿದ್ದರೆ ಕಾಮವು ಹೇಗೆ ಉಂಟಾಗುತ್ತದೆ ಎಂದು ಮುಂತಾಗಿರುವ ಸ್ಮೃತಿಯು ಇದಕ್ಕೆ ಕಾರಣವು. ಎಲ್ಲ ಕಾಮಗಳನ್ನು ಬಿಟ್ಟರೆ ಸರ್ವ ಕರ್ಮ ಸನ್ಯಾಸವು ಸಿದ್ಧವಾಗುತ್ತದೆ. ಅವನು ಎಂಥ ಕಾಮವುಳ್ಳವನಾಗಿರುವನೋ ಅಂಥ ನಿಶ್ಚಯವುಳ್ಳವನಾಗಿರುವನು, ಎಂಥ ನಿಶ್ಚಯವುಳ್ಳವನಾಗಿರುವನೋ ಅಂಥ ಕರ್ಮವನ್ನು ಮಾಡುತ್ತಾನೆ ಮುಂತಾದ ಶ್ರುತಿಗಳಿಂದಲೂ ಜೀವನು ಏನೇನು ಮಾಡುತ್ತಾನೋ ಅದೆಲ್ಲವೂ ಕಾಮದ ಚೇಷ್ಟೆಯೇ ಮುಂತಾದ ಸ್ಮೃತಿಗಳಿಂದಲೂ ಇದು ಸಿದ್ಧವಾಗುತ್ತದೆ. ಇದಕ್ಕೆ ಯುಕ್ತಿಯು ಹೊಂದುತ್ತದೆ. ಏಕೆಂದರೆ ಸಂಕಲ್ಪಗಳನ್ನೆಲ್ಲ ಬಿಟ್ಟರೆ ಮನುಷ್ಯನು ಅಲುಗಾಡುವುದೂ ಕೂಡ ಆಗುವುದಿಲ್ಲ. ಆದ್ದರಿಂದ ಸರ್ವ ಸಂಕಲ್ಪಗಳನ್ನು ಸನ್ಯಾಸ ಮಾಡಿದವನಾಗಿ ಎಂಬ ಮಾತಿನಿಂದ ಸರ್ವ ಕಾಮಗಳನ್ನು ಸರ್ವ ಕರ್ಮಗಳನ್ನು ಬಿಟ್ಟು ಬಿಡಬೇಕೆಂದೇ ಭಗವಂತನು ಹೇಳಿರುತ್ತಾನೆ ಎಂಬುದು ಸಿದ್ಧವಾಯಿತು. ಹೀಗೆ ಯಾವಾಗ ಯೋಗಾರೂಢನಾಗುವನೋ ಆಗ ಅನರ್ಥಗಳ ಗುಂಪಾದ ಸಂಸಾರದಿಂದ ತನ್ನನ್ನು ತಾನು ಬಿಡುಗಡೆ ಮಾಡಿಕೊಂಡಂತೆ ಆಗುವುದು. ಆದ್ದರಿಂದ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ತನ್ನಿಂದ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ತಗ್ಗಿಸಿಕೊಳ್ಳಬಾರದು. ಏಕೆಂದರೆ ತನಗೆ ತಾನೇ ಬಂಧುವು, ತನಗೆ ತಾನೇ ಶತ್ರುವು. ಸಂಸಾರವೆಂಬ ಕಡಲಿನಲ್ಲಿ ಮುಳುಗಿರುವ ತನ್ನನ್ನು ತನ್ನಿಂದಲೇ ಅದರಿಂದ ಮೇಲಕ್ಕೆ ಹರೇತ್ ಹಿಡಿದೆತ್ತಿಕೊಳ್ಳಬೇಕು. ಏಕೆಂದರೆ ಯೋಗಾರೂಢನನ್ನಾಗಿ ಮಾಡಿಕೊಳ್ಳಬೇಕು ಎಂದರ್ಥ. ತನ್ನನ್ನು ತಗ್ಗಿಸಿಕೊಳ್ಳಬಾರದು, ಕೆಳಕ್ಕೆ ದೂಡಿಕೊಳ್ಳಬಾರದು. ಏಕೆಂದರೆ ತನಗೆ ತಾನೇ ಬಂಧು. ಸಂಸಾರದಿಂದ ಬಿಡುಗಡೆ ಮಾಡುವುದಕ್ಕೆ ಮತ್ತೆ ಯಾವ ಬಂಧುವೂ ಇರುವುದಿಲ್ಲ. ನಿಜವಾಗಿ ನೋಡಿದರೆ ಬಂಧುವೆಂಬುವನು ಪ್ರೇಮವೇ ಮುಂತಾದ ಬಂಧನಕ್ಕೆ ಸ್ಥಾನವಾಗಿರುವುದರಿಂದ ಮೋಕ್ಷಕ್ಕೆ ಪ್ರತಿಕೂಲನೆ ಆಗಿರುತ್ತಾನೆ. ಆದ್ದರಿಂದ ತನಗೆ ತಾನೇ ಬಂಧು, ತನಗೆ ತಾನೇ ಬಂಧು ಎಂದು ಒತ್ತಿ ಹೇಳಿರುವುದು ನ್ಯಾಯವೇ ಆಗಿದೆ. ತನಗೆ ತಾನೇ ರಿಪು, ಶತ್ರು. ತನಗೆ ಅಪಕಾರವನ್ನು ಮಾಡುವ ಬೇರೆ ಹೊರಗಿನ ಶತ್ರುವಿರುವುದಿಲ್ಲ. ಅವನು
ತನ್ನಿಂದಲೇ ಶತ್ರುವಾಗಿರುತ್ತಾನಾದ್ದರಿಂದ ತನಗೆ ತಾನೇ ರಿಪು ಶತ್ರು ಎಂದು ಒತ್ತಿ ಹೇಳಿರುವುದು ನ್ಯಾಯವೇ ಆಗಿದೆ. ಹೀಗೆ ತನಗೆ ತಾನೇ ಬಂಧು, ತನಗೆ ತಾನೇ ರಿಪು ಎಂದು ಹೇಳಿದೆಯಷ್ಟೇ. ಇಲ್ಲಿ ಎಂಥವನು ತನಗೆ ತಾನೇ ಬಂಧು ಮತ್ತು ಎಂಥವನು ತನಗೆ ತಾನೇ ರಿಪು, ಅಂದರೆ ಯಾರು ತನಗೆ ತಾನೇ ಬಂಧುವಾಗಿರುತ್ತಾನೆ ಮತ್ತು ಯಾರು ತನಗೆ ತಾನೇ ಶತ್ರುವಾಗಿರುತ್ತಾನೆ ಎಂಬುದನ್ನು ಈ ಶ್ಲೋಕದಲ್ಲಿ ಭಗವಂತನು ಹೇಳುತ್ತಿದ್ದಾನೆ. ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಯಾವನು ತನ್ನನ್ನು ತಾನೇ ಜಯಿಸಿಕೊಂಡಿರುವನೋ ಅವನು ತನಗೆ ತಾನೇ ಬಂಧು, ಆದರೆ ಅನಾತ್ಮನಾದವನು ತನಗೆ ತಾನೇ ಶತ್ರುವಿನಂತೆ ಇರುವನು. ಇಲ್ಲಿ ಬಂಧುರಾತ್ಮಾತ್ಮನಸ್ತಸ್ಯ ಎಂಬಲ್ಲಿ ಅನ್ವಯವು ಹೇಗೆಂದರೆ, ಯಾವ ಆತ್ಮನಿಂದ ಆತ್ಮವೇ ಜಿತವಾಗಿರುವುದೋ, ಇಲ್ಲಿ ಆತ್ಮವೆಂದರೆ ಕಾರ್ಯಕರಣಗಳ ಗುಂಪು, ಅದು ಯಾವನಿಂದ ವಶಕ್ಕೆ ತರಲ್ಪಟ್ಟಿರುವುದೋ ಎಂದರೆ ಯಾವನು ಜಿತೇಂದ್ರಿಯನಾಗಿರುವನೋ ಎಂದರ್ಥ. ಅಂಥ ಆತ್ಮನಿಗೆ ಆ ಆತ್ಮನು ಬಂಧು. ಆದರೆ ಅನಾತ್ಮನಾದವನಿಗೋ, ಅಂದರೆ ತನ್ನನ್ನು ತಾನು ಜಯಿಸಿಕೊಂಡಿರದವನಿಗೋ ಎಂದರೆ ಶತ್ರುತ್ವಕ್ಕೆ ಶತ್ರುವಿನಂತೆ ಇರುವುದರಲ್ಲಿ ಆ ಆತ್ಮನೇ ಶತ್ರುವಿನಂತೆ ಇರುವನು. ತನಗಿಂತ ಬೇರೆಯಾದ ಶತ್ರು ತನಗೆ ಹೇಗೆ ಅಪಾಯಕಾರಿಯಾಗಿರುವನೋ ಅದರಂತೆ ತಾನೇ ತನಗೆ ಅಪಕಾರ ಮಾಡುವುದರಲ್ಲಿ ತೊಡಗುತ್ತಿರುವನು ಎಂದರ್ಥ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮಾ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ ಜ್ಞಾನ ವಿಜ್ಞಾನ ತೃಪ್ತಾತ್ಮಾ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ಜಿತಾತ್ಮನಾಗಿ ಪ್ರಶಾಂತನಾಗಿರುವವನಿಗಾದರೆ ಪರಮಾತ್ಮನು ಸಮಾಹಿತನಾಗಿರುವನು. ಶೀತೋಷ್ಣ ಸುಖ ದುಃಖಗಳಲ್ಲಿಯೂ ಮಾನಾಪಮಾನಗಳಲ್ಲಿಯೂ ಜ್ಞಾನ ವಿಜ್ಞಾನ ತೃಪ್ತಾತ್ಮನಾಗಿ ಕೂಟಸ್ಥನಾಗಿ ವಿಜಿತೇಂದ್ರಿಯನಾಗಿ ಮಣ್ಣಿನ ಹೆಂಟೆ ಕಲ್ಲು ಚಿನ್ನ ಇವುಗಳಲ್ಲಿ ಸಮನಾಗಿರುವಂತಹ ಯೋಗಿಯು ಯುಕ್ತನೆನಿಸುವನು. ಇಲ್ಲಿ ಜಿತಾತ್ಮನಾಗಿ ಎಂದರೆ ಕಾರ್ಯಕಾರಣಗಳ ಗುಂಪು ಎಂಬ ಆತ್ಮವನ್ನು ಯಾವನು ಗೆದ್ದುಕೊಂಡಿರುವನೋ ಅವನು ಜಿತಾತ್ಮನು. ಹೀಗೆ ಜಿತಾತ್ಮನಾಗಿ ಪ್ರಶಾಂತವಾದ ಪ್ರಸನ್ನವಾದ ಅಂತಃಕರಣವುಳ್ಳ ಸನ್ಯಾಸಿಗೆ ಪರಮಾತ್ಮನು ಸಮಾಹಿತನಾಗಿರುವನು ಎಂದರೆ ನೇರಾಗಿ ಅವನ ಆತ್ಮದಲ್ಲಿಯೇ ಇದ್ದುಕೊಂಡಿರುವನು ಎಂದರ್ಥ. ಮತ್ತು ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಎಂದರೆ ಗೌರವಿಸುವುದು ಅನಾದರ ಮಾಡುವುದು ಮುಂತಾದ ದ್ವಂದ್ವಗಳು ಬಂದು ಒದಗಿದರೂ ಅವುಗಳಲ್ಲಿ ಜ್ಞಾನ ವಿಜ್ಞಾನ ತೃಪ್ತಾತ್ಮನಾಗಿ, ಜ್ಞಾನವೆಂದರೆ ಶಾಸ್ತ್ರದಲ್ಲಿ ಹೇಳಿರುವ ಪದಾರ್ಥಗಳು ಇಂಥವು ಎಂಬ ತಿಳುವಳಿಕೆ, ವಿಜ್ಞಾನವೆಂದರೆ ಶಾಸ್ತ್ರದಲ್ಲಿ ಹೇಳಿರುವವೆಂದು ತಿಳಿದುಕೊಂಡ ಪದಾರ್ಥಗಳನ್ನು ಹಾಗೆಯೇ ತನ್ನ ಅನುಭವಕ್ಕೆ ತಂದುಕೊಳ್ಳುವುದು. ಈ ಜ್ಞಾನ ವಿಜ್ಞಾನಗಳಿಂದ ತೃಪ್ತಿ ಹೊಂದಿರುವ, ಅಂದರೆ ಇಷ್ಟು ಸಾಕು ಇನ್ನು ತಿಳಿಯಬೇಕಾದದ್ದೇನೂ ಇಲ್ಲ ಎಂಬ ತಿಳಿವನ್ನು ಹೊಂದಿರುವ ಆತ್ಮವು ಎಂದರೆ ಅಂತಃಕರಣವು ಯಾವನಿಗಿರುವುದೋ ಅವನು ಜ್ಞಾನ ವಿಜ್ಞಾನ ತೃಪ್ತಾತ್ಮನು. ಅಂಥವನಾಗಿ ಕೂಟಸ್ಥನಾಗಿ ಸ್ವಲ್ಪವೂ ಅಲುಗಾಡದವನಾಗಿ ಇರುವನು ಎಂದರ್ಥ. ಮತ್ತು ವಿಜಿತೇಂದ್ರಿಯನಾಗಿಯೂ ಇರುವನು. ಯಾವನು ಇಂಥವನೋ ಸಮಲೋಷ್ಟಾಶ್ಮ ಕಾಂಚನನಾಗಿರುವ, ಅಂದರೆ ಮಣ್ಣು ಹೆಂಟೆ ಕಲ್ಲು ಚಿನ್ನ ಇವು ಯಾವನಿಗೆ ಸಮವಾಗಿರುವವೋ ಅಂಥ ಸಮಲೋಷ್ಟಾಶ್ಮ ಕಾಂಚನನಾದ ಯೋಗಿಯು ಯುಕ್ತನು ಎನಿಸಿಕೊಳ್ಳುತ್ತಾನೆ ಎಂದು ಹೇಳಲ್ಪಡುತ್ತಾನೆ. ಸಹೃನ್ಮಿತ್ರಾರ್ಯುದಾಸೇನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸುಹೃತ್ತು, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧು ಇವರಲ್ಲಿಯೂ ಸಾಧುಗಳಲ್ಲಿಯೂ ಪಾಪಿಗಳಲ್ಲಿಯೂ ಸಮಬುದ್ಧಿಯಾಗಿರುವವನು
ಹೆಚ್ಚಿನವನಾಗಿರುತ್ತಾನೆ. ಅಂದರೆ ಸುಹೃತ್ ಮುಂತಾದ ಈ ಶ್ಲೋಕದ ಮೊದಲನೆಯ ಅರ್ಥವು ಒಂದೇ ಪದವು. ಇಲ್ಲಿ ಸುಹೃತ್ತು ಎಂದರೆ ಪ್ರತ್ಯುಪಕಾರವನ್ನು ಬಯಸದೆ ಉಪಕಾರವನ್ನು ಮಾಡುವವನು. ಮಿತ್ರನೆಂದರೆ ಸ್ನೇಹವುಳ್ಳವನು. ಅರಿ ಎಂದರೆ ಶತ್ರು. ಉದಾಸೀನನು ಎಂದರೆ ಯಾವ ಪಕ್ಷವನ್ನು ವಹಿಸದವನು. ಮಧ್ಯಸ್ಥನು ಎಂದರೆ ಒಬ್ಬರಿಗೊಬ್ಬರು ಆಗದೇ ಇರುವ ಇಬ್ಬರಿಗೂ ಹಿತವನ್ನು ಕೋರುವವನು. ದ್ವೇಷ್ಯನು ಎಂದರೆ ತನಗೆ ಪ್ರಿಯನಲ್ಲದೆ ಇರುವ ಹಾಗೆ. ಬಂಧು ಎಂದರೆ ನೆಂಟನು. ಈ ಸುಹೃತ್ತು ಮೊದಲಾದವರಲ್ಲಿಯೂ, ಸಾಧುಗಳಲ್ಲಿಯೂ ಎಂದರೆ ಶಾಸ್ತ್ರವನ್ನು ಅನುಸರಿಸಿ ನಡೆಯುವವರಲ್ಲಿಯೂ, ಪಾಪಿಗಳಲ್ಲಿಯೂ ಎಂದರೆ ಶಾಸ್ತ್ರದಲ್ಲಿ ಬೇಡವೆಂದಿರುವ ಕರ್ಮಗಳನ್ನು ಮಾಡುತ್ತಿರುವವರಲ್ಲಿಯೂ, ಯಾವನು ಏನು ಮಾಡುತ್ತಿರುವನು ಎಂದು ಮನಸ್ಸಿಗೆ ಹತ್ತಿಸಿಕೊಳ್ಳದೇ ಇರುವವನು ಎಂದರ್ಥ. ಇಂಥವನು ಹೆಚ್ಚಿನವನು. ವಿಶಿಷ್ಯತೆ ಎಂಬುದಕ್ಕೆ ಬದಲು ವಿಮುಚ್ಯತೆ ಎಂದರೆ ಮುಕ್ತನಾಗುವನು ಎಂಬ ಮತ್ತೊಂದು ಪಾಠವೂ ಉಂಟು. ಯೋಗಾರೂಢರಲ್ಲೆಲ್ಲ ಇವನು ಉತ್ತಮನು ಎಂದು ಅರ್ಥ. ಭಗವಂತನು ಹಿಂದಿನ ಭಾಗದಲ್ಲಿ ಆತ್ಮಜ್ಞಾನದಲ್ಲಿ ನಿರಂತರವಾಗಿ ನೆಲೆ ನಿಂತು ಯೋಗಾರೂಢನಾದವನ ಸ್ಥಿತಿಯನ್ನು ವಿವರಿಸಿ, ಇಲ್ಲಿಂದ ಮುಂದೆ ಆ ರೀತಿಯಾದ ಸ್ಥಿತಿಯನ್ನು ಪಡೆಯುವುದು ಹೇಗೆ, ಅಂತಹ ಉತ್ತಮ ಫಲವು ದೊರಕುವುದಕ್ಕಾಗಿ ಏನನ್ನು ಮಾಡಬೇಕು, ಆ ಯೋಗವನ್ನು ಮಾಡುವ ಕ್ರಮವನ್ನು ತಿಳಿಸುತ್ತಿರುವನು. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸ್ಯ ಸ್ಥಿತಃ ಏಕಾಕೀಯತ ಚಿತ್ತಾತ್ಮಾ ನಿರಾಶೀರ ಪರಿಗ್ರಹ. ಯೋಗಿಯಾದವನು ರಹಸ್ಯದಲ್ಲಿದ್ದುಕೊಂಡು ಆತ್ಮನನ್ನು ಸತತವಾಗಿ ಯೋಗದಲ್ಲಿಡಬೇಕು. ಏಕಾಕಿಯಾಗಿ ಯತಚಿತ್ತಾತ್ಮನಾಗಿ ನಿರಾಶಿಯಾಗಿ ಅಪರಿಗ್ರಹನಾಗಿ ಇರಬೇಕು. ಯೋಗಿಯು ಎಂದರೆ ಧ್ಯಾನ ಮಾಡುತ್ತಿರುವವನು. ಸತತವಾಗಿ ಯಾವಾಗಲೂ ರಹಸ್ಯದಲ್ಲಿ, ಏಕಾಂತದಲ್ಲಿ, ಬೆಟ್ಟದ ಗವಿಯೇ ಮುಂತಾದ ಕಡೆಯಲ್ಲಿದ್ದುಕೊಂಡವನಾಗಿ ಆತ್ಮವನ್ನು ಎಂದರೆ ಅಂತಃಕರಣವನ್ನು ಯೋಗದಲ್ಲಿಡಬೇಕು, ಎಂದರೆ ಸಮಾಧಾನದಲ್ಲಿಡಬೇಕು. ಏಕಾಕಿಯಾಗಿ ಎಂದರೆ ಮತ್ತೊಬ್ಬರು ಜೊತೆಯಲ್ಲಿ ಇಲ್ಲದವನಾಗಿ ಇರಬೇಕು, ರಹಸ್ಯದಲ್ಲಿರಬೇಕು, ಏಕಾಕಿಯಾಗಿರಬೇಕು ಎಂದು ವಿಶೇಷಣವನ್ನು ಹಾಕಿರುವುದರಿಂದ ಸನ್ಯಾಸವನ್ನು ಮಾಡಿರಬೇಕು ಎಂದರ್ಥ. ಯತಚಿತ್ತಾತ್ಮನಾಗಿ, ಇಲ್ಲಿ ಚಿತ್ತವೆಂದರೆ ಅಂತಃಕರಣವು, ಆತ್ಮವೆಂದರೆ ದೇಹ. ಇದನ್ನು ಬಿಗಿ ಹಿಡಿದುಕೊಂಡಿರುವವನು ಯತಚಿತ್ತಾತ್ಮನು, ಅಂಥವನಾಗಿರಬೇಕು. ನಿರಾಶೀಹಿ ಎಂದರೆ ಯಾವುದರ ಬಯಕೆಯೂ ಇಲ್ಲದವನು. ಅಪರಿಗ್ರಹನು ಎಂದರೆ ತನ್ನದೆಂಬುದು ಇಲ್ಲದವನು ಎಂದರ್ಥ. ಸನ್ಯಾಸಿಯಾಗಿರುವುದರಲ್ಲಿಯೂ ತನ್ನದೆಂಬುದಿಲ್ಲದವನಾಗಿ ಮನಸ್ಸನ್ನು ಯೋಗದಲ್ಲಿ ಇಡಬೇಕು ಎಂದರ್ಥ. ಇನ್ನು ಈ ಯೋಗವನ್ನು ಮಾಡುತ್ತಿರುವವನಿಗೆ ಆಸನ, ಆಹಾರ, ಓಡಾಟ ಮುಂತಾದವುಗಳು ಯೋಗಕ್ಕೆ ಸಾಧನವಾಗುವಂತೆ ಅವುಗಳಿಗೆ ನಿಯಮವನ್ನು ಹೇಳಬೇಕಾಗಿದೆ. ಯೋಗವನ್ನು ಪಡೆದಾತನ ಲಕ್ಷಣವನ್ನು, ಅದರ ಫಲವೇ ಮುಂತಾದದ್ದನ್ನು ಕೂಡ ಹೇಳಬೇಕಾಗಿದೆ. ಅಂದರೆ ಯೋಗ ಸಾಧನೆಗೆ ನಿಯಮ, ಅದನ್ನು ಪಡೆದಾತನ ಲಕ್ಷಣ, ನಿಯಮ ಇವುಗಳನ್ನು ಹೇಳಬೇಕಾಗಿದೆ. ಆದ್ದರಿಂದ ಮುಂದಿನ ಶ್ಲೋಕವನ್ನು ಪ್ರಾರಂಭಿಸಿರುತ್ತದೆ. ಅದರಲ್ಲಿಯೇ ಇವುಗಳೊಳಗೆ ಮೊಟ್ಟ ಮೊದಲು ಆಸನವನ್ನೇ ಹೇಳಲಾಗುತ್ತಿದೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರ ಮಾನಸಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಶುಚಿಯಾದ ಪ್ರದೇಶದಲ್ಲಿ ಅತಿಯಾಗಿ ಎತ್ತರವಲ್ಲದೆ ಅತಿಯಾಗಿ ತಗ್ಗುವಲ್ಲದೆ ಬಟ್ಟೆ, ಚರ್ಮ, ಕುಶ ಇವುಗಳನ್ನು ಒಂದರ ಮೇಲೆ ಒಂದನ್ನು ಹಾಕಿರುವ ಸ್ಥಿರವಾದ ಆಸನವನ್ನು ತನಗಾಗಿ ಹಾಕಿಕೊಂಡು, ಅಂದರೆ ಶುಚಿಯಾದ ಸ್ವಭಾವದಿಂದಾಗಲಿ, ತಾನು ಶುದ್ಧಿಗೊಳಿಸಿರುವುದರಿಂದಲಾಗಲಿ, ಅಥವಾ ತಾನೇ ಶುದ್ಧವಾಗಿರುವ ಏಕಾಂತವಾದ ಪ್ರದೇಶದಲ್ಲಿ ಆಗಲಿ, ಎಂದರೆ ಸ್ಥಳದಲ್ಲಿ ಸ್ಥಿರವಾದ, ಅಂದರೆ ತನ್ನ ಶರೀರಕ್ಕೆ ಆಸನವನ್ನು, ನಾತ್ಯುಚ್ಛ್ರಿತಂ ಎಂದರೆ ಅತಿಯಾಗಿ ಎತ್ತರವೂ ಅಲ್ಲದ, ಹೆಚ್ಚು ತಗ್ಗೂ ಅಲ್ಲದ, ಅದು ಚೈಲಾಜಿನ ಕುಶೋತ್ತರವಾಗಿರುವ, ಎಂದರೆ ಮೃದುವಾದ ಬಟ್ಟೆ, ಚರ್ಮ, ಕುಶಗಳು ಇವುಗಳನ್ನು ಒಂದರ ಮೇಲೆ ಒಂದನ್ನು ಹಾಕಿಕೊಂಡು ಈ ಆಸನವನ್ನು, ಅಂದರೆ ಒಂದು ಮೆತ್ತೆಯನ್ನು ಮಾಡಿಕೊಂಡು ಆ ರೀತಿಯಾದ ಆಸನವನ್ನು ಹಾಕಿಕೊಂಡು, ಇಲ್ಲಿ ಬಟ್ಟೆಯೇ ಮುಂತಾದವುಗಳನ್ನು ಹೇಳಿರುವ ಕ್ರಮಕ್ಕೆ
ವಿರುದ್ಧವಾಗಿರುವ ಕ್ರಮವು ಆಸನಕ್ಕೆ ಇರಬೇಕು. ಯಾವ ರೀತಿಯಲ್ಲಿ ಒಟ್ಟಿನಲ್ಲಿ ನಾವು ಕುಳಿತುಕೊಳ್ಳುವ ಜಾಗ ಮೆತ್ತಗಿದ್ದು ಮುಂದೆ ನಮ್ಮ ಶರೀರಕ್ಕೆ ಯಾವುದೇ ರೀತಿಯಾದಂತಹ ನೋವು ಇವುಗಳನ್ನು ಉಂಟು ಮಾಡದೆ ಸ್ಥಿರವಾಗಿ ಸುಖವಾಗಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿರುವಂತೆ ಸ್ಥಿರಂ ಸುಖಂ ಆಸನಂ ಎಂಬಂತೆ ಅದನ್ನೇ ಶಂಕರರು ಇಲ್ಲಿ ಹೇಳುತ್ತಿರುವರು. ಹೀಗೆ ಆಸನವನ್ನು ಹಾಕಿಕೊಂಡು ಏನು ಮಾಡಬೇಕು ಎಂದರೆ ತತ್ರೈಕಾಗ್ರಂ ಮನಃ ಕೃತ್ವಾ ಯತ್ತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ವಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ಆ ಆಸನದಲ್ಲಿ ಕುಳಿತುಕೊಂಡು ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಚಿತ್ತದ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ಬಿಗಿಹಿಡಿದುಕೊಂಡು ಆತ್ಮ ವಿಶುದ್ಧಿಗಾಗಿ ಯೋಗವನ್ನು ಮಾಡಬೇಕು. ಅಲ್ಲಿ ಆ ಆಸನದಲ್ಲಿ ಕುಳಿತುಕೊಂಡು ಯೋಗವನ್ನು ಮಾಡಬೇಕು. ಹೇಗೆ ಎಂದರೆ ಎಲ್ಲಾ ವಿಷಯಗಳಿಂದಲೂ ಹಿಂಜಗ್ಗಿ ಮನಸ್ಸನ್ನು ಏಕಾಗ್ರವಾಗಿ ಮಾಡಿಕೊಂಡು ಯತಚಿತ್ತೇಂದ್ರಿಯನಾಗಿ, ಅಂದರೆ ಚಿತ್ತವು ಇಂದ್ರಿಯಗಳು ಚಿತ್ತೇಂದ್ರಿಯಗಳು ಅವುಗಳ ಕ್ರಿಯೆಗಳು ಬಿಗಿ ಹಿಡಿಯಲ್ಪಟ್ಟವಾಗಿ ಯಾವನಿಗೆ ಇರುವವೋ ಅವನು ಯತಚಿತ್ತೇಂದ್ರಿಯ ಕ್ರಿಯನು. ಅಂಥವನಾಗಿ ಅವನು ಏತಕ್ಕಾಗಿ ಯೋಗವನ್ನು ಮಾಡಬೇಕು ಎಂದರೆ ಆತ್ಮ ವಿಶುದ್ಧಿಗಾಗಿ, ಅಂದರೆ ಅಂತಃಕರಣವು ಚೆನ್ನಾಗಿ ಶುದ್ಧಿಯಾಗುವುದಕ್ಕಾಗಿ ಎಂದು ಈ ಮಾತಿನ ಅರ್ಥ. ಈಗ ಹೊರಗಿನ ಆಸನವನ್ನು ಹೇಳಿದ್ದಾಯಿತು. ಶರೀರವನ್ನು ಹೇಗೆ ಇಟ್ಟುಕೊಳ್ಳಬೇಕು ಎಂಬುದನ್ನು ಭಗವಂತನು ಹೇಳುತ್ತಾನೆ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾ ವಿಗತಭಿಃ ಬ್ರಹ್ಮಚಾರೇ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ ಮತ್ಪರಃ. ಕಾಯ ಶಿರೋಗ್ರೀವವನ್ನು ಸಮವಾಗಿ ಮತ್ತು ಅಚಲವಾಗಿ ಇಟ್ಟುಕೊಂಡು ಸ್ಥಿರನಾಗಿ ತನ್ನ ಮೂಗಿನ ತುದಿಯನ್ನು ನೋಡುತ್ತಾ ದಿಕ್ಕುಗಳನ್ನು ನೋಡದೆ ಪ್ರಶಾಂತಾತ್ಮನಾಗಿ ಭಯವಿಲ್ಲದವನಾಗಿ ಬ್ರಹ್ಮಚಾರಿ ವ್ರತದಲ್ಲಿ ಇರುವವನಾಗಿ ಮನಸ್ಸನ್ನು ಸಂಯಮ ಮಾಡಿಕೊಂಡು ಮಚ್ಚಿತ್ತನಾಗಿ ಮತ್ಪರನಾಗಿ ಯುಕ್ತನಾಗಿ ಕುಳಿತಿರಬೇಕು. ಇಲ್ಲಿ ಕಾಯ ಶಿರೋಗ್ರೀವವನ್ನು ಎಂದರೆ ಶರೀರ, ತಲೆ ಮತ್ತು ಕತ್ತು, ಈ ಮೂರು ಕಾಯ ಶಿರೋಗ್ರೀವವು. ಅದನ್ನು ಸಮವಾಗಿ ಇಟ್ಟುಕೊಂಡು ಅಚಲವಾಗಿಯೂ ಇಟ್ಟುಕೊಂಡು, ಇಲ್ಲಿ ಸಮವಾಗಿ ಎಂದರೆ ನೆಟ್ಟಗೆ ಇಟ್ಟುಕೊಂಡರೂ ಕೂಡ ಅಲುಗಾಡಬಹುದು. ಆದ್ದರಿಂದ ಮತ್ತೆ ಅಚಲವಾಗಿ ಎಂದು ವಿಶೇಷಣವನ್ನು ಹಾಕಿರುತ್ತಾನೆ. ಸ್ಥಿರನಾಗಿದ್ದುಕೊಂಡು ಎಂದರ್ಥ. ತನ್ನ ಮೂಗಿನ ತುದಿಯನ್ನು ಸಂಪ್ರೇಕ್ಷ್ಯ, ಇಲ್ಲಿ ಸಂ ಎಂದರೆ ಚೆನ್ನಾಗಿ, ಪ್ರೇಕ್ಷ್ಯ ಎಂದರೆ ಪ್ರೇಕ್ಷಣವನ್ನು ಅಂದರೆ ನೋಡುವಿಕೆಯನ್ನು ಮಾಡುವವನಂತೆ ಎಂದು. ಇಲ್ಲಿ ಇಲ್ಲಿ ಅಂತೆ ಎಂಬ ಶಬ್ದವು ಲೋಪವಾಗಿದೆ ಎಂದು ಇಟ್ಟುಕೊಳ್ಳಬೇಕು. ಏಕೆಂದರೆ ತನ್ನ ಮೂಗಿನ ತುದಿಯನ್ನು ಚೆನ್ನಾಗಿ ನೋಡುತ್ತಿರಬೇಕೆಂದು ಇಲ್ಲಿ ವಿಧಿಸುವುದಕ್ಕೆ ಹೊರಟಿಲ್ಲ. ಮತ್ತೇನೆಂದರೆ ಕಣ್ಣುಗಳೆರಡರ ನೋಟವನ್ನು ಒಕ್ಕಡೆಗೆ ತಂದುಕೊಳ್ಳಬೇಕೆಂಬುದನ್ನೇ ವಿಧಿಸುವುದಕ್ಕೆ ಹೊರಟಿರುತ್ತದೆ. ಇದೂ ಸಹ ಅಂತಃಕರಣವನ್ನು ಸಮಾಧಾನಗೊಳಿಸುವುದಕ್ಕೆಂದು ತಿಳಿಸುವುದೇ ಇಲ್ಲಿ ತಾತ್ಪರ್ಯವು. ತನ್ನ ಮೂಗಿನ ತುದಿಯನ್ನೇ ಚೆನ್ನಾಗಿ ನೋಡುತ್ತಿರಬೇಕೆಂದು ಇಲ್ಲಿ ವಿಧಿಸುವುದಕ್ಕೆ ಹೊರಟಿದೆ ಎನ್ನುವುದಾದರೆ ಮನಸ್ಸು ಅದರಲ್ಲಿಯೇ ಸಮಾಹಿತವಾಗಿ ನಿಲ್ಲಬೇಕೆಂದು ಆದೀತೆ ಹೊರತು ಆತ್ಮನಲ್ಲಿ ನಿಲ್ಲಬೇಕೆಂದು ಆಗಲಾರದು. ಆದರೆ ಆತ್ಮನಲ್ಲಿಯೇ ಮನಸ್ಸನ್ನು ಸಮಾಧಾನಗೊಳಿಸಬೇಕೆಂದು ಆತ್ಮಸಂಸ್ಥಂ ಮನಃಕೃತ್ವ ಎಂಬಲ್ಲಿ ಮುಂದೆ ಹೇಳಿರುತ್ತದೆ. ಆದ್ದರಿಂದ ಇಲ್ಲಿ ಅಂತೆ ಎಂಬ ಮಾತನ್ನು ಬಿಟ್ಟಿರುತ್ತದೆ ಎಂದು ಇಟ್ಟುಕೊಂಡು ಕಣ್ಣುಗಳೆರಡರ ನೋಟವನ್ನು ಒಕ್ಕಡೆಗೆ ತಂದುಕೊಳ್ಳಬೇಕು ಎಂಬುದನ್ನೇ ಸಂಪ್ರೇಕ್ಷ್ಯ ಎಂಬ ಮಾತಿನಿಂದ ಹೇಳಿದೆ ಎಂದು ನಿಶ್ಚಯಿಸಬೇಕು. ದಿಕ್ಕುಗಳನ್ನೂ ನೋಡದೆ, ಅಂದರೆ ನಡುವೆ ಆಚೀಚೆ ದಿಕ್ಕುಗಳನ್ನು ನೋಡುತ್ತಿರದೆ ಕಣ್ಣುಗಳ ದೃಷ್ಟಿಯನ್ನು ಒಂದೆಡೆಗೆ ಮೂಗಿನ ತುದಿಯನ್ನೇ ನೋಡುತ್ತಿರುವಂತೆ ಇಟ್ಟುಕೊಳ್ಳಬೇಕು. ಮತ್ತು ಪ್ರಶಾಂತಾತ್ಮನಾಗಿ, ಅಂದರೆ ಹೆಚ್ಚಾಗಿ ಶಾಂತವಾಗಿರುವ ಆತ್ಮವು ಎಂದರೆ ಅಂತಃಕರಣವು ಯಾವನಿಗೆ ಇರುವುದೋ ಅಂಥವನು ಪ್ರಶಾಂತಾತ್ಮನು. ಅಂತಹವನಾಗಿ ವಿಗತ ಬೀಹಿ ಎಂದರೆ ಅಂಜಿಕೆಯನ್ನು ಕಳೆದುಕೊಂಡವನಾಗಿ ಬ್ರಹ್ಮಚಾರಿ ವ್ರತದಲ್ಲಿ ಇರುವವನಾಗಿ
ಬ್ರಹ್ಮಚಾರಿಯ ವ್ರತವೇ ಬ್ರಹ್ಮಚಾರಿ ವ್ರತವು. ಇಲ್ಲಿ ಬ್ರಹ್ಮಚರ್ಯವು ಗುರು ಶುಶ್ರೂಷೆ, ಭಿಕ್ಷಾನ್ನ ಭೋಜನ ಮುಂತಾದದ್ದು. ಅದರಲ್ಲಿ ಇರುವವನಾಗಿ ಅದನ್ನು ಮಾಡುತ್ತಿರಬೇಕು ಎಂದರ್ಥ. ಮನಸ್ಸನ್ನು ಸಂಯಮ ಮಾಡಿಕೊಂಡು ಮನಸ್ಸಿನ ವೃತ್ತಿಗಳನ್ನು ಹಿಂದಕ್ಕೆಳೆದುಕೊಂಡು ಎಂದಿದ್ದಕ್ಕೆ ಅರ್ಥ. ಮಚ್ಚಿತ್ತನಾಗಿ ಎಂದರೆ ಪರಮೇಶ್ವರನಾದ ನನ್ನಲ್ಲಿ ಚಿತ್ತವು ಯಾವನಿಗಿರುವುದೋ ಅಂಥವನು ಮಚ್ಚಿತ್ತನು. ಅಂತಹವನಾಗಿ ಯುಕ್ತನಾಗಿ ಎಂದರೆ ಸಮಾಧಾನವುಳ್ಳವನಾಗಿ ಕುಳಿತಿರಬೇಕು, ಕೂತುಕೊಂಡಿರಬೇಕು, ಮತ್ಪರನಾಗಿರಬೇಕು. ನಾನೇ ಪರನು ಎಂದು ತಿಳಿದವನು ಯಾವನೋ ಅವನು ಮತ್ಪರನು. ಯಾವನಾದರೊಬ್ಬ ರಾಗಿಯಾದವನು ಸ್ತ್ರೀ ಚಿತ್ತನಾಗಿರುತ್ತಾನೆ. ಆದರೆ ಆ ಸ್ತ್ರೀಯೇ ಎಲ್ಲಕ್ಕೂ ಹೆಚ್ಚೆಂದು ಭಾವಿಸಿರುವುದಿಲ್ಲ. ರಾಜನೋ ಮಹಾದೇವನೋ ಎಲ್ಲಕ್ಕೂ ಹೆಚ್ಚೆಂದು ಭಾವಿಸಿರುತ್ತಾನೆ. ಆದರೆ ಈ ಯೋಗಿಯೋ ಎಂದರೆ ನನ್ನಲ್ಲಿಯೇ ಚಿತ್ತವುಳ್ಳವನಾಗಿ ನಾನೇ ಹೆಚ್ಚೆಂದು ಭಾವಿಸಿರಬೇಕು. ಇನ್ನು ಈ ಯೋಗದ ಫಲವನ್ನು ಹೇಳಲಾಗುತ್ತದೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ನಿಯತ ಮಾನಸನಾಗಿ ಹೀಗೆ ಯಾವಾಗಲೂ ಆತ್ಮನನ್ನು ಯೋಗದಲ್ಲಿ ಇಟ್ಟುಕೊಳ್ಳುವ ಯೋಗಿಯು ನಿರ್ವಾಣ ಪರಮವಾದ ನನ್ನಲ್ಲಿರುವ ಶಾಂತಿಯನ್ನು ಪಡೆಯುವನು. ಹೀಗೆ ಮೇಲೆ ಹೇಳಿದ ಬಗೆಯಿಂದ ಯಾವಾಗಲೂ ತನ್ನ ಆತ್ಮನನ್ನು ಯೋಗದಲ್ಲಿ ಇಟ್ಟುಕೊಂಡಿರುವ, ಸಮಾಧಾನಗೊಳಿಸಿಕೊಂಡಿರುವ ನಿಯತ ಮಾನಸನಾದ, ಅಂದರೆ ನಿಯತವಾದ ಬಿಗಿ ಹಿಡಿದ ಮಾನಸವು ಎಂದರೆ ಮನಸ್ಸು ಯಾವನಿಗೆ ಇರುವುದೋ ಅಂಥವನು ನಿಯತ ಮಾನಸನು. ಅಂಥ ಯೋಗಿಯು ನಿರ್ವಾಣ ಪರಮವಾದ, ಅಂದರೆ ನಿರ್ವಾಣವು ಎಂದರೆ ಇಲ್ಲಿ ಮೋಕ್ಷವು, ಅದು ಯಾವ ಶಾಂತಿಗೆ ಕಡೆಯ ನಿಲ್ದಾಣವಾಗಿರುವುದೋ ಅದು ನಿರ್ವಾಣ ಪರಮವಾದದ್ದು. ಅಂಥ ನನ್ನಲ್ಲಿರುವ ಎಂದರೆ ನನ್ನ ವಶದಲ್ಲಿರುವ ಶಾಂತಿಯನ್ನು, ಅಂದರೆ ಉಪರತಿಯನ್ನು ಪಡೆಯುವನು ಅಥವಾ ಹೊಂದುವನು ಎಂದು ಅರ್ಥ. ಇನ್ನು ಯೋಗಕ್ಕೆ ಕೆಲವೊಂದಿಷ್ಟು ಆಹಾರಾದಿ ನಿಯಮಗಳನ್ನು ಕೂಡ ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಿದ್ದಾನೆ. ಈಗ ಯೋಗಿಗೆ ಆಹಾರವೇ ಮುಂತಾದದ್ದರ ನಿಯಮಗಳು. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನ, ಅತಿಯಾಗಿ ಊಟ ಮಾಡುವವನಿಗೆ ಯೋಗವಿಲ್ಲ, ನಿಯಮದಿಂದ ಊಟ ಮಾಡದೆ ಬಿಟ್ಟಿರುವವನಿಗೂ ಇಲ್ಲ, ಅತಿಯಾಗಿ ನಿದ್ರಿಸುವವನಿಗೂ ಇಲ್ಲ, ಸದಾ ಎಚ್ಚೆತ್ತಿರುವವನಿಗಂತೂ ಇಲ್ಲವೇ ಇಲ್ಲ. ಅತ್ಯಶ್ನತಃ ಎಂದರೆ ತನಗೆ ಎಷ್ಟು ಹೊಂದುವುದೋ ಆ ಅನ್ನದ ಪರಿಮಾಣವನ್ನು ಅತಿಯಾಗಿ ಮೀರಿ ಊಟ ಮಾಡುವವನಾದ ಅಶ್ನತಃ, ಅತ್ಯಾಶಿಗೆ ಯೋಗವು ದಕ್ಕುವುದಿಲ್ಲ. ನಿಯಮವಾಗಿ ಆಹಾರವನ್ನು ಉಣ್ಣದೆ ಬಿಟ್ಟಿರುವವನಿಗೂ, ಅಂದರೆ ಆಹಾರವನ್ನೇ ತಿನ್ನದೆ ಉಪವಾಸವನ್ನೇ ಮಾಡುತ್ತೇನೆ ಎನ್ನುವವನಿಗೂ ಯೋಗವು ದಕ್ಕುವುದಿಲ್ಲ. ಯಾವ ಅನ್ನವು ತನಗೆ ಹೊಂದುವಷ್ಟಿರುವುದೋ ಅದು ತನ್ನನ್ನು ಕಾಪಾಡುವುದು, ಅದು ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ಯಾವುದು ತನಗೆ ತಕ್ಕ ಅಳತೆಗಿಂತಲೂ ಹೆಚ್ಚಾಗಿರುವುದೋ ಅದು ತೊಂದರೆಯನ್ನು ಉಂಟು ಮಾಡುತ್ತದೆ, ಯಾವುದು ಕಡಿಮೆಯಾಗಿರುವುದೋ ಅದು ಕಾಪಾಡುವುದಿಲ್ಲ. ಇದು ಶ್ರುತಿಯಲ್ಲಿ ಕೂಡ ಇದಕ್ಕೆ ಪ್ರಮಾಣವಿದೆ. ಶ್ರುತಿಯು ಕೂಡ ಇದೇ ವಿಷಯವನ್ನು ಹೇಳುತ್ತದೆ. ಯಾವ ಅನ್ನವು ತನಗೆ ಹೊಂದುವಷ್ಟಿರುವುದೋ ಅದು ತನ್ನನ್ನು ಕಾಪಾಡುವುದು, ತೊಂದರೆಯನ್ನುಂಟು ಮಾಡುವುದಿಲ್ಲ. ಯಾವುದು ತನಗೆ ತಕ್ಕ ಅಳತೆಗಿಂತ ಹೆಚ್ಚಾಗಿರುವುದೋ ಅದು ತೊಂದರೆಯನ್ನುಂಟು ಮಾಡುತ್ತದೆ, ಯಾವುದು ಕಡಿಮೆಯಾಗಿರುವುದೋ ಅದು ಕಾಪಾಡುವುದಿಲ್ಲ ಎಂದು ಶತಪಥ ಬ್ರಾಹ್ಮಣದಲ್ಲಿ ಹೇಳಲಾಗಿದೆ. ಆದ್ದರಿಂದ ಯೋಗಿಯು ತನ್ನ ಅಳತೆಗಿಂತ ಹೆಚ್ಚಾಗಿ ಅಥವಾ ಕಡಿಮೆಯಾಗಿ ಊಟ ಮಾಡಬಾರದು. ಯಾವ ಯೋಗಶಾಸ್ತ್ರದಲ್ಲಿ ಇಷ್ಟೆಂದು ಗೊತ್ತು ಮಾಡಿರುವ ಅನ್ನದ ಪರಿಮಾಣಕ್ಕಿಂತ ಹೆಚ್ಚಾಗಿ ಊಟ ಮಾಡುವವನಿಗೆ ಯೋಗವು ದಕ್ಕುವುದಿಲ್ಲ ಎಂದಾದರೂ ಅರ್ಥವನ್ನು ಮಾಡಬಹುದು. ಏಕೆಂದರೆ ಯೋಗಶಾಸ್ತ್ರದಲ್ಲಿ ವ್ಯಂಜನ ಸಹಿತವಾದ ಅನ್ನಕ್ಕೆ ಅರ್ಧ, ನೀರಿಗಾಗಿ 3/4 ಭಾಗ ಹೀಗೆ ಕೊಟ್ಟು ವಾಯುವಿನ ಸಂಚಾರಕ್ಕಾಗಿ ಇನ್ನು 4ನೇ ಅಂಶವನ್ನು ಉಳಿಸಿಕೊಳ್ಳಬೇಕು ಎಂದು ಮುಂತಾಗಿ ಆಹಾರದ ಪರಿಮಾಣವನ್ನು ಹೇಳಿರುತ್ತದೆ. ಇದರಂತೆ ಎಲೈ ಅರ್ಜುನನೇ, ಬಹಳವಾಗಿ ನಿದ್ರಿಸುವವನಿಗೂ ಯೋಗವು ದಕ್ಕುವುದಿಲ್ಲ, ಅತಿಯಾಗಿ ಎಚ್ಚರವಾಗಿರುವವನಿಗೂ ಯೋಗವು ದಕ್ಕುವುದೇ ಇಲ್ಲ.
ಹಾಗಾದರೆ ಹೇಗಿದ್ದರೆ ಯೋಗವು ದಕ್ಕುವುದು ಎಂದರೆ ಹೇಳುತ್ತೇನೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ ವಿಹಾರನಾಗಿ, ಕರ್ಮಗಳಲ್ಲಿ ಯುಕ್ತ ಚೇಷ್ಟನಾಗಿ, ಯುಕ್ತ ಸ್ವಪ್ನಾವಬೋಧನಾಗಿ ಇರುವವನಿಗೆ ದುಃಖ ನಾಶಕವಾದ ಯೋಗವು ಉಂಟಾಗುವುದು. ಇಲ್ಲಿ ಯುಕ್ತಾಹಾರ ವಿಹಾರನಾದವನಿಗೆ ಎಂದರೆ ಒಳಗೆ ತೆಗೆದುಕೊಳ್ಳಲ್ಪಡುತ್ತದೆಯಾದ್ದರಿಂದ ಅನ್ನವು ಆಹಾರವೆನಿಸುವುದು, ವಿಹರಿಸುವುದು ವಿಹಾರವು ಅಂದರೆ ಹೆಜ್ಜೆಗೆ ನೆಟ್ಟು ಓಡಾಡುವುದು. ಇವೆರಡೂ ಯುಕ್ತವಾಗಿ ಎಂದರೆ ಗೊತ್ತಾದ ಪರಿಮಾಣದಲ್ಲಿ ಯಾವನಿಗೆ ಇರುವವೋ ಅವನು ಯುಕ್ತಾಹಾರ ವಿಹಾರನು. ಅಂಥವನಿಗೆ ಹಾಗೂ ಕರ್ಮಗಳಲ್ಲಿ ಯುಕ್ತ ಚೇಷ್ಟನಾಗಿರುವವನಿಗೆ, ಯಾವನಿಗೆ ಚೇಷ್ಟೆಯು ಕರ್ಮಗಳಲ್ಲಿ ಅಂದರೆ ಪ್ರಯತ್ನವು ಯುಕ್ತವಾಗಿರುವುದೋ, ಗೊತ್ತಾದ ಪರಿಮಿತಿಯುಳ್ಳದ್ದಾಗಿರುವುದೋ ಅವನಿಗೆ, ಮತ್ತು ಯುಕ್ತ ಸ್ವಪ್ನಾವಬೋಧನಿಗೆ, ಕನಸು ಎಚ್ಚರವು ಸ್ವಪ್ನಾವಬೋಧಗಳು ಅವೆರಡು ಯುಕ್ತವಾಗಿ ಎಂದರೆ ಇಂತಿಷ್ಟೆಂದು ಗೊತ್ತಾಗಿರುವ ಕಾಲದಷ್ಟು ಯಾವನಿಗೆ ಇರುವವೋ ಅವನಿಗೆ, ಹೀಗೆ ಯುಕ್ತಾಹಾರ ವಿಹಾರನಾಗಿ, ಕರ್ಮಗಳಲ್ಲಿ ಯುಕ್ತ ಚೇಷ್ಟನಾಗಿ, ಯುಕ್ತ ಸ್ವಪ್ನಾವಬೋಧನಾಗಿ ಇರುವ ಯೋಗಿಗೆ ದುಃಖ ನಾಶವಾದ ಯೋಗ ಉಂಟಾಗುವುದು. ಅಂದರೆ ದುಃಖಗಳೆಲ್ಲವನ್ನೂ ನಾಶ ಮಾಡುವುದರಿಂದ ಹಂತಿ ದುಃಖ ನಾಶವು ದುಃಖ. ಆದರೆ ಇಂಥವನಿಗೆ ಸಂಸಾರದ ಸುಖಗಳೆಲ್ಲವನ್ನೂ ನಾಶಗೊಳಿಸುವ ಯೋಗವು ದಕ್ಕುವುದಾಗುತ್ತದೆ ಎಂದರ್ಥ. ಈ ರೀತಿಯಾಗಿ ಯೋಗವನ್ನು ಪಡೆದು ಯುಕ್ತನಾದದ್ದರ ಗುರುತುಗಳೇನು ಮುಂದಿನ ಶ್ಲೋಕಗಳಲ್ಲಿ ಹೇಳುತ್ತಿದ್ದಾನೆ. ಇನ್ನು ಯಾವಾಗ ಯುಕ್ತನಾಗುವುದು ಎಂಬುದನ್ನು ಹೇಳುತ್ತೇನೆ. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಂ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ಯಾವಾಗ ವಿನಿಯತವಾದ ಚಿತ್ತವು ಆತ್ಮನಲ್ಲಿಯೇ ನಿಂತುಕೊಳ್ಳುವುದೋ, ಯಾವಾಗ ಸರ್ವ ಕಾಮಗಳಲ್ಲಿಯೂ ನಿಸ್ಪೃಹನಾಗುವನೋ ಆಗ ಯುಕ್ತನೆನಿಸುವನು. ಅಂದರೆ ಯಾವಾಗ ವಿನಿಯತವಾದ ಎಂದರೆ ವಿಶೇಷವಾಗಿ ನಿಯತವಾಗಿ ಬಿಗಿ ಹಿಡಿಯಲ್ಪಟ್ಟು ಏಕಾಗ್ರತೆಯನ್ನು ಹೊಂದಿದ ಚಿತ್ತವು ಹೊರಗಿನ ಯೋಚನೆಯನ್ನು ಬಿಟ್ಟು ಬರಿಯ ಆತ್ಮನಲ್ಲಿಯೇ ನಿಂತುಕೊಳ್ಳುವುದು, ತನ್ನ ಆತ್ಮನಲ್ಲಿಯೇ ನಿಲುಗಡೆಯನ್ನು ಪಡೆದುಕೊಳ್ಳುವುದು ಎಂದರ್ಥ. ಯಾವಾಗ ಸರ್ವಕಾಮಗಳಲ್ಲಿಯೂ ನಿಸ್ಪೃಹನಾಗಿರುವನು, ಈ ಲೋಕದಲ್ಲಿ ಕಂಡಿರುವ ಮತ್ತು ಕಾಣದಿರುವ ಪರಲೋಕದ ವಿಷಯಗಳಿಂದ ಯಾವ ಯೋಗಿಯ ಸ್ಪೃಹೆಯು ಅಂದರೆ ಬಯಕೆಯು ತೊಲಗಿರುವುದೋ ಅವನು ಆಗ ಆ ಕಾಲದಲ್ಲಿ ಯುಕ್ತನು ಸಮಾಹಿತನು ಎನಿಸಿಕೊಳ್ಳುತ್ತಾನೆ. ಸಮಾಧಿಯಲ್ಲಿರುವ ಆ ಯೋಗಿಯ ಚಿತ್ತವಿದೆಯಲ್ಲ, ಅದಕ್ಕೆ ಒಂದು ಹೋಲಿಕೆಯನ್ನು ಅಂದರೆ ಈ ರೀತಿಯಾದ ಸಮಾಹಿತ ಸ್ಥಿತಿಯಲ್ಲಿ ಸಮಾಧಿಯಲ್ಲಿ ಇರುವ ಆ ಯೋಗಿಯ ಚಿತ್ತವಿದೆಯಲ್ಲ ಅದಕ್ಕೆ ಒಂದು ಹೋಲಿಕೆಯನ್ನು ಹೇಳುತ್ತೇನೆ ಎಂದು ಭಗವಂತ ಹೇಳುತ್ತಾನೆ. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ನಿವಾತಸ್ಥವಾದ ದೀಪವು ಹೇಗೆ ಆಡುವುದಿಲ್ಲವೋ ಆತ್ಮನ ಯೋಗವನ್ನು ಮಾಡುತ್ತಿರುವ ಯೋಗಿಯ ಯಥಚಿತ್ತಕ್ಕೆ ಅದು ಉಪಮಾನವೆನಿಸುವುದು. ಇಲ್ಲಿ ನಿವಾತಸ್ಥವಾದ ಎಂದರೆ ನಿವಾತವಾದ ಎಂದರೆ ಗಾಳಿ ಇಲ್ಲದ ಕಡೆಯಲ್ಲಿ ಇರುವ ದೀಪವು, ದೊಡ್ಡ ದೀಪವು ಹೇಗೆ ಆಡುವುದಿಲ್ಲವೋ ಅಂದರೆ ಅಲುಗಾಡುವುದಿಲ್ಲವೋ ಹಾಗೆ ಎಂಬ ಇದನ್ನೇ ಆತ್ಮನ ಯೋಗವನ್ನು ಮಾಡುತ್ತಿರುವ ಸಮಾಧಿಯನ್ನು ಮಾಡುತ್ತಿರುವ ಎಂದರ್ಥ. ಅಂಥ ಯೋಗಿಯ ಯಥಚಿತ್ತಕ್ಕೆ ಬಿಗಿ ಹಿಡಿದ ಚಿತ್ತಕ್ಕೆ ಉಪಮೆಯು. ಇದಕ್ಕೆ ಹೋಲಿಸುವರಾದ್ದರಿಂದ ಇದು ಉಪಮೆಯು. ಹೋಲಿಕೆಯು ಎಂದು ಯೋಗವನ್ನು ಬಲ್ಲ ಚಿತ್ತದ ವೃತ್ತಿಗಳ ಸ್ವಭಾವವನ್ನು ಕಂಡುಕೊಂಡಿರುವುದರಿಂದ ಎಣಿಸಲ್ಪಡುತ್ತದೆ, ಹೀಗೆಂದು ಭಾವಿಸಲ್ಪಟ್ಟಿರುತ್ತದೆ. ಅಂದರೆ ಯೋಗಿಯ ಚಿತ್ತವು ಸಮಾಹಿತನಾಗಿ ಸಮಾಧಿ ಸ್ಥಿತಿಯಲ್ಲಿರುವ ಯೋಗಿಯ ಚಿತ್ತವು ಗಾಳಿ ಇಲ್ಲದಾಗ ಅಲುಗಾಡದೆ ದೀಪ ನೆಟ್ಟಗೆ ನಿಂತಿರುವುದಲ್ಲ, ಹಾಗೆ ಇರುತ್ತದೆ ಎಂಬ ಹೋಲಿಕೆಯನ್ನು ಕೊಡಲಾಗಿದೆ. ಹೀಗೆ ಯೋಗದ ಅಭ್ಯಾಸ ಬಲದಿಂದ ಏಕಾಗ್ರವಾಗಿ ಗಾಳಿ ಇಲ್ಲದ ಕಡೆ ಇರುವ ದೊಡ್ಡ ದೀಪದಂತೆ ಇರುವುದಾಗಿ ಯತ್ರೋ ಪರಮತೆ ಚಿತ್ತ
ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯಃ ಯೋಗೋ ನಿರ್ವಿಣ್ಣ ಚೇತಸಾ. ಚಿತ್ತವು ಯೋಗ ಸೇವೆಯಿಂದ ನಿರುದ್ಧವಾಗಿ ಯಾವಾಗ ಸುಮ್ಮನಾಗುವುದೋ, ಯಾವಾಗ ಆತ್ಮನಿಂದ ಆತ್ಮವನ್ನು ಕಂಡುಕೊಂಡು ತನ್ನಲ್ಲಿ ಸಂತುಷ್ಟನಾಗುವನೋ, ಬುದ್ಧಿಗ್ರಾಹ್ಯವಾದ ಅತೀಂದ್ರಿಯವಾದ ಆತ್ಯಂತಿಕವಾದ ಯಾವ ಸುಖವುಂಟೋ ಅದನ್ನು ಯಾವಾಗ ಅರಿತುಕೊಳ್ಳುವನೋ ಮತ್ತು ಯಾವಾಗ ಇವನು ನಿಂತು ತತ್ವದಿಂದ ಅಲುಗದೆ ಇರುವನೋ, ಯಾವ ಲಾಭವನ್ನು ಹೊಂದಿದ ಬಳಿಕ ಮಿಕ್ಕ ಲಾಭವನ್ನು ಅದಕ್ಕಿಂತ ಹೆಚ್ಚಿನದೆಂದು ಎಣಿಸುವುದಿಲ್ಲವೋ, ಯಾವುದರಲ್ಲಿ ನಿಂತವನಾಗಿ ಭಾರಿಯ ದುಃಖದಿಂದಲೂ ಇತ್ತ ಚಲಿಸದೇ ಇರುವನು, ದುಃಖ ಸಂಯೋಗ ವಿಯೋಗವಾದ ಅದನ್ನು ಯೋಗ ಸಂಜ್ಞೆಯುಳ್ಳದ್ದು ಎಂದು ತಿಳಿಯಬೇಕು. ಆ ಯೋಗವು ನಿಶ್ಚಯವಾದ ಅನಿರ್ವಿಣ್ಣವಾದ ಚೇತಸ್ಸುಳ್ಳವನಿಂದ ಮಾಡಲ್ಪಡುತ್ತಿರಬೇಕು. ಇಲ್ಲಿ ಯಾವಾಗ ಎಂದರೆ ಯಾವ ಕಾಲದಲ್ಲಿ ಚಿತ್ತವು ಯೋಗ ಸೇವೆಯಿಂದ ಎಂದರೆ ಯೋಗವನ್ನು ಮಾಡುವುದರಿಂದ ನಿರುದ್ಧವಾಗಿ ಎಂದರೆ ಯಾವ ಕಡೆಗೂ ಹರಿದಾಡದಂತೆ ತಡೆಗಟ್ಟಲ್ಪಟ್ಟು ಸುಮ್ಮನಾಗುವುದೋ, ಮತ್ತು ಯಾವಾಗ ಎಂದರೆ ಯಾವ ಕಾಲದಲ್ಲಿ ಆತ್ಮದಿಂದ ಎಂದರೆ ಸಮಾಧಿಯಿಂದ ಪರಿಶುದ್ಧವಾದ ಅಂತಃಕರಣದಿಂದ ಆತ್ಮನನ್ನು ಎಂದರೆ ಎಲ್ಲಕ್ಕೂ ಹೆಚ್ಚಿನ ಪ್ರಕಾಶ ರೂಪವಾದ ಚೈತನ್ಯವನ್ನು ಕಂಡುಕೊಂಡು ಅಂದರೆ ಅರಿತುಕೊಂಡು ತನ್ನ ಆತ್ಮನಲ್ಲಿಯೇ ಸಂತುಷ್ಟನಾಗುವನೋ ಅಂದರೆ ತೃಪ್ತಿಯನ್ನು ಹೊಂದುವನೋ, ಮತ್ತು ಬುದ್ಧಿಗ್ರಾಹ್ಯವಾದ ಇಂದ್ರಿಯಗಳ ಅಪೇಕ್ಷೆ ಇಲ್ಲದಿರುವ ಬರಿಯ ಬುದ್ಧಿಯಿಂದಲೇ ತಿಳಿಯಬರುವುದರಿಂದ ಅದು ಬುದ್ಧಿಗ್ರಾಹ್ಯವು. ಅಂಥ ಅತೀಂದ್ರಿಯವಾದ ಇಂದ್ರಿಯಗಳಿಗೆ ಗೋಚರವಾಗಿರುವುದನ್ನು ಮೀರಿರುವುದಾದ ಎಂದರೆ ವಿಷಯದಿಂದ ಹುಟ್ಟುವುದಲ್ಲದ ಎಂದರ್ಥ. ಯಾವ ಆತ್ಯಂತಿಕವಾದ ಅಂದರೆ ಕೊನೆಯವರೆಗೂ ಇರುವುದರಿಂದ ಆತ್ಯಂತಿಕವೆನಿಸಿರುತ್ತದೆ, ಅಂತವಿಲ್ಲದ ಎಂದರ್ಥ. ಇಂಥ ಯಾವ ಸುಖವುಂಟೋ ಹೀಗಿರುವ ಆ ಸುಖವನ್ನು ಯಾವಾಗ ಎಂದರೆ ಯಾವ ಕಾಲದಲ್ಲಿ ಅರಿತುಕೊಳ್ಳುವನೋ ಅನುಭವಿಸುತ್ತಿರುವನೋ ಇವನು ಎಂದರೆ ಈ ಜ್ಞಾನಿಯು ಆತ್ಮಸ್ವರೂಪದಲ್ಲಿ ನಿಂತವನಾಗಿ ಆ ತತ್ವದಿಂದ ಅತ್ತಿತ್ತ ಚಲಿಸದೆಯೇ ಇರುವನೋ, ತತ್ವ ಸ್ವರೂಪದಿಂದ ಜಾರಿ ಬೀಳದೆ ಇರುವನೋ ಎಂದರ್ಥ. ಮತ್ತು ಯಾವುದನ್ನು ಹೊಂದಿದ ಬಳಿಕ ಯಾವ ಆತ್ಮಲಾಭವನ್ನು ಪಡೆದ ಬಳಿಕ ಮತ್ತೊಂದು ಅಥವಾ ಬೇರೊಂದು ಲಾಭವನ್ನು ಅದಕ್ಕಿಂತ ಹೆಚ್ಚಿನದಾದ ಲಾಭಾಂತರವು ಇದೆ ಎಂದು ಎಣಿಸುವುದಿಲ್ಲವೋ ಯೋಚಿಸಿಕೊಳ್ಳದೇ ಇರುವನು. ಮತ್ತು ಯಾವುದರಲ್ಲಿ ಅಂದರೆ ಯಾವ ಆತ್ಮತತ್ವದಲ್ಲಿ ನಿಂತವನಾಗಿರುವಾಗ ಕತ್ತಿಯ ಪೆಟ್ಟೆ ಮುಂತಾದದ್ದರಿಂದ ಆದ ಭಾರಿಯ ಬಲವಾದ ದುಃಖದಿಂದ ಕೂಡ ಅತ್ತಿತ್ತ ಚಲಿಸದೇ ಇರುವನು. ಯಾವಾಗ ಚಿತ್ತವು ಸುಮ್ಮನಾಗುವುದೋ ಎಂದು ಮುಂತಾಗಿರುವ ಶ್ಲೋಕದಿಂದ ಹಿಡಿದು ಇಲ್ಲಿಯವರೆಗೆ ಎಷ್ಟು ವಿಶೇಷಣಗಳಿಂದ ಕೂಡಿರುವುದೆಂದು ಅಂತಃಕರಣದ ಒಂದಾನೊಂದು ಅವಸ್ಥೆ ಎಂಬ ಯೋಗವನ್ನು ಹೇಳಿದನು. ಆ ದುಃಖ ಸಂಯೋಗ ವಿಯೋಗವನ್ನು ಅಂದರೆ ದುಃಖಗಳ ಸಂಬಂಧವು ದುಃಖ ಸಂಯೋಗವು, ಆ ಸಂಯೋಗದ ಅಗಲುವಿಕೆಯೇ ದುಃಖ ಸಂಯೋಗ ವಿಯೋಗವು. ಈ ದುಃಖ ಸಂಯೋಗ ವಿಯೋಗವನ್ನು ಆ ವಿಪರೀತ ಲಕ್ಷಣೆಯಿಂದ ಯೋಗವೆಂದೇ ಹೆಸರುಳ್ಳದ್ದೆಂದು ತಿಳಿಯಬೇಕು, ಅರಿಯಬೇಕು. ಯೋಗದ ಫಲವನ್ನು ಉಪಸಂಹಾರ ಮಾಡಿ ಈ ಶ್ಲೋಕದ ಉತ್ತರಾರ್ಧದಲ್ಲಿ ಮತ್ತೆ ಯೋಗವನ್ನು ಮಾಡಬೇಕೆಂದು ಹೇಳುವುದಕ್ಕೆ ಪ್ರಾರಂಭಿಸುವುದು. ಏಕೆಂದರೆ ನಿಶ್ಚಯ ಅನಿರ್ವೇದ ಇವೆರಡು ಯೋಗಕ್ಕೆ ಸಾಧನಗಳೆಂದು ವಿಧಿಸುವುದಕ್ಕೆ. ಮೇಲೆ ಹೇಳಿರುವ ಈ ಯೋಗವನ್ನು ನಿಶ್ಚಯದಿಂದ ಎಂದರೆ ದೃಢ ಮನಸ್ಸಿನಿಂದ ಅನಿರ್ವಿಣ್ಣವಾದ ಚೇತಸ್ಸಿನಿಂದ
ನಿರ್ವಿಣ್ಣವಲ್ಲದ್ದು ಅನಿರ್ವಿಣ್ಣ. ಅದು ಯಾವುದು ಎಂದರೆ ಚೇತಸ್ಸು. ಆ ಬೇಸರವಿಲ್ಲದ ಚಿತ್ತದಿಂದ, ದೃಢ ಮನಸ್ಸಿನಿಂದ ಮತ್ತು ಬೇಸರವಿಲ್ಲದ ಚಿತ್ತದಿಂದ ಎಂದರ್ಥ. ಹೀಗೆ ಯೋಗಕ್ಕೆ ಮಾಡಬೇಕಾದ ಪ್ರಯತ್ನ ಹೇಗಿರಬೇಕು ಎಂಬುದನ್ನು ಮುಂದಿನೆರಡು ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಿರುವನು. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಶನೈಃ ಶನೈರುಪರಮೇತ್ ಬುದ್ಧ್ಯಾ ಧೃತಿಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಸಂಕಲ್ಪ ಪ್ರಭವಗಳಾದ ಕಾಮಗಳನ್ನು ಒಂದೂ ಉಳಿಯದಂತೆ ಎಲ್ಲವನ್ನೂ ಬಿಟ್ಟು ಮನಸ್ಸಿನಿಂದಲೇ ಇಂದ್ರಿಯ ಗ್ರಾಮವನ್ನು ಎಲ್ಲಾ ಕಡೆಯಿಂದಲೂ ನಿಯಮಕ್ಕೆ ತಂದುಕೊಂಡು ಧೃತಿಯಿಂದ ಹಿಡಿದ ಬುದ್ಧಿಯಿಂದ ಮೆಲ್ಲ ಮೆಲ್ಲನೆ ಹಿಂತಿರುಗಬೇಕು. ಮನಸ್ಸನ್ನು ಆತ್ಮಸಂಸ್ಥವಾಗಿ ಮಾಡಿಕೊಂಡು ಏನನ್ನು ಚಿಂತಿಸದಿರಬೇಕು. ಇಲ್ಲಿ ಸಂಕಲ್ಪ ಪ್ರಭವಗಳಾದ ಅಂದರೆ ಕಾಮಗಳಿಗೆ ಸಂಕಲ್ಪವೇ ಕಾರಣವಾಗಿರುವುದರಿಂದ ಅವು ಸಂಕಲ್ಪ ಪ್ರಭವಗಳು. ಆ ಕಾಮಗಳನ್ನು ಒಂದೂ ಉಳಿಯದಂತೆ ಅವುಗಳ ಲೇಪವಿಲ್ಲದಂತೆ ತ್ಯಜಿಸಿ ಅಂದರೆ ಬಿಟ್ಟು ಬಿಟ್ಟು ವಿವೇಕದಿಂದ ಕೂಡಿದ ಮನಸ್ಸಿನಿಂದಲೇ ಇಂದ್ರಿಯ ಗ್ರಾಮವನ್ನು ಎಂದರೆ ಇಂದ್ರಿಯಗಳ ಸಮೂಹವನ್ನು ಎಲ್ಲಾ ಕಡೆಯಿಂದಲೂ ಹಿಡಿದೆಳೆದುಕೊಂಡು ಅಂದರೆ ಮೆಲ್ಲ ಮೆಲ್ಲಗೆ ತಟ್ಟನೆ ಅಲ್ಲ ಹಿಂದಿರುಗಬೇಕು, ಮೆಲ್ಲ ಮೆಲ್ಲಗೆ ಹಿಂದಿರುಗಬೇಕು, ತಟ್ಟನೆ ಅಲ್ಲ ನಿಧಾನವಾಗಿ ಹಿಮ್ಮೆಟ್ಟಬೇಕು. ಏತರ ಸಹಾಯದಿಂದ ಬುದ್ಧಿಯಿಂದ. ಎಂಥ ಬುದ್ಧಿಯಿಂದ ಎಂದರೆ ಧೃತಿಗೃಹೀತವಾದ ಬುದ್ಧಿಯಿಂದ. ಧೃತಿಯಿಂದ ಎಂದರೆ ಧೈರ್ಯದಿಂದ ಹಿಡಿಯಲ್ಪಟ್ಟಿರುವ ಧೃತಿಗೃಹೀತ ಬುದ್ಧಿಯಿಂದ, ಧೈರ್ಯದಿಂದ ಕೂಡಿರುವ ಬುದ್ಧಿಯಿಂದ ಎಂದರ್ಥ. ಮನಸ್ಸನ್ನು ಆತ್ಮಸಂಸ್ಥವಾಗಿ ಮಾಡಿಕೊಂಡು, ಇಲ್ಲಿ ಆತ್ಮಸಂಸ್ಥವೆಂದರೆ ಆತ್ಮನಲ್ಲಿ ಚೆನ್ನಾಗಿ ನಿಂತದ್ದು. ಎಲ್ಲವೂ ಆತ್ಮನೇ, ಆ ಆತ್ಮನಿಗಿಂತ ಬೇರೆ ಯಾವುದೊಂದು ಇರುವುದಿಲ್ಲ ಎಂದು ಆತ್ಮನಲ್ಲಿಯೇ ನಿಂತಿರುವಂತೆ ಮನಸ್ಸನ್ನು ಮಾಡಿಕೊಂಡು ಏನನ್ನೂ ಮನಸ್ಸಿಗೆ ತಂದುಕೊಳ್ಳದೆ ಇರಬೇಕು. ಇದು ಯೋಗಕ್ಕೆ ಕೊನೆಯ ಅವಧಿಯು. ಹೀಗೆ ಇಲ್ಲಿ ಮನಸ್ಸನ್ನು ಆತ್ಮನಲ್ಲಿ ನಿಲ್ಲುವಂತೆ ಮಾಡುವುದಕ್ಕೆ ಹೊರಟಿರುವ ಯೋಗಿಯು ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಚಂಚಲವಾಗಿ ಅಸ್ಥಿರವಾಗಿರುವ ಮನಸ್ಸು ಯಾವುದರಿಂದ ಹೊರಕ್ಕೆ ಬರುವುದೋ ಅದರಿಂದ ಅದನ್ನು ಬಿಗಿ ಹಿಡಿದು ಆತ್ಮನಲ್ಲಿಯೇ ಇಟ್ಟು ಸ್ವಾಧೀನಪಡಿಸಿಕೊಳ್ಳಬೇಕು. ಸ್ವಭಾವದಿಂದ ತನ್ನಲ್ಲಿರುವ ದೋಷದಿಂದ ಮನಸ್ಸು ಚಂಚಲವಾಗಿರುತ್ತದೆ ಎಂದರೆ ಬಹಳವಾಗಿ ಹರಿದಾಡುವುದಾಗಿರುತ್ತದೆ. ಆದ್ದರಿಂದಲೇ ಅಸ್ಥಿರವಾಗಿರುತ್ತದೆ. ಅದು ಅಂದರೆ ಮನಸ್ಸು ಯಾವುದರಿಂದ ಎಂದರೆ ಯಾವ ಶಬ್ದಾದಿ ರೂಪವಾದ ನಿಮಿತ್ತದಿಂದ, ವಿಷಯ ನಿಮಿತ್ತದಿಂದ ಹೊರಕ್ಕೆ ಬರುವುದೋ ಅಂದರೆ ಹೊರಕ್ಕೆ ಹೊರಡುವುದೋ ಅದರಿಂದ ಎಂದರೆ ಶಬ್ದವೇ ಮುಂತಾದ ಆಯಾ ವಿಷಯ ನಿಮಿತ್ತದಿಂದ ಇದನ್ನು ಬಿಗಿ ಹಿಡಿದು ಆಯಾ ನಿಮಿತ್ತವನ್ನು ಅಂದರೆ ಅದರ ನಿಜವನ್ನು, ಆಯಾ ನಿಮಿತ್ತದ ನಿಜವನ್ನು ಪರೀಕ್ಷಿಸಿ ಗೊತ್ತುಪಡಿಸುವುದರ ಮೂಲಕವೋ ಇದು ಬರಿಯ ತೋರಿಕೆ ಎಂದು ಗೊತ್ತುಪಡಿಸಿಕೊಂಡು ವೈರಾಗ್ಯವನ್ನು ಭಾವನೆ ಮಾಡುವುದರಿಂದಲೂ ಈ ಮನಸ್ಸನ್ನು ಆತ್ಮನಲ್ಲಿಯೇ ವಶ ಮಾಡಿಕೊಳ್ಳಬೇಕು, ಅಂದರೆ ತನ್ನ ಅಧೀನವಾಗಿರುವಂತೆ ಮಾಡಿಕೊಳ್ಳಬೇಕು. ಹೀಗೆ ಯೋಗವನ್ನು ಅಭ್ಯಾಸ ಮಾಡಿದ ಬಲದಿಂದ ಯೋಗಿಯ ಮನಸ್ಸು ಆತ್ಮನಲ್ಲಿಯೇ ಅಡಗುವುದು. ಇನ್ನು ಯೋಗದ ಫಲವನ್ನು ಭಗವಂತ ವಿವರಿಸುತ್ತಿರುವನು. ಪ್ರಶಾಂತ ಮನಸಂ ಹೀನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮಕಲ್ಮಷಂ. ಪ್ರಶಾಂತ ಮನಸ್ಸಿನ ಶಾಂತ ರಜನಾಗಿರುವ ಬ್ರಹ್ಮಭೂತನಾದ ಅಕಲ್ಮಷನಾದ ಈ ಯೋಗಿಯನ್ನು ಉತ್ತಮ ಸುಖವು ಬಂದು ಸೇರುವುದು. ಅಂದರೆ ಪ್ರಶಾಂತ ಮನಸ್ಸಿನ ಅಂದರೆ ಚೆನ್ನಾಗಿ ಶಾಂತವಾದ ಮನಸ್ಸು ಯಾವನಿಗಿರುವುದೋ ಅವನು ಪ್ರಶಾಂತ ಮನಸ್ಸಿನವನು. ಅಂಥ ಪ್ರಶಾಂತ ಮನಸ್ಸಿನವನಾದ ಶಾಂತ ರಜನಾಗಿರುವ, ಇಲ್ಲಿ ರಜಸ್ಸು ಶಾಂತವಾಗಿರುವ ಎಂದರೆ
ಮೋಹವೇ ಮುಂತಾದ ಕ್ಲೇಶಗಳ ಧೂಳು ಸಂಪೂರ್ಣವಾಗಿ ಹೋಗಿರುವವನು ಎಂದರ್ಥ. ಬ್ರಹ್ಮವಾಗಿರುವ ಎಂದರೆ ಜೀವನ್ಮುಕ್ತನಾಗಿ ಎಲ್ಲವೂ ಬ್ರಹ್ಮವೇ ಎಂಬಿ ನಿಶ್ಚಯವುಳ್ಳವನು ಬ್ರಹ್ಮಭೂತನು. ಅಂಥ ಅಕಲ್ಮಶನಾದ ಅಂದರೆ ಅಧರ್ಮವೇ ಮುಂತಾದದ್ದು ಸ್ವಲ್ಪವೂ ಇಲ್ಲದವನು. ಅಂಥ ಆ ಯೋಗಿಯನ್ನು ಉತ್ತಮವಾದ ಮಿಗಿಲಿಲ್ಲದ ಸುಖವು ಬಂದು ಸೇರುವುದು. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹೀಗೆ ಯಾವಾಗಲೂ ತನ್ನನ್ನು ಯೋಗದಲ್ಲಿ ಇಟ್ಟುಕೊಂಡಿರುವುದರಿಂದ ಯೋಗಿಯು ವಿಗತ ಕಲ್ಮಶನಾಗಿ ಬ್ರಹ್ಮ ಸಂಸ್ಪರ್ಶವೆಂಬ ಅತ್ಯಂತ ಸುಖವನ್ನು ಆನಂದದಿಂದ ಸುಖವಾಗಿ ಪಡೆಯುತ್ತಾನೆ. ಮೇಲೆ ಹೇಳಿದ ಕ್ರಮದಿಂದ ಯೋಗದ ಅಂತರಾಯಗಳು ಯಾವುವೂ ಇಲ್ಲದೆ ತನ್ನನ್ನು ಯೋಗದಲ್ಲಿ ಇಟ್ಟುಕೊಂಡಿರುವ ಯೋಗಿಯು ಯಾವಾಗಲೂ ವಿಗತ ಕಲ್ಮಶನಾಗಿ ಅಂದರೆ ಪಾಪಗಳನ್ನು ತೊಲಗಿಸಿಕೊಂಡು ಬ್ರಹ್ಮ ಸಂಸ್ಪರ್ಶವೆಂಬ ಪರಬ್ರಹ್ಮದ ಸಂಸ್ಪರ್ಶವು ಯಾವುದಕ್ಕಿರುವುದೋ ಅದು ಬ್ರಹ್ಮ ಸಂಸ್ಪರ್ಶವು. ಅಂಥ ಅತ್ಯಂತವಾದ ಸುಖವನ್ನು, ಅಂತವನ್ನು ಮೀರಿಯೂ ಇರುವುದು ಅತ್ಯಂತವು ಉತ್ಕೃಷ್ಟವಾದದ್ದು, ಮಿಗಿಲಿಲ್ಲದ್ದು. ಅಂಥ ಸುಖದಿಂದ ಯಾವ ಆಯಾಸವೂ ಇಲ್ಲದೆ ಅಶ್ನುತೆ ವ್ಯಾಪ್ಯೋತಿ ಅಂದರೆ ಪಡೆದುಕೊಳ್ಳುವನು. ಈ ಸಂಸಾರವೆಲ್ಲವೂ ನಾಶವಾಗುವುದಕ್ಕೆ ಅಂದರೆ ತನ್ನ ಜನನ ಮರಣಗಳೆಂಬ ಆ ಪುನರ್ಜನ್ಮ ಚಕ್ರವು, ಆ ಸಂಸಾರವೆಲ್ಲವೂ ನಾಶವಾಗುವುದಕ್ಕೆ ಕಾರಣವಾಗಿರುವ ಯೋಗದ ಫಲವಾದ ಬ್ರಹ್ಮವು ಒಂದೇ ಎಂಬ ಜ್ಞಾನವಿದೆಯಲ್ಲ, ಅದನ್ನು ಇಲ್ಲಿ ತಿಳಿಸಲಾಗುತ್ತಿದೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಆತ್ಮನನ್ನು ಸರ್ವಭೂತಸ್ಥನನ್ನಾಗಿಯೂ ಸರ್ವಭೂತಗಳನ್ನು ಆತ್ಮನಲ್ಲಿ ಇರುವವನನ್ನಾಗಿಯೂ ಎಲ್ಲೆಲ್ಲಿಯೂ ಸಮದರ್ಶನಾಗಿರುವ ಯೋಗಯುಕ್ತಾತ್ಮನು ಕಂಡುಕೊಳ್ಳುವನು. ತನ್ನ ಆತ್ಮನನ್ನು ಸರ್ವಭೂತಸ್ಥನನ್ನಾಗಿಯೂ ಎಂದರೆ ಸಕಲ ಪ್ರಾಣಿಗಳಲ್ಲಿಯೂ ಇರುವವನನ್ನಾಗಿ, ತನ್ನ ಆತ್ಮವು ಸಕಲ ಪ್ರಾಣಿಗಳಲ್ಲಿಯೂ ಇರುವವನನ್ನಾಗಿಯೂ ಸರ್ವಭೂತಗಳನ್ನು ಆತ್ಮನಲ್ಲಿ ಎಂದರೆ ಬ್ರಹ್ಮಾದಿಯಾಗಿ ಸ್ತಂಭದವರೆಗಿನ ಸಕಲ ಪ್ರಾಣಿಗಳನ್ನು ತನ್ನ ಆತ್ಮನಲ್ಲಿ ತನ್ನೊಳಗೆ ಇರುವವನನ್ನಾಗಿಯೂ ಯೋಗಯುಕ್ತಾತ್ಮನು ಅಂದರೆ ಅಂತಃಕರಣವನ್ನು ಸಮಾಧಿಯಲ್ಲಿ ಇರಿಸಿಕೊಂಡಿರುವವನು ಕಂಡುಕೊಳ್ಳುತ್ತಾನೆ, ಅಂದರೆ ನೋಡುತ್ತಿರುವನು. ಅವನು ಸರ್ವತ್ರ ಸಮದರ್ಶನನಾಗಿ ಎಂದರೆ ಬ್ರಹ್ಮನಿಂದ ಹಿಡಿದು ಸ್ಥಾವರದವರೆಗಿನ ಒಂದಕ್ಕಿಂತ ಒಂದು ಹೆಚ್ಚು ಕಡಿಮೆ ಇರುವ ಸರ್ವಭೂತಗಳಲ್ಲಿಯೂ ಸಮವನ್ನು ಎಂದರೆ ನಿರ್ವಿಶೇಷವಾದ ಬ್ರಹ್ಮಾತ್ಮೈಕತ್ವವನ್ನೇ ಕಾಣುವ ದರ್ಶನವು ಎಂದರೆ ಜ್ಞಾನವು ಯಾವನಿಗಿರುವುದೋ ಅವನು ಸರ್ವತ್ರ ಸಮದರ್ಶನನು. ಈ ರೀತಿಯಾದ ಆತ್ಮೈಕತ್ವ ದರ್ಶನದ ಫಲವನ್ನು ಹೇಳುತ್ತೇನೆ ಎಂದು ಭಗವಂತನು ಹೇಳುತ್ತಾನೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಯಾವನು ನನ್ನನ್ನು ಎಲ್ಲೆಲ್ಲಿಯೂ ಕಾಣುವನೋ ಮತ್ತು ಎಲ್ಲವನ್ನೂ ನನ್ನಲ್ಲಿ ಕಾಣುವನೋ ಅವನಿಗೆ ನಾನು ಕಾಣದೆ ಹೋಗುವುದಿಲ್ಲ, ಅವನೂ ನನಗೆ ಕಾಣದೆ ಹೋಗುವುದಿಲ್ಲ. ಈಗ ಯಾವನು ಪ್ರತಿಯೊಬ್ಬನ ಆತ್ಮನೂ ಆಗಿರುವ ವಾಸುದೇವನಾದ ನನ್ನನ್ನು ಎಲ್ಲೆಲ್ಲಿಯೂ ಅಂದರೆ ಎಲ್ಲಾ ಪ್ರಾಣಿಗಳಲ್ಲಿಯೂ ಆ ವಾಸುದೇವನನ್ನೇ ಕಾಣುವನೋ ಮತ್ತು ಎಲ್ಲವನ್ನು ಎಂದರೆ ಬ್ರಹ್ಮನೇ ಮುಂತಾದ ಪ್ರಾಣಿಗಳ ಸಮೂಹವನ್ನು ಸರ್ವಾತ್ಮನಾದ ನನ್ನಲ್ಲಿ ಕಾಣುವನೋ ಅವನಿಗೆ ಅಂದರೆ ಹೀಗೆ ಆತ್ಮನು ಒಬ್ಬನೇ ಎಂದು ಕಂಡುಕೊಳ್ಳುವವನಿಗೆ ಈಶ್ವರನಾದ ನಾನು ಕಾಣದೆ ಹೋಗುವುದಿಲ್ಲ, ಅವನಿಗೆ ನಾನು ಪರೋಕ್ಷನಾಗುವುದಿಲ್ಲ, ಅವನೂ ನನಗೆ ಕಾಣದೆ ಹೋಗುವುದಿಲ್ಲ. ಆ ಜ್ಞಾನಿಯು ವಾಸುದೇವನಾದ ನನಗೆ ಕಾಣದೆ ಹೋಗುವುದಿಲ್ಲ, ಪರೋಕ್ಷನಾಗುವುದಿಲ್ಲ. ಏಕೆಂದರೆ ಅವನೂ ನಾನು ಒಂದೇ ಆತ್ಮದ ರೂಪದಲ್ಲಿರುತ್ತೇವೆ. ತನ್ನ ಆತ್ಮನೆಂಬುವನು ತನಗೆ ತೋರಿಕೊಂಡೇ ಇರಬೇಕಲ್ಲವೇ? ಮತ್ತು ಎಲ್ಲರ ಆತ್ಮನು ಒಬ್ಬನೇ ಎಂದು ತಿಳಿದುಕೊಂಡಿರುವವನು ನಾನೇ ಆಗಿರುತ್ತಾನೆ. ಆದ್ದರಿಂದಲೂ ನಾವು ಒಬ್ಬರಿಗೊಬ್ಬರು ಪರೋಕ್ಷವಾಗಿ ಇರುವುದಿಲ್ಲ
ಎಂದು ಅಭಿಪ್ರಾಯ. ಈಗ ಹಿಂದಿನ ಶ್ಲೋಕದಲ್ಲಿ ಹೇಳಿರುವ ಆತ್ಮನ ಯಥಾರ್ಥ ಜ್ಞಾನವನ್ನು ಅನುವಾದ ಮಾಡಿಕೊಂಡು ಅದರ ಫಲವಾದ ಮೋಕ್ಷವನ್ನು ಇಲ್ಲಿ ತಿಳಿಸಲಾಗುತ್ತದೆ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಯಾವನು ಸರ್ವಭೂತಗಳಲ್ಲಿಯೂ ಇರುವ ನನ್ನನ್ನು ಏಕತ್ವವನ್ನು ಆಶ್ರಯಿಸಿ ಭಜಿಸುತ್ತಿರುವನೋ ಆ ಯೋಗಿಯು ಹೀಗೇ ಇದ್ದರೂ ನನ್ನಲ್ಲಿ ಇರುತ್ತಾನೆ. ಸರಿಯಾಗಿ ಏಕತ್ವವನ್ನು ಕಂಡುಕೊಂಡಿರುವ ಯೋಗಿಯು ಹೇಗೆ ಇರಲಿ, ಯಾವ ಯಾವ ಪ್ರಕಾರಗಳಿಂದ ಇರುತ್ತಿದ್ದರೂ ನನ್ನಲ್ಲಿಯೇ, ಅಂದರೆ ವಿಷ್ಣುವಿನ ಪರಮ ಪದದಲ್ಲಿಯೇ ಇರುವನು. ಅವನು ಎಂದೆಂದಿಗೂ ಮುಕ್ತನೇ, ಮೋಕ್ಷನೇ. ಅವನಿಗೆ ಯಾವುದೂ ಅಡ್ಡಿ ಇರುವುದಿಲ್ಲ ಎಂದರ್ಥ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಎಲೈ ಅರ್ಜುನನೇ, ಯಾವಾತನು ಎಲ್ಲೆಲ್ಲಿಯೂ ಸುಖವನ್ನಾಗಲಿ ದುಃಖವನ್ನಾಗಲಿ ಆತ್ಮೌಪಮ್ಯದಿಂದ ಸಮನಾಗಿ ಕಾಣುತ್ತಿರುವನೋ ಅವನೇ ಪರಮಯೋಗಿಯು. ಇದು ಅಲ್ಲದೆ ಆತ್ಮೌಪಮ್ಯದಿಂದ, ಅಂದರೆ ಎಲ್ಲಿ ಆತ್ಮನೆಂದರೆ ತಾನೇ ಯಾವುದಕ್ಕೆ ಹೋಲಿಸುತ್ತೇವೆಯೋ ಅದು ಉಪಮೆ. ಆ ಉಪಮೆಯ ಭಾವವು ಔಪಮ್ಯವು. ಅಂಥ ಆತ್ಮೌಪಮ್ಯದಿಂದ ಎಂದರೆ ತನ್ನಂತೆಯೇ ಎಲ್ಲೆಲ್ಲಿಯೂ ಎಲ್ಲಾ ಪ್ರಾಣಿಗಳಲ್ಲಿಯೂ ಇರುವನು. ಎಲೈ ಅರ್ಜುನ, ಈ ರೀತಿಯಾಗಿ ಸಮವಾಗಿ ಯಾರು ಕಾಣುವನೋ ಅವನು ಯಾವುದನ್ನು ಸಮವಾಗಿ ಕಾಣುವನೋ ಎಂದರೆ, ಹೇಳುತ್ತೇನೆ, ಹೇಗೆ ನನಗೆ ಸುಖವು ಬೇಕಾಗಿರುವುದೋ ಅದರಂತೆ ಎಲ್ಲ ಪ್ರಾಣಿಗಳಿಗೂ ಸುಖವು ಅನುಕೂಲವಾಗಿರುತ್ತದೆ. ಮತ್ತು ಯದಿ ವಾ ಎಂಬಲ್ಲಿರುವ ವಾ ಶಬ್ದಕ್ಕೆ ಚ ಮತ್ತು ಎಂದರ್ಥ. ಯಾವ ದುಃಖವು ನನಗೆ ಹೇಗೆ ಪ್ರತಿಕೂಲವಾಗಿರುವುದೋ ಬೇಡವಾಗಿರುವುದೋ ಹಾಗೆಯೇ ಸರ್ವ ಪ್ರಾಣಿಗಳಿಗೂ ದುಃಖವು ಬೇಡ, ಪ್ರತಿಕೂಲವಾಗಿರುತ್ತದೆ. ಹೀಗೆ ಆತ್ಮೌಪಮ್ಯದಿಂದ ಸುಖ ದುಃಖಗಳನ್ನು ಅನುಕೂಲವಾಗಿಯೂ ಪ್ರತಿಕೂಲವಾಗಿಯೂ ಸರ್ವಭೂತಗಳಿಗೂ ಇರುವವೆಂದು ತನಗೆ ಸಮನಾಗಿ ಕಾಣುವನೋ, ಯಾರೊಬ್ಬರಿಗೆ ಪ್ರತಿಕೂಲವಾದದ್ದನ್ನು ಮಾಡದೆ ಅಹಿಂಸಕನಾಗಿರುವನೋ ಎಂದರ್ಥ. ಯಾವನು ಹೀಗೆ ಅಹಿಂಸಕನಾಗಿ ಸಮ್ಯಕ್ ದರ್ಶನದಲ್ಲಿ ನೆಲೆ ನಿಂತಿರುವನೋ ಆ ಯೋಗಿಯು ಯೋಗಿಗಳಲ್ಲೆಲ್ಲ ಪರಮನು, ಹೆಚ್ಚಿನವನು ಎಂದು ನನ್ನ ಅಭಿಪ್ರಾಯ. ಈ ಮೇಲೆ ಹೇಳಿದ, ಅಂದರೆ ಈವರೆಗೂ ಈ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಸಮ್ಯಕ್ ದರ್ಶನವೆಂಬ ಯೋಗವನ್ನು ಪಡೆದುಕೊಳ್ಳುವುದು ಕಷ್ಟವೆಂಬುದನ್ನು ಕಂಡು ಅದನ್ನು ಪಡೆದುಕೊಳ್ಳುವುದಕ್ಕೆ ನಿಶ್ಚಿತವಾಗಿರುವ ಉಪಾಯವನ್ನು ಕೇಳಿ ತಿಳಿದುಕೊಳ್ಳಬೇಕೆಂದು ಅರ್ಜುನನು ಇಂತೆಂದನು. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾ ಸ್ಥಿತಿಂ ಸ್ಥಿರಾಂ. ಅರ್ಜುನನು ಇಂತೆಂದನು, ಎಲೈ ಮಧುಸೂದನನೇ, ಸಾಮ್ಯವೆಂದು ನೀನು ಹೇಳಿದ ಯಾವ ಈ ಯೋಗವುಂಟೋ ಅದು ಚಂಚಲವಾಗಿರುವುದರಿಂದ ಸ್ಥಿರವಾಗಿರುವ ಬಗೆಯನ್ನು, ಅಂದರೆ ಆ ಸ್ಥಿತಿಯಲ್ಲಿ ಸ್ಥಿರವಾಗಿರುವ ಬಗೆಯನ್ನು ನಾನು ಕಾಣೆನು. ಎಲೈ ಮಧುಸೂದನನೇ, ಸಾಮ್ಯವೆಂದು ಸಮತೆಯ ರೂಪವೆಂದು ನೀನು ಯಾವ ಯೋಗವನ್ನು ಹೇಳಿದೆಯೋ ಈ ಯೋಗಕ್ಕೆ ನಾನು ಮನಸ್ಸು ಚಂಚಲವಾಗಿರುವುದರಿಂದ ಕಾಣೆನು, ತೋರುವುದಿಲ್ಲ. ಆದರೆ ಏನನ್ನು ಕಾಣೆ ಎಂದರೆ ಸ್ಥಿರವಾದ ಅಲುಗಾಡದ ಸ್ಥಿತಿಯನ್ನು, ಮನಸ್ಸೇ ಚಂಚಲವಾಗಿರುವುದರಿಂದ ಸ್ಥಿರವಾದ ಅಲುಗಾಡದ ಸ್ಥಿತಿಯನ್ನು, ಅಂದರೆ ಆ ಇರುವಿಕೆಯನ್ನು ಕಾಣೆನು ಎಂದರ್ಥ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಕೃಷ್ಣನೇ, ಮನಸ್ಸು ಚಂಚಲವಾದದ್ದು, ಪ್ರಮಾಥಿ ಬಲವಾದದ್ದು, ದೃಢವಾದದ್ದು. ಅದರ ನಿಗ್ರಹವು ವಾಯುವಿನ ನಿಗ್ರಹದಂತೆ ಬಹಳ ಕಷ್ಟದಿಂದ ಮಾಡಬೇಕಾದದ್ದೆಂದು ನಾನು ತಿಳಿಯುವೆನು. ಇದು ಪ್ರಸಿದ್ಧವಾಗಿದೆ. ಮನಸ್ಸು ಚಂಚಲವಾಗಿದೆಯಲ್ಲವೇ? ಕೃಷ್ಣ ಎಂಬುದು ಎಳೆಯುವುದು
ಕೃಷ್ಣ ಎಂಬುದು ಎಳೆಯುವುದು ಎಂಬರ್ಥದ ಕೃಷ್ ಧಾತುವಿನಿಂದ ಬಂದಿರುವ ರೂಪವು ಭಕ್ತ ಜನರ ಪಾಪವೇ ಮುಂತಾದ ದೋಷಗಳನ್ನು ಎಳೆದು ಹಾಕುವುದರಿಂದ ಕೃಷ್ಣನೆಂದು ಹೆಸರು. ಮನಸ್ಸು ಚಂಚಲವಾಗಿದೆ. ಅರ್ಜುನನು ಹೇಳುತ್ತಿದ್ದಾನೆ, ಇದು ಬಹುವಾಗಿ ಚಂಚಲವಾಗಿರುವುದೆಂಬುದೊಂದೇ ಅಲ್ಲ, ಅದು ಪ್ರಮಾಥಿಯೂ ಆಗಿದೆ. ಇಲ್ಲಿ ಪ್ರಮಾಥಿ ಎಂದರೆ ಕಡೆದು ಹಾಕುವ ಸ್ವಭಾವವುಳ್ಳದ್ದು. ಕಡೆಯುತ್ತದೆ ಎಂದರೆ ಶರೀರವನ್ನು ಇಂದ್ರಿಯಗಳನ್ನು ವಿಕ್ಷೇಪಗೊಳಿಸುವುದಾಗಿ ಪರವಶವಾಗಿ ಮಾಡುತ್ತದೆ ಮತ್ತು ಬಲವಾಗಿರುತ್ತದೆ. ಎಲ್ಲಕ್ಕಿಂತಲೂ ಹೆಚ್ಚು ಬಲವಾಗಿರುತ್ತದೆ. ಯಾರಿಂದಲೂ ಇದನ್ನು ಅಂದರೆ ಮನಸ್ಸನ್ನು ಆಳುವುದಕ್ಕೆ ಆಗುವಂತಿಲ್ಲ. ಏಕೆಂದರೆ ಇದನ್ನು ತಡೆಯುವುದಕ್ಕೆ ಮನಸ್ಸನ್ನು ತಡೆಯುವುದಕ್ಕೆ ಆಗುವುದೇ ಇಲ್ಲ. ಅದು ಅಷ್ಟು ದೃಢವಾಗಿಯೂ ಇದೆ. ನಾಗಪಾಶದಂತೆ ಕತ್ತರಿಸುವುದಕ್ಕೆ ಆಗದಂತಿರುತ್ತದೆ. ಹೀಗಿರುವ ಈ ಮನಸ್ಸಿನ ನಿಗ್ರಹವು ಎಂದರೆ ತಡೆಗಟ್ಟುವುದು ಗಾಳಿಯನ್ನು ನಿಗ್ರಹಿಸುವಂತೆ ದುಷ್ಕರವಾಗಿರುತ್ತದೆ. ಹೇಗೆ ಗಾಳಿಯನ್ನು ತಡೆಗಟ್ಟುವುದು ಕಷ್ಟವೋ ಹಾಗೆ ಮನಸ್ಸನ್ನು ತಡೆಗಟ್ಟುವುದು ಅದಕ್ಕಿಂತಲೂ ಕಷ್ಟವೆಂದು ನಾನು ಭಾವಿಸುತ್ತೇನೆ ಎಂದು ಅರ್ಜುನನು ಕೃಷ್ಣನಲ್ಲಿ ಹೇಳಿಕೊಳ್ಳುತ್ತಿರುವನು. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಶ್ರೀ ಭಗವಂತನು ಎಂತೆಂದನು, ಎಲೈ ಮಹಾಬಾಹುವೆ, ಮನಸ್ಸು ನಿಗ್ರಹಿಸುವುದಕ್ಕೆ ಕಷ್ಟವೆಂಬುದು, ಅದು ಚಂಚಲವೆಂಬುದು ನಿಸ್ಸಂಶಯವು. ಆದರೆ ಎಲೈ ಕೌಂತೆಯನೇ, ಅಭ್ಯಾಸದಿಂದಲೂ ವೈರಾಗ್ಯದಿಂದಲೂ ಅದು ಹಿಡಿತಕ್ಕೆ ಸಿಕ್ಕುತ್ತದೆ. ಭಗವಂತನು ಹೇಳುತ್ತಾನೆ, ಇದು ಹೀಗೆಯೇ, ನೀನು ಹೇಳಿದಂತೆಯೇ ಸರಿ. ಎಲೈ ಮಹಾಬಾಹುವಾದ ಅರ್ಜುನನೇ, ಮನಸ್ಸು ನಿಗ್ರಹಿಸುವುದಕ್ಕೆ ಕಷ್ಟವಾದದ್ದೆಂಬುದು ಮತ್ತು ಇದು ಚಂಚಲವೆಂಬುದು ನಿಸ್ಸಂಶಯವು, ಇದರಲ್ಲಿ ಸಂಶಯವಿಲ್ಲ. ಆದರೆ ಅಭ್ಯಾಸದಿಂದಲೂ, ಇಲ್ಲಿ ಅಭ್ಯಾಸವೆಂದರೆ ಒಂದಾನೊಂದು ಚಿತ್ತ ಭೂಮಿಯಲ್ಲಿ ಒಂದೇ ಬಗೆಯಾದ ಚಿತ್ತವೃತ್ತಿಯನ್ನು ಆಡಿಸುತ್ತಿರುವುದು, ಅದರಿಂದಲೂ ಅಂದರೆ ಆ ಅಭ್ಯಾಸದಿಂದಲೂ ವೈರಾಗ್ಯದಿಂದಲೂ. ವೈರಾಗ್ಯವೆಂದರೆ ಈ ಲೋಕದಲ್ಲಿ ಕಂಡಿರುವ ಮತ್ತು ಕಾಣದ, ಅಂದರೆ ಈ ಲೋಕದಲ್ಲಿ ಎಂದರೆ ಕಂಡಿರುವ ಮತ್ತು ಕಾಣದ ಪರಲೋಕದಲ್ಲಿ ನಮಗೆ ಬೇಕೆನಿಸುವ ಭೋಗಗಳಲ್ಲಿ ದೋಷವನ್ನು ಕಾಣುವುದನ್ನು ಅಭ್ಯಾಸ ಮಾಡಿಕೊಂಡದ್ದರಿಂದ, ಅಂದರೆ ನಮಗೆ ಬೇಕೆನಿಸುವಂತಹ ಭೋಗಗಳಲ್ಲಿ ದೋಷವನ್ನು ಕಾಣುವುದನ್ನು ಅಭ್ಯಾಸ ಮಾಡಿಕೊಂಡದ್ದರಿಂದ ಆಗುವ ಬಯಕೆಯ ಅಭಾವವು. ಆ ವೈರಾಗ್ಯದಿಂದಲೂ ವಿಕ್ಷೇಪ ರೂಪವಾದ ಮನಸ್ಸಿನ ಓಡಾಟವು ಹಿಡಿತಕ್ಕೆ ಸಿಕ್ಕುವುದು. ಹೀಗೆ ಆ ಮನಸ್ಸನ್ನು ಹಿಡಿಯಬಹುದು, ನಿಗ್ರಹ ಮಾಡಬಹುದು, ತಡೆಯಬಹುದು ಎಂದು ಅರ್ಥ. ಅಸಂಯತಾತ್ಮನಾ ಯೋಗಃ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಅಸಂಯಾತ್ಮನಿಗೆ ಯೋಗವು ದಕ್ಕುವುದು ಕಷ್ಟವೆಂದು ನನ್ನ ಮತವು. ಆದರೆ ವಶ್ಯಾತ್ಮನಾದವನು ಪ್ರಯತ್ನವನ್ನು ಮಾಡುತ್ತಿದ್ದರೆ ಉಪಾಯದಿಂದ ಅದನ್ನು ಪಡೆಯಬಹುದು. ಆದರೆ ಯಾವನು ಅಸಂಯತಾತ್ಮನೋ ಅವನಿಗೆ, ಹೇಗೆಂದರೆ ಅಸಂಯತಾತ್ಮನಿಗೆ ಅಭ್ಯಾಸ ವೈರಾಗ್ಯಗಳಿಂದ ಬಿಗಿ ಹಿಡಿಯದ ಅಂತಃಕರಣವು ಯಾವನಿಗಿರುವುದೋ, ಅಭ್ಯಾಸ ವೈರಾಗ್ಯಗಳಿಂದ ಯಾರು ನಿಗ್ರಹಿಸಲು ಸಾಧ್ಯವಿಲ್ಲವೋ ಅಂತಃಕರಣವನ್ನು, ಅಂಥವನು ಅಸಂಯತಾತ್ಮನು. ಆ ಅಸಂಯತಾತ್ಮನಿಗೆ ಯೋಗವು ದುಷ್ಪ್ರಾಪ್ಯವು, ದಕ್ಕುವುದು ಕಷ್ಟ ಎಂದು ನನ್ನ ಮತವು. ಯಾವನಾದರೆ ವಶ್ಯಾತ್ಮನಾಗಿರುವನೋ, ಅಂದರೆ ಅಭ್ಯಾಸ ವೈರಾಗ್ಯಗಳಿಂದ ಅಳವಿಗೆ ತಂದುಕೊಂಡಿರುವ ಆತ್ಮವು ಮನಸ್ಸು ಯಾವನಿಗಿರುವುದೋ ಅಂಥವನು ವಶ್ಯಾತ್ಮನು. ಆ ವಶ್ಯಾತ್ಮನೋ ಎಂದರೆ ಯತ್ನ ಮಾಡುತ್ತಿದ್ದರೆ ಮತ್ತು ಪ್ರಯತ್ನವನ್ನು ಮಾಡುತ್ತಿದ್ದರೆ ಉಪಾಯದ ಮೂಲಕ, ಎಂದರೆ ಮೇಲೆ ಹೇಳಿರುವ ಉಪಾಯದಿಂದ ಪಡೆದುಕೊಳ್ಳಬಹುದು. ಇನ್ನು ಯೋಗ ಭ್ರಷ್ಟನ ಗತಿಯೇನು ಎಂಬುದನ್ನು ಅರ್ಜುನ ಕೃಷ್ಣನಲ್ಲಿ ಕೇಳುತ್ತಿರುವನು. ಇಲ್ಲಿ ಯೋಗಾಭ್ಯಾಸವನ್ನು ಸ್ವೀಕರಿಸಿ ಇಹಲೋಕವನ್ನು ಪರಲೋಕವನ್ನು ಪಡೆಯುವುದಕ್ಕೆ ಕಾರಣವಾಗಿರುವ ಕರ್ಮಗಳನ್ನಂತೂ ಸನ್ಯಾಸ ಮಾಡಿದ್ದಾಯಿತು. ಯೋಗ ಸಿದ್ಧಿಯ ಫಲವಾದ ಮೋಕ್ಷಕ್ಕೆ ಸಾಧನವೆನಿಸುವ ಸಮ್ಯಕ್ ದರ್ಶನವೂ ದೊರೆಯಲೂ ಇಲ್ಲ. ಇತ್ತ ಇಹಲೋಕ ಪ್ರಾಪ್ತಿ ಪರಲೋಕ ಪ್ರಾಪ್ತಿಗಿರುವ ಕರ್ಮಗಳನ್ನು ತ್ಯಾಗ ಮಾಡಿ ಅತ್ತ ಮೋಕ್ಷವೂ ದೊರೆಯದೆ ಹೋದರೆ, ಆ ಸಮ್ಯಕ್ ದರ್ಶನವೂ ದೊರೆಯದೆ ಹೋದರೆ
ಈ ಕಾರಣದಿಂದ ಯೋಗಿಯು ಸಾಯುವ ಕಾಲದಲ್ಲಿ ಯೋಗ ಮಾರ್ಗದಿಂದ ಚಿತ್ತದಲ್ಲಿ ಚಲಿಸಬಹುದಷ್ಟೇ. ಏಕೆಂದರೆ ಸಾಯುವವರೆಗೂ ಆ ಸಮ್ಯಕ್ ದರ್ಶನ ಹೊಂದದೆ ಹೋದರೆ ಆ ಸ್ಥಿತಿಯನ್ನು ಹೊಂದುವ ಪ್ರಯತ್ನಗಳು ಸಾಧ್ಯವೇ? ಅಂಥವನು ಸಾಯುವ ಕಾಲದಲ್ಲಿ ಯೋಗ ಮಾರ್ಗದಿಂದ ಚಿತ್ತದಲ್ಲಿ ಚಲಿಸಬಹುದಷ್ಟೇ, ಅಂಥವನು ಕೆಟ್ಟೇ ಹೋಗುವನೋ ಏನೋ ಎಂಬ ಶಂಕೆಯಿಂದ ಅರ್ಜುನನು ಈ ಪ್ರಶ್ನೆಯನ್ನು ಕೇಳಿರುತ್ತಾನೆ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತಃ ಯೋಗಾಚ್ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಎಲೈ ಕೃಷ್ಣನೇ, ಪ್ರಯತ್ನವನ್ನು ಮಾಡದೆ ಶ್ರದ್ಧೆಯುಳ್ಳವನಾಗಿರುವವನಿಗೆ ಮನಸ್ಸು ಯೋಗವನ್ನು ಬಿಟ್ಟು ಚಲಿಸಿದರೆ ಯೋಗ ಸಂಸಿದ್ಧಿಯನ್ನು ಪಡೆಯದ ಅಂಥವನಿಗೆ ಯಾವ ಗತಿಯಾಗುವುದು? ಇಲ್ಲಿ ಅಯತಿಯು ಎಂದರೆ ಸರಿಯಾಗಿ ಪ್ರಯತ್ನವನ್ನು ಮಾಡದೇ ಇರುವವನು, ಆದರೆ ಯೋಗ ಮಾರ್ಗದಲ್ಲಿ ಶ್ರದ್ಧೆಯುಳ್ಳವನು ಎಂದರೆ ಆಸ್ತಿಕ್ಯ ಬುದ್ಧಿಯುಳ್ಳವನೂ ಆಗಿ ಮರಣ ಕಾಲದಲ್ಲಿ ಯೋಗವನ್ನು ಬಿಟ್ಟು ಅಂದರೆ ಸಾಯುವ ಮುನ್ನ ಯೋಗವನ್ನು ಬಿಟ್ಟು ಮಾನಸವು ಎಂದರೆ ಮನಸ್ಸು ಚಲಿತ ಮಾನಸನು ಎಂದರೆ ಯೋಗದ ನೆನಪೂ ತಪ್ಪಿ ಹೋದವನು ಆಗಿರುವನಲ್ಲವೇ? ಕನಿಷ್ಠ ಮರಣಕಾಲದಲ್ಲಿ ಆದರೂ ಯೋಗದ ನೆನಪು ತಪ್ಪಿ ಹೋಗುವುದಲ್ಲವೇ? ಅಂಥವನು ಯೋಗ ಸಂಸಿದ್ಧಿಯನ್ನು ಎಂದರೆ ಯೋಗದ ಫಲವಾದ ಸಮ್ಯಕ್ ದರ್ಶನವನ್ನು ಪಡೆಯದೇ ಇರುವುದರಿಂದ ಯಾವ ಗತಿಯನ್ನು ಹೊಂದುತ್ತಾನೆ? ಕಚ್ಚಿನ್ನೋ ಭಯ ವಿಭ್ರಷ್ಟ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. ಎಲೆ ಮಹಾಬಾಹುವೆ, ಉಭಯ ವಿಭ್ರಷ್ಟನಾಗಿ ಬ್ರಹ್ಮದ ದಾರಿಯಲ್ಲಿ ದಿಕ್ಕು ತೋಚದೆ ಚೂರಾದ ಮೋಡದಂತೆ ಅಪ್ರತಿಷ್ಠನಾಗಿ ಕೆಟ್ಟು ಹೋಗುವುದಿಲ್ಲವಷ್ಟೇ. ಕರ್ಮ ಮಾರ್ಗ ಅಥವಾ ಯೋಗ ಮಾರ್ಗ ಇವೆರಡೂ ತಪ್ಪಿದವನಾಗಿ ಎಲೆ ಮಹಾಬಾಹುವೆ, ಚೂರಾಗಿ ಹೊರಬಿದ್ದ ಮೋಡದಂತೆ ಅಪ್ರತಿಷ್ಠನಾಗಿ ಯಾವ ಆಸರೆಯೂ ಇಲ್ಲದೆ ಬ್ರಹ್ಮದ ದಾರಿಯಲ್ಲಿ ಎಂದರೆ ಬ್ರಹ್ಮವನ್ನು ಪಡೆಯುವ ಮಾರ್ಗದಲ್ಲಿ ದಿಕ್ಕು ತೋಚದೆ ಅವನು ಕೆಟ್ಟು ಹೋಗುವುದಿಲ್ಲವಷ್ಟೇ. ಅವನೇನಾದರೂ ಕೆಟ್ಟು ಹೋಗುವನೋ? ಹಾಗೆ ಆಗುವುದಿಲ್ಲವಷ್ಟೇ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತಾ ನಹ್ಯುಪಪದ್ಯತೆ. ಎಲೈ ಕೃಷ್ಣನೇ, ಈ ನನ್ನ ಸಂಶಯವನ್ನು ಒಂದಿಷ್ಟೂ ಉಳಿಯದಂತೆ ನೀನು ಕತ್ತರಿಸಬೇಕು. ಏಕೆಂದರೆ ನಿನ್ನನ್ನು ಬಿಟ್ಟರೆ ಮತ್ತೆ ಯಾರೂ ಈ ಸಂಶಯವನ್ನು ಕತ್ತರಿಸುವವರಿಲ್ಲ. ಅಂದರೆ ಎಲೈ ಕೃಷ್ಣನೇ, ಈ ನನ್ನ ಸಂಶಯವನ್ನು ಒಂದಿಷ್ಟೂ ಉಳಿಯದಂತೆ ನೀನು ಕತ್ತರಿಸಬೇಕು, ಅಂದರೆ ಕಳೆಯಬೇಕು. ಏಕೆಂದರೆ ನಿನಗಿಂತ ಬೇರೆಯವನು ಅಂದರೆ ನಿನ್ನನ್ನು ಬಿಟ್ಟು ಮತ್ತೊಬ್ಬನು ಯಾವ ಋಷಿಯಾಗಲಿ ದೇವತೆಯಾಗಲಿ ಈ ಸಂಶಯವನ್ನು ಯೋಗ ಮಾರ್ಗದಿಂದ ಭ್ರಷ್ಟನಾದವನ ಗತಿ ಏನಾಗುವುದು ಎಂಬ ಸಂಶಯವನ್ನು ಕತ್ತರಿಸುವವನು ಅಂದರೆ ಹೋಗಲಾಡಿಸುವವನು ಹೊಂದುವ ಹಾಗಿಲ್ಲ, ಅಂದರೆ ಇರುವಂತಿಲ್ಲ. ಅಂತಹವನು ಯಾರೂ ಇಲ್ಲ. ಆದ್ದರಿಂದ ನೀನೇ ಈ ಸಂಶಯವನ್ನು ಹೋಗಲಾಡಿಸಬೇಕು ಎಂದರ್ಥ. ಭಗವಂತನು ಹೇಳುತ್ತಾನೆ, ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಶ್ರೀ ಭಗವಂತನು ಎಂತೆಂದನು, ಪಾರ್ಥನೆ, ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಅವನಿಗೆ ವಿನಾಶವಿರುವುದಿಲ್ಲ. ಅಪ್ಪ, ಕಲ್ಯಾಣವನ್ನು ಮಾಡಿದವನು ಯಾವನೂ ದುರ್ಗತಿಯನ್ನು ಹೊಂದಲಿಕ್ಕೇ ಸಾಧ್ಯವಿಲ್ಲ. ಕೃಷ್ಣನು ಹೇಳುತ್ತಿರುವನು, ಎಲೈ ಪಾರ್ಥನೆ, ಈ ಲೋಕದಲ್ಲಾಗಲಿ ಅಂದರೆ ಯಾರು ಯೋಗ ಮಾರ್ಗದಿಂದ ಚಲಿತನಾಗಿ ಭ್ರಷ್ಟನಾಗಿ ಬಿಡುವನೋ, ಆ ಸಮ್ಯಕ್ ದರ್ಶನವನ್ನು ಗಳಿಸಿಕೊಳ್ಳುವುದಿಲ್ಲವೋ, ಮೋಕ್ಷವನ್ನು ಹೊಂದುವುದಿಲ್ಲವೋ, ಅಂಥವನಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ನಾಶವು ಇಲ್ಲವೇ ಇಲ್ಲ, ಇರುವುದಿಲ್ಲ. ಇಲ್ಲಿ ನಾಶ ಎಂದರೆ ಮೊದಲಿನ ಜನ್ಮಕ್ಕಿಂತ ಕೀಳಾದ ಜನ್ಮವನ್ನು ಹೊಂದುವುದು. ಇದು ಯೋಗ ಭ್ರಷ್ಟನಿಗೆ ಇರುವುದಿಲ್ಲ. ಏಕೆಂದರೆ ಕಲ್ಯಾಣವನ್ನು ಮಾಡಿದವನು ಎಂದರೆ ಒಳ್ಳೆಯದನ್ನು ಮಾಡಿದವನು ಯಾವನೋ ದುರ್ಗತಿಯನ್ನು ಕೆಟ್ಟಗತಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಅರ್ಜುನನನ್ನು ಉದ್ದೇಶಿಸಿ ಹೇಳುವಾಗ
ಅಪ್ಪ ತಾತ ಎಂಬ ಮಾತಿನಿಂದ, ಅಂದರೆ ತಂದೆ ಅನ್ನೋ ಮಾತಿನಿಂದ ಹೇಳುತ್ತಿದ್ದಾನೆ. ಅಂದರೆ ನೀನು ಸ್ಪಷ್ಟವಾಗಿ ತಿಳಿದುಕೋ, ನನ್ನನ್ನು ಪುತ್ರ ರೂಪದಿಂದ ತನ್ನನ್ನು ಪುತ್ರ ರೂಪದಿಂದ ಉಂಟು ಮಾಡಿಕೊಳ್ಳುತ್ತಾನೆ. ಅಂದರೆ ಗೀತಾ ಮೂಲದಲ್ಲಿರುವ ತಾತ ಎಂಬ ಮಾತಿಗೆ ತಂದೆ ಎಂದರ್ಥ. ತನ್ನನ್ನು ಪುತ್ರ ರೂಪದಿಂದ ಉಂಟು ಮಾಡಿಕೊಳ್ಳುತ್ತಾನೆ, ಆದ್ದರಿಂದ ತಂದೆಗೆ ತಾತ ಎಂದು ಹೆಸರು. ತಂದೆಯೇ ಮಗನಾಗಿ ಹುಟ್ಟುವುದರಿಂದ ಮಗನನ್ನೂ ಕೂಡ ತಾತ ಎನ್ನುವರು. ಶಿಷ್ಯನು ಮಗನಂತೆ, ಆದ್ದರಿಂದ ಮಗನಲ್ಲದಿದ್ದರೂ ಅವನು ಕೂಡ ತಾತ ಎಂದೇ ಎನಿಸುತ್ತಾನೆ. ಈ ರೀತಿಯಾಗಿ ಪುತ್ರವಾತ್ಸಲ್ಯದಿಂದ ಶ್ರೀಕೃಷ್ಣ ಪರಮಾತ್ಮನು ನೇರವಾಗಿ ಅರ್ಜುನನಿಗೆ ಹೇಳುತ್ತಿದ್ದಾನೆ, ನೆನಪಿಟ್ಟುಕೋ, ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ನೀನು ಪ್ರಯತ್ನ ಮಾಡಿದ ನಂತರ, ಅಂದರೆ ಯೋಗ ಸಾಧನೆಯನ್ನು ಮಾಡಿದ ನಂತರ ಕಾರಣಾಂತರದಿಂದ ಭ್ರಷ್ಟನಾದರೂ ಅಂತಹ ವ್ಯಕ್ತಿಗೆ ಹಿಂದಿನ ಜನ್ಮಕ್ಕಿಂತ ಕೀಳು ಜನ್ಮವಂತೂ ಬರುವುದಿಲ್ಲ, ಇನ್ನು ಉತ್ತಮ ಜನ್ಮವು ಬರುತ್ತದೆ. ಆತನಿಗೆ ಮೋಕ್ಷ ದೊರೆಯದೆ ಹೋಗಬಹುದು, ಆದರೆ ಉತ್ತಮ ಜನ್ಮವೇ ದೊರೆಯುತ್ತದೆ. ಆದ್ದರಿಂದ ಆತ ನಷ್ಟ ಹೊಂದುವುದಿಲ್ಲ. ಹಾಗಾದರೆ ಅವನ ಗತಿ ಏನಾಗುವುದು ಎಂದರೆ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಅಂತಹ ವ್ಯಕ್ತಿ, ಅಂತಹ ಸಾಧಕ ಪುಣ್ಯಕಾರಿಗಳ ಲೋಕಗಳನ್ನು ಪಡೆದು ಶಾಶ್ವತವಾಗಿ, ಅಂದರೆ ಬಹುವರ್ಷಗಳು ಅಲ್ಲಿ ವಾಸವಾಗಿದ್ದು ಶುಚಿಗಳು ಶ್ರೀಮಂತರು ಆಗಿರುವವರ ಕುಲದಲ್ಲಿ ಅಂತಹ ಯೋಗ ಭ್ರಷ್ಟನು ಜನಿಸುವನು. ಅಂದರೆ ಯೋಗ ಮಾರ್ಗದಲ್ಲಿ ಹೊರಟಿರುವವನು ಅಂತಹ ಸನ್ಯಾಸಿಯು ಎಂದು ಪ್ರಶ್ನ ಸಾಮರ್ಥ್ಯದಿಂದ ಗೊತ್ತಾಗುತ್ತದೆ. ಅಶ್ವಮೇಧವೇ ಮುಂತಾದ ಯಾಗಗಳನ್ನು ಮಾಡುವ ಪುಣ್ಯವಂತರು ಪಡೆಯುವ ಲೋಕಗಳನ್ನು ಪಡೆದು ಅಲ್ಲಿ ಶಾಶ್ವತವಾಗಿ ನಿತ್ಯವಾಗಿ ಬಹು ವರ್ಷಗಳವರೆಗೆ ಸುಖವಾಗಿ ವಾಸ ಮಾಡಿಕೊಂಡಿದ್ದು ಅಲ್ಲಿಯ ಭೋಗವು ಸವೆಯಲಾಗಿ ಶುಚಿಗಳಾಗಿಯೂ, ಎಂದರೆ ಶಾಸ್ತ್ರದಲ್ಲಿ ಹೇಳಿದಂತೆ ಆಚರಿಸುವವರಾಗಿಯೂ, ಶ್ರೀಮಂತರಾಗಿಯೂ, ಎಂದರೆ ವಿಭವವುಳ್ಳವರಾಗಿಯೂ ಇರುವವರ ಮನೆಯಲ್ಲಿ ಅಂತಹ ಯೋಗ ಭ್ರಷ್ಟನಾದವನು ಹುಟ್ಟುತ್ತಾನೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ಧೀಮಂತರಾದ ಯೋಗಿಗಳ ಕುಲದಲ್ಲಿಯೇ ಅಂತಹ ಯೋಗ ಭ್ರಷ್ಟನು ಹುಟ್ಟುವನು. ಇದೇ ಇಂಥ ಜನ್ಮವೆಂಬುದೇ ಲೋಕದಲ್ಲಿ ಅತ್ಯಂತ ದುರ್ಲಭತರವಾದುದು. ಕೃಷ್ಣನು ಹೇಳುತ್ತಿರುವನು, ಹಾಗಿಲ್ಲದಿದ್ದರೆ ಒಂದು ವೇಳೆ ಆತ ಒಳ್ಳೆಯ ಲೋಕವನ್ನು ಪಡೆದು ಆನಂತರ ಶ್ರೀಮಂತರಾಗಿಯೂ ಶುಚಿರ್ಭೂತರಾಗಿ, ಅಂದರೆ ಶಾಸ್ತ್ರೋಕ್ತವಾಗಿರುವ ಮನೆತನದಲ್ಲಿ ಹುಟ್ಟಬಹುದು. ಹಾಗಿಲ್ಲದಿದ್ದರೆ ಶ್ರೀಮಂತರ ಮನೆಗಿಂತ ಬೇರೆಯಾದ ಯೋಗಿಗಳಾಗಿರುವ, ಧೀಮಂತರಾಗಿರುವ, ಜ್ಞಾನಿಗಳಾಗಿರುವವರ ಬಡವರ ಮನೆಯಲ್ಲಿಯಾದರೂ ಪರವಾಗಿಲ್ಲ, ಧೀಮಂತರು, ಜ್ಞಾನಿಗಳು, ಯೋಗಿಗಳು ಆಗಿರುವಂತಹವರ ಮನೆಯಲ್ಲಿ ಆತ ಹುಟ್ಟುತ್ತಾನೆ. ದರಿದ್ರರಾದ ಯೋಗಿಗಳ ಮನೆಯಲ್ಲಿ ಹುಟ್ಟುವುದೆಂಬುದು, ಈ ರೀತಿಯಾಗಿ ಹೇಳಿದ ಜನ್ಮ ಅತ್ಯಂತ ಅಲಭ್ಯವಾದದ್ದು. ಇಲ್ಲಿ ಹೇಳಿದ ವಿಶೇಷಣಗಳಿಂದ ಕೂಡಿದ ಕುಲದಲ್ಲಿ ಹುಟ್ಟುವುದೇ ಹೆಚ್ಚು ದುರ್ಲಭವಾದದ್ದು. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ. ಎಲೈ ಕುರುನಂದನನೇ, ಅಲ್ಲಿ ಅಂದರೆ ಪೂರ್ವದೇಹದಲ್ಲಾಗಿದ್ದ ಆ ಬುದ್ಧಿ ಸಂಯೋಗವನ್ನು ಪುನಃ ಆತ ಪಡೆದುಕೊಳ್ಳುತ್ತಾನೆ. ಅದರಿಂದ ಸಂಸಿದ್ಧಿಗಾಗಿ ಈ ಬಾರಿ ಈ ಜನ್ಮದಲ್ಲಿ ಬಹುವಾಗಿ ಪ್ರಯತ್ನವನ್ನು ಮಾಡುವನು. ಏಕೆಂದರೆ ಎಲೈ ಕುರುನಂದನನೇ ಅರ್ಜುನ, ಆ ಯೋಗಿಗೆ, ಅಂದರೆ ಭ್ರಷ್ಟನಾಗಿ ಯಾವುದೋ ಕಾರಣದಿಂದಾಗಿ ಯೋಗ ಮಾರ್ಗದಿಂದ ವಿಚಲಿತನಾದವನು, ಮೋಕ್ಷವನ್ನು ಪಡೆಯದವನು, ಅಂತಹ ಯೋಗಿಗೆ ಕುಲದಲ್ಲಿ ಹಿಂದಿನ ಜನ್ಮದ ದೇಹದಲ್ಲಿದ್ದುದು ಆ ಪೌರ್ವ ದೇಹಿಕವು, ಆ ಪೌರ್ವ ದೇಹಿಕ ಸಂಬಂಧವಾದ ಬುದ್ಧಿ ಸಂಯೋಗವನ್ನು, ಯೋಗ ಬುದ್ಧಿಯ ಸಂಬಂಧವು ಬುದ್ಧಿ ಸಂಯೋಗವು, ಆ ಬುದ್ಧಿ ಸಂಯೋಗವನ್ನು ತನ್ನ ಮುಂದಿನ ಜನ್ಮದಲ್ಲಿ ಪುನಃ ಪಡೆದುಕೊಳ್ಳುತ್ತಾನೆ. ಅದರಿಂದ ಎಂದರೆ ಈ ಹಿಂದೆ ಮಾಡಿದ್ದರ ಸಂಸ್ಕಾರದಿಂದ ಭೂಯಃ ಇನ್ನೂ ಬಹುವಾಗಿ ಸಂಸಿದ್ಧಿಗಾಗಿ, ಯೋಗ ಸಂಸಿದ್ಧಿಯ ಕಾರಣದಿಂದ ಆತ ಇನ್ನಷ್ಟು ಸಾಧನೆಯನ್ನು ತನ್ನ ಮುಂದಿನ ಜನ್ಮದಲ್ಲಿ ಒಂದು ಯೋಗಿಗಳ ನಡುವೆ ಹುಟ್ಟಿಯೋ ಅಥವಾ ಶ್ರೀಮಂತ ಕುಲದಲ್ಲಿ ಹುಟ್ಟಿಯೋ ಇನ್ನಷ್ಟು ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ಹಿಂದಿನ ದೇಹದಲ್ಲಿದ್ದ ಬುದ್ಧಿಯು ಮುಂದಿನ ಜನ್ಮಕ್ಕೆ ಸಂಬಂಧವಾಗುವುದು ಹೇಗೆ ಎಂದರೆ,
ಅದನ್ನು ಹೇಳುತ್ತೇನೆ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಅದೇ ಪೂರ್ವಾಭ್ಯಾಸದಿಂದ ಅವಶನಾಗಿಯೇ ಅವನು ಎಳೆಯಲ್ಪಡುತ್ತಾನೆ. ಯೋಗದ ಜಿಜ್ಞಾಸುವಾಗಿದ್ದರೂ ಶಬ್ದ ಬ್ರಹ್ಮವನ್ನು ಮೀರುತ್ತಾನೆ. ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರುವ ಅಭ್ಯಾಸವಿದೆಯಲ್ಲ, ಅದೇ ಪೂರ್ವಾಭ್ಯಾಸವು. ಅದೇ ಬಲವಾಗಿದ್ದರೆ ಆ ಯೋಗ ಭ್ರಷ್ಟನು ತಾನು ಬೇಡವೆಂದರೂ ಅದರಿಂದಲೇ ಸಂಸಿದ್ಧಿಯಾಗುವ ಕಡೆಗೆ ಎಳೆಯಲ್ಪಡುತ್ತಾನೆ. ಹೀಗಿರುವುದರಿಂದ ಇದು ಹೆಚ್ಚಿನ ಜನ್ಮವೆಂದು ಹೇಳಿದ್ದು. ಯೋಗಾಭ್ಯಾಸದಿಂದ ಆಗಿರುವ ಸಂಸ್ಕಾರಕ್ಕಿಂತ ಹೆಚ್ಚು ಬಲವಾದ ಅಧರ್ಮ ರೂಪವಾದ ಕರ್ಮವನ್ನು ಮಾಡದೇ ಇದ್ದರೆ ಆ ಪಕ್ಷದಲ್ಲಿ ಯೋಗಾಭ್ಯಾಸದಿಂದ ಉಂಟಾದ ಸಂಸ್ಕಾರದಿಂದ ಎಳೆಯಲ್ಪಡುತ್ತಾನೆ. ಮಾಡಿದ ಅಧರ್ಮವು ಇದಕ್ಕಿಂತಲೂ ಹೆಚ್ಚು ಬಲವಾಗಿದ್ದರೆ ಅದರಿಂದ ಯೋಗದಿಂದ ಆಗಿರುವ ಸಂಸ್ಕಾರವು ಕುಗ್ಗಿಯೇ ಇರುವುದು. ಅಂದರೆ ಯಾವುದೋ ಅಧರ್ಮವನ್ನು ಮಾಡಿ ಆ ಕಾರಣದಿಂದಾಗಿ ಪೂರ್ವಜನ್ಮದಲ್ಲಿ ಯೋಗ ಭ್ರಷ್ಟನಾಗಿದ್ದರೆ ಅದು ಎಷ್ಟು ಬಲವಾಗಿರುತ್ತೋ ಅದಕ್ಕೆ ಸಂಬಂಧಿಸಿದಂತೆ ಯೋಗದಿಂದಾಗಿರುವ ಸಂಸ್ಕಾರವು ಕುಗ್ಗಿಯೇ ಇರುವುದು. ಆದರೆ ಆ ಅಧರ್ಮವು ಕ್ಷಯವಾದರೆ ಯೋಗದಿಂದ ಉಂಟಾಗಿದ್ದ ಸಂಸ್ಕಾರವು ತಾನೇ ತನ್ನ ಕಾರ್ಯವನ್ನು ಮಾಡುವುದು. ಅದು ಎಷ್ಟೇ ದೀರ್ಘಕಾಲದ್ದಾಗಿರಲಿ ಅದು ನಾಶವಾಗುವುದಿಲ್ಲ ಎಂದರ್ಥ. ಆದ್ದರಿಂದ ಯೋಗದ ಜಿಜ್ಞಾಸುವೇ ಆಗಿರಲಿ ಎಂದರೆ ಸ್ವರೂಪವನ್ನು ತಿಳಿಯಬೇಕೆಂದು ಕುತೂಹಲ ಮಾತ್ರದಿಂದ ಕಾಲಿಟ್ಟಿರಲಿ ಜಿಜ್ಞಾಸುವೇ ಆಗಿರಬಹುದು. ಅಂತಹ ಯೋಗ ಭ್ರಷ್ಟನಾದ ಸನ್ಯಾಸಿಯು, ಇದು ಸನ್ಯಾಸಿಯ ವಿಷಯವೆಂಬುದು ವಾಕ್ಯ ಸಾಮರ್ಥ್ಯದಿಂದಲೇ ಗೊತ್ತಾಗುತ್ತದೆ. ಅಂತಹ ಯೋಗಭ್ರಷ್ಟನಾದ ಸನ್ಯಾಸಿಯು ಕೇವಲ ಕುತೂಹಲದಿಂದ ಕಾಲಿಟ್ಟಿದ್ದರೂ ಶಬ್ದ ಬ್ರಹ್ಮವನ್ನೂ ಮೀರುತ್ತಾನೆ. ಎಂದರೆ ವೇದದಲ್ಲಿ ಹೇಳಿರುವ ಕರ್ಮಗಳ ಫಲವನ್ನೂ ತಿರಸ್ಕರಿಸುವನು. ಹೀಗಿರುವಲ್ಲಿ ಯಾವನು ಯೋಗವನ್ನು ಸರಿಯಾಗಿ ಅರಿತುಕೊಂಡು ಅದರಲ್ಲಿಯೇ ನಿಷ್ಠೆಯಿಂದ ಅಭ್ಯಾಸವನ್ನು ಮಾಡುತ್ತಾನೋ ಅವನು ಕರ್ಮ ಫಲವನ್ನು ಮೀರುವನು ಎಂಬುದನ್ನು ಹೇಳತಕ್ಕದ್ದೇನಿದೆ. ಇನ್ನು ಯೋಗಿಯ ಹೆಚ್ಚುಗಾರಿಕೆ. ಹಿಂದಿನ ಶ್ಲೋಕದಲ್ಲಿ ಭಗವಂತನು ಯೋಗದ ಕುರಿತು ಜಿಜ್ಞಾಸುವಾಗಿದ್ದವನಿಗೂ ಕೂಡ ಆತನಿಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಜನ್ಮವು ದೊರೆತು ಆ ಅಭ್ಯಾಸವನ್ನು ಮುಂದುವರಿಸಬಹುದು. ಹೀಗಿರುವಾಗ ಅದರಲ್ಲಿಯೇ ಯೋಗವನ್ನು ಸರಿಯಾಗಿ ಅರಿತುಕೊಂಡು ಅದರಲ್ಲಿಯೇ ನಿಷ್ಠೆಯಿಂದ ಯಾರು ಅಭ್ಯಾಸವನ್ನು ಮಾಡುತ್ತಾನೋ ಅವನು ಕರ್ಮ ಫಲವನ್ನೂ ಕೂಡ ಮೀರುವುದನ್ನು ಹೇಳತಕ್ಕದ್ದೇನಿದೆ ಎಂದು ಹೇಳುತ್ತಾ, ಮತ್ತೆ ಯೋಗಿಯಾಗಿರುವುದು ಯಾವಾಗಲೂ ಒಳ್ಳೆಯದು, ಮುಂದಿನ ಜನ್ಮದಲ್ಲಿ ಆ ಸಾಧನೆ ಮುಂದುವರಿಯುತ್ತದೆ ಎಂಬುದನ್ನು ಹೇಳುವುದಕ್ಕಾಗಿ ಮತ್ತೂ ಒಂದು ಕಾರಣವನ್ನು ಹೇಳುತ್ತಾನೆ. ಪ್ರಯತ್ನಾದ್ಯತ ಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂ ಗತಿಂ. ಪ್ರಯತ್ನದಿಂದ ಅಭ್ಯಾಸ ಮಾಡುವ ಯೋಗಿಯಾದರೋ ಸಂಶುದ್ಧ ಕಿಲ್ಬಿಷನಾಗಿ ಅನೇಕ ಜನ್ಮ ಸಂಸಿದ್ಧನಾಗಿ ಇದರಿಂದ ಗತಿಯನ್ನು ಹೊಂದುವನು. ಆದರೆ ಪ್ರಯತ್ನದಿಂದ ಯತ್ನಿಸುತ್ತಿರುವ, ಬಲವಾಗಿ ಪಟ್ಟು ಹಿಡಿದು ಅಭ್ಯಾಸ ಮಾಡುತ್ತಿರುವ ಎಂದರ್ಥ. ಅಂತಹ ಯೋಗಿಯು ಎಂದರೆ ಜ್ಞಾನಿಯು ಸಂಶುದ್ಧ ಕಿಲ್ಬಿಷನಾಗಿ, ಅಂದರೆ ಕಿಲ್ಬಿಷವನ್ನು ಶುದ್ಧಿಗೊಳಿಸಿಕೊಂಡು ಪಾಪಗಳನ್ನು ಪರಿಶುದ್ಧಿ ಮಾಡಿಕೊಂಡು ಅನೇಕ ಜನ್ಮ ಸಂಸಿದ್ಧಿಗಾಗಿ ಅನೇಕ ಜನ್ಮಗಳಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಸಂಸ್ಕಾರ ಸಮೂಹವನ್ನು ಕೂಡಿ ಹಾಕಿಕೊಂಡು, ಹಾಗೆ ಅನೇಕ ಜನ್ಮಗಳಲ್ಲಿ ಕೂಡಿ ಹಾಕಿಕೊಂಡಿರುವ ಸಂಸ್ಕಾರಗಳಿಂದ ಸಂಸಿದ್ಧನು, ಅನೇಕ ಜನ್ಮ ಸಂಸಿದ್ಧನು. ಹಾಗಾಗಿ ಅದರಿಂದ ಸಮ್ಯಕ್ ದರ್ಶನವನ್ನು ಪಡೆದುಕೊಂಡವನಾಗಿ ಪರವಾದ ಹೆಚ್ಚಿನ ಗತಿಯನ್ನು ಹೊಂದುವನು. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಾಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ತಪಸ್ವಿಗಳಿಗಿಂತಲೂ ಯೋಗಿಯು ಹೆಚ್ಚಿನವನು, ಜ್ಞಾನಿಗಿಂತಲೂ ಹೆಚ್ಚಿನವನೆಂದು ನನ್ನ ಮತವು. ಯೋಗಿಯು ಕರ್ಮಿಗಳಿಗಿಂತಲೂ ಹೆಚ್ಚಿನವನು. ಆದ್ದರಿಂದ ಎಲೈ ಅರ್ಜುನನೇ, ಯೋಗಿಯಾಗು. ಹೀಗಿರುವುದರಿಂದ ಯೋಗಿಯಾದವನು ತಪಸ್ವಿಗಳಿಗಿಂತಲೂ ಹೆಚ್ಚಿನವನು. ನೆನಪಿರಲಿ, ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಯೋಗಿಯಾದವನು ಪ್ರತಿ ಜನ್ಮದಲ್ಲೂ ಸ್ವಲ್ಪ ಸ್ವಲ್ಪವಾಗಿ ಸಂಸ್ಕಾರ ಸಮೂಹಗಳನ್ನು ಕೂಡಿ ಹಾಕಿಕೊಂಡು ಅನೇಕ ಜನ್ಮಗಳಲ್ಲಿ ಕೂಡಿ ಹಾಕಿಕೊಂಡಿರುವ ಸಂಸ್ಕಾರಗಳಿಂದ ಸಂಸಿದ್ಧನಾಗುವುದರಿಂದ ಆತ ಜನ್ಮ ಸಂಸಿದ್ಧನು.
ಆ ಕಾರಣದಿಂದಾಗಿ ಯೋಗಿಯು ತಪಸ್ವಿಗಳಿಗಿಂತಲೂ ಹೆಚ್ಚಿನವನು, ಜ್ಞಾನಿಗಳಿಗಿಂತಲೂ ಹೆಚ್ಚಿನವನು. ಇಲ್ಲಿ ಜ್ಞಾನವೆಂದರೆ ಶಾಸ್ತ್ರಾರ್ಥವನ್ನು ತಿಳಿದಿರುವುದು. ಅದನ್ನು ಉಳ್ಳವರಿಗಿಂತಲೂ ಯೋಗಿಯು ಹೆಚ್ಚಿನವನು, ಶ್ರೇಷ್ಠನು ಎಂದು ನನ್ನ ಮತವು, ಅಭಿಪ್ರಾಯವು. ಕರ್ಮಿಗಳಿಗಿಂತಲೂ ಹೆಚ್ಚಿನವನು, ಅಗ್ನಿಹೋತ್ರವೇ ಮುಂತಾದದ್ದು ಕರ್ಮವು. ಅದನ್ನು ಮಾಡುವವರಿಗಿಂತಲೂ ಯೋಗಿಯು ಹೆಚ್ಚಿನವನು, ಶ್ರೇಷ್ಠನು. ಹೀಗಿರುವುದರಿಂದ ಅರ್ಜುನನೇ, ಯೋಗಿಯಾಗು. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗಿಗಳಲ್ಲೆಲ್ಲ ನನ್ನಲ್ಲಿರುವ ಅಂತರಾತ್ಮದಿಂದ ಕೂಡಿ ಯಾವನು ಶ್ರದ್ಧಾವಂತನಾಗಿ ಭಜಿಸುವನೋ ಅವನು ಯುಕ್ತತಮನೆಂದು ನನ್ನ ಮತವು. ಇಲ್ಲಿ ರುದ್ರ, ಆದಿತ್ಯ ಮುಂತಾದ ದೇವತೆಗಳನ್ನು ಧ್ಯಾನ ಮಾಡುವುದರಲ್ಲಿ ನಿರತರಾಗಿರುವ ಯೋಗಿಗಳಲ್ಲೆಲ್ಲ ವಾಸುದೇವನಾದ ನನ್ನಲ್ಲಿಯೇ ಅಂತರಾತ್ಮವನ್ನು ಎಂದರೆ ಅಂತಃಕರಣವನ್ನು ನಿಲ್ಲಿಸಿ ಶ್ರದ್ಧಾವಂತನಾಗಿ ಶ್ರದ್ಧೆಯನ್ನು ಮಾಡುವವನಾಗಿ ಯಾವಾತನು ನನ್ನನ್ನು ಭಜಿಸುತ್ತಿರುವನೋ ಅಂದರೆ ಸೇವಿಸುತ್ತಿರುವನೋ ಅವನು ನನಗೆ ಯುಕ್ತತಮನು, ನನಗೆ ಹೆಚ್ಚಿನ ಯುಕ್ತನು ಎಂದು ನನ್ನ ಮತವು, ನನ್ನ ಅಭಿಪ್ರಾಯವು ಎಂದು ಭಗವಂತನು ಹೇಳುತ್ತಿದ್ದಾನೆ. ಈಗ 6ನೆಯ ಅಧ್ಯಾಯದ ಸಾರ. ಮೊದಲು ಶ್ಲೋಕ 1ರಿಂದ 3ರವರೆಗೆ ಶ್ರೀಕೃಷ್ಣನು ಹೇಳಿದ್ದೇನೆಂದರೆ, ಎಲೈ ಅರ್ಜುನನೇ, ಕರ್ಮಫಲವನ್ನು ಬಯಸದೆ ನಿತ್ಯ ಕರ್ಮವನ್ನು ಮಾಡುತ್ತಿರುವವನೇ ಸನ್ಯಾಸಿಯು, ಅವನೇ ಯೋಗಿಯು. ಗಾರ್ಹಪತ್ಯವೇ ಮುಂತಾದ ಅಗ್ನಿಗಳನ್ನು ಬಯಸದ ತಪಸ್ಸು, ದಾನ ಮುಂತಾದ ಕ್ರಿಯೆಗಳನ್ನು ಬಿಟ್ಟವನು ಮಾತ್ರ ಸನ್ಯಾಸಿ ಎಂದು, ಯೋಗಿ ಎಂದು ತಿಳಿಯಬೇಡ. ಸಂಕಲ್ಪಗಳನ್ನು ಬಿಡದವನು ಯಾವನು ಸನ್ಯಾಸಿ ಆಗಲಾರನು. ಆದ್ದರಿಂದ ಫಲತ್ಯಾಗ ಪೂರ್ವಕವಾಗಿ ಮಾಡುವ ಕರ್ಮವು ಸನ್ಯಾಸವೆಂದೇ ತಿಳಿಯಬೇಕು. ಧ್ಯಾನಯೋಗಕ್ಕೆ ತಕ್ಕ ಯೋಗ್ಯತೆಯನ್ನು ಸಂಪಾದಿಸಬೇಕೆನ್ನುವವನಿಗೆ ಕರ್ಮವೇ ಸಾಧನವು. ಧ್ಯಾನ ಯೋಗಕ್ಕೆ ತಕ್ಕವನಾದ ಮೇಲೆ ನಿಜವಾಗಿ ಯೋಗಾರೂಢನೆನ್ನಿಸಿಕೊಳ್ಳುವುದಕ್ಕೆ ಸನ್ಯಾಸವೇ ಸಾಧನವು. ಮುಂದೆ ಶ್ಲೋಕ 4ರಿಂದ 9ರವರೆಗೆ ಶಬ್ದ ಸ್ಪರ್ಶಾದಿ ವಿಷಯಗಳಲ್ಲಾಗಲಿ ನಿತ್ಯ ನೈಮಿತ್ತಿಕಾದಿ ಕರ್ಮಗಳಲ್ಲಾಗಲಿ ಸಂಘ ಉಂಟಾಗದಂತೆ ಸರ್ವ ಸಂಕಲ್ಪಗಳನ್ನು ಬಿಟ್ಟವನು ಯೋಗಾರೂಢನೆನಿಸುವನು. ವಿವೇಕಿಯಾದವನು ಹೇಗಾದರೂ ಮಾಡಿ ಯೋಗಾರೂಢನಾಗಿ ಸಂಸಾರದ ಅನರ್ಥದಿಂದ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ತನಗೆ ತಾನೇ ಅಧೋಗತಿಯನ್ನು ಮಾಡಿಕೊಂಡವನಾಗುವನು. ದೇಹೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಶಾಂತನಾದವನಾಗಿ, ಸಮಾಹಿತನಾಗಿ, ಅಂದರೆ ಸಮಬುದ್ಧಿಯುಳ್ಳವನಾಗಿ, ಶಾಸ್ತ್ರಜ್ಞಾನವನ್ನು ಅದರಂತೆ ಅನುಭವವನ್ನು ಹೊಂದಿ ಹೊರಗೆ ಕಾಣುವ ವಿಷಯಗಳಲ್ಲಿ ಜನರಲ್ಲಿಯೂ ಸಮಬುದ್ಧಿಯುಳ್ಳವನಾಗಿ, ಮನಸ್ಸಿನಲ್ಲಿ ಏರುಪೇರಿಲ್ಲದವನೇ ಹೆಚ್ಚಿನ ಯೋಗಾರೂಢನು ಅಂದರೆ ಯುಕ್ತನು. ಶ್ಲೋಕ 10ರಿಂದ 17ರವರೆಗೆ ಇಂಥ ಉತ್ತಮ ಸ್ಥಿತಿಯನ್ನು ಹೊಂದುವುದಕ್ಕಾಗಿ ರಹಸ್ಯದಲ್ಲಿ ಒಬ್ಬನೇ ತನ್ನದೆಂಬುದು ಯಾವುದೂ ಇಲ್ಲದೆ ಇದ್ದುಕೊಂಡು ದೇಹೇಂದ್ರಿಯ ಮನಸ್ಸುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಯೋಗವನ್ನು ಮಾಡುತ್ತಿರಬೇಕು. ಶುಚಿಯಾದ ಸ್ಥಳದಲ್ಲಿ ಸ್ಥಿರವಾದ, ಹೆಚ್ಚು ಎತ್ತರವಲ್ಲದ, ಹೆಚ್ಚು ತಗ್ಗಿಲ್ಲದ ಆಸನವನ್ನು ಅಳವಡಿಸಿಕೊಂಡು ಶರೀರವನ್ನು ನೆಟ್ಟಗೆ ನಿಲ್ಲಿಸಿಕೊಂಡು ಆತ್ಮನಲ್ಲಿಯೇ ಮನಸ್ಸನ್ನು ಇರಿಸಿಕೊಂಡಿರಬೇಕು. ಪರಮಾತ್ಮನನ್ನೇ ತತ್ಪರತೆಯಿಂದ ಚಿಂತಿಸುತ್ತಿರಬೇಕು. ಹೀಗೆ ಯಾವಾಗಲೂ ಯೋಗವನ್ನು ಮಾಡುತ್ತಿರುವವನಿಗೆ ಯೋಗ ಫಲವಾದ ಪರಮ ಶಾಂತಿಯು ದೊರಕುತ್ತದೆ. ಸಾಧಕನಾಗಿರುವವನು ಆಹಾರ ವಿಹಾರಗಳಲ್ಲಿಯೂ ಎಚ್ಚರ ನಿದ್ರೆಗಳಲ್ಲಿಯೂ ಮಿತವಾಗಿರುವ ನಿಯಮವನ್ನು ಅನುಸರಿಸುತ್ತಿದ್ದರೆ ಯೋಗವು ಫಲಕಾರಿಯಾಗುವುದು. ಮುಂದೆ ಶ್ಲೋಕ 18ರಿಂದ 26ರವರೆಗೆ ಯುಕ್ತನಾದವನಿಗೆ ಚಿತ್ತವು ಆತ್ಮದಲ್ಲಿಯೇ ನಿಂತು ಬಿಟ್ಟಿರುತ್ತದೆ. ಆತ್ಮ ದರ್ಶನದಿಂದ ಅವನ ಮನಸ್ಸು ತೃಪ್ತವಾಗಿರುವುದು. ಬ್ರಹ್ಮಾನಂದವನ್ನು ಕಂಡುಕೊಂಡಿರುವ ಆತನು ತತ್ವವನ್ನು ಬಿಟ್ಟು ಅತ್ತಿತ್ತ ಸರಿಯುವುದಿಲ್ಲ. ಅದಕ್ಕಿಂತ ಹೆಚ್ಚಿನ ಲಾಭವು ಯಾವುದಾದರೂ ಇರುವುದೆಂದು ಎಣಿಸುವುದಿಲ್ಲ. ಹೊರಗಿನ ಇಂಥ ದುಃಖದಿಂದಲೂ ಅಲುಗಾಡದೆ ಇರುವನು. ನಿಶ್ಚಯವಾದ ಮನಸ್ಸಿನಿಂದ ಬೇಸರವಿಲ್ಲದೆ ಪ್ರಯತ್ನ ಮಾಡುತ್ತಾ ಸಕಲ ಕಾಮಗಳನ್ನೂ ತೊರೆದು ಆಯಾ ವಿಷಯಗಳಿಂದ ಇಂದ್ರಿಯಗಳನ್ನು ಜಗ್ಗಿ ಮತ್ತೇನನ್ನೂ ಚಿಂತಿಸದೆ ಆತ್ಮನಲ್ಲಿಯೇ ಮನಸ್ಸನ್ನು ನಿಲ್ಲಿಸುವುದಕ್ಕೆ ಹವಣಿಸುತ್ತಿರುವವನು ಮಾತ್ರ ಈ ಸ್ಥಿತಿಯನ್ನು ಪಡೆಯುವನು. ಶ್ಲೋಕ 27ರಿಂದ 32ರವರೆಗೆ ಯೋಗವು ಸಿದ್ಧಿಯಾದರೆ ಉತ್ತಮವಾದ ಸುಖವು ವಶವಾಗುವುದು.
ಬ್ರಹ್ಮವನ್ನು ಮುಟ್ಟಿದಂತಾಗುವುದು. ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಪ್ರಾಣಿಗಳಲ್ಲಿ ಒಬ್ಬ ಪರಮಾತ್ಮನೇ ಇರುವನು, ಅವನೇ ನಾನು ಎಂಬ ಉತ್ತಮವಾದ ಜ್ಞಾನವು ಅವನಿಗೆ ಬರುವುದು. ವ್ಯವಹಾರದಲ್ಲಿ ಸರ್ವ ಪ್ರಾಣಿಗಳಿಗೂ ತನ್ನಂತೆಯೇ ಸುಖವು ಬೇಕು, ದುಃಖವು ಬೇಡ ಎಂಬುದು ಮನದಟ್ಟಾಗಿ ಎಲ್ಲರಲ್ಲಿಯೂ ಸಮಬುದ್ಧಿಯು ಏರ್ಪಡುವುದು. ಮುಂದೆ 33ರಿಂದ 36ರವರೆಗಿನ ಶ್ಲೋಕಗಳಲ್ಲಿ ಮನಸ್ಸು ಅತಿ ಚಂಚಲವಾಗಿರುವುದರಿಂದ ಅದನ್ನು ಹರಿದಾಡದಂತೆ ಆತ್ಮನಲ್ಲಿಯೇ ನಿಲ್ಲಿಸಿಕೊಳ್ಳುವುದು ಗಾಳಿಯನ್ನು ಹಿಡಿದು ನಿಲ್ಲಿಸುವ ಪ್ರಯತ್ನದಂತೆ ದುಷ್ಕರವಲ್ಲವೇ ಎಂದು ಅರ್ಜುನನು ಕೇಳಿದ್ದಕ್ಕೆ ಭಗವಂತನು ಕೊಟ್ಟ ಉತ್ತರವಿದು: ಮನಸ್ಸನ್ನು ಬಿಗಿ ಹಿಡಿಯುವುದು ಕಷ್ಟವೇ ಸರಿ, ಆದರೆ ಅಭ್ಯಾಸದಿಂದಲೂ ವೈರಾಗ್ಯದಿಂದಲೂ ಅದನ್ನು ವಶಪಡಿಸಿಕೊಳ್ಳಬಹುದು. ಶ್ಲೋಕ 37ರಿಂದ 45ರವರೆಗೆ ಯೋಗವನ್ನು ಮಾಡುತ್ತಿರುವವನಿಗೆ ಪೂರಾ ಸಿದ್ಧಿಯಾಗುವುದರೊಳಗೆ ಮರಣವು ಬಂದೊದಗಿದರೆ ಆಗ ಚಿತ್ತವು ಕದಲಿ ಯೋಗ ಭ್ರಷ್ಟನಾಗಬಹುದು. ಈ ಮೊದಲೇ ಯೋಗಿಯು ಕರ್ಮಸನ್ಯಾಸವನ್ನು ಮಾಡಿಬಿಟ್ಟಿರುವುದರಿಂದ ಕರ್ಮದ ಫಲವೂ ಇಲ್ಲದೆ ಯೋಗವೂ ಸಿದ್ಧಿಯಾಗದಿರುವುದರಿಂದ ಜ್ಞಾನವೂ ಪ್ರಾಪ್ತವಾಗದೆ ಅವನು ಮುಂಗಾಣದೆ ಹೋಗುವನಲ್ಲವೇ, ಅವನಿಗೆ ಎಂಥ ಗತಿಯಾಗುವುದು ಎಂಬ ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣನು ಹೇಳಿದ ಉತ್ತರವೇನೆಂದರೆ, ಅಂಥ ಯೋಗಿಗೆ ಇಹದಲ್ಲಿ ಯೋಗದ ಅಭ್ಯಾಸದಿಂದ ಆಗಿರುವ ಸುಖವುಂಟು, ಪರದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದವರಿಗೆ ಸಿಕ್ಕುವ ಉತ್ತಮ ಲೋಕಗಳು ದೊರಕುವವು. ಮತ್ತೆ ಅವನು ಹುಟ್ಟುವಾಗ ಶುಚಿಯಾಗಿರುವ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಸುಖವನ್ನು ಅನುಭವಿಸುವನು. ಅಥವಾ ಯೋಗಾಭ್ಯಾಸದ ಸಂಸ್ಕಾರವು ಬಲವಾಗಿದ್ದರೆ ಒಳ್ಳೆಯ ವಿವೇಕಿಗಳಾದ ಯೋಗಿಗಳ ಮನೆಯಲ್ಲಿಯೇ ಜನಿಸಿ ಹಿಂದಿನ ಸಂಸ್ಕಾರದಿಂದಲೇ ಯೋಗವನ್ನು ಅಭ್ಯಾಸ ಮಾಡಿ ಯೋಗ ಮಾರ್ಗದಲ್ಲಿ ಮುಂದುವರಿಯುತ್ತಾ ತಕ್ಕಷ್ಟು ಪ್ರಯತ್ನವು ಅಳವಟ್ಟ ಬಳಿಕ ಮುಂದಿನ ಜನ್ಮದಲ್ಲಿ ಯೋಗ ಸಿದ್ಧಿಯನ್ನು ಹೊಂದಿ ಪರಗತಿಯನ್ನೈದುವನು. ಕೊನೆಯ 46ರಿಂದ 47 ಆ 2 ಶ್ಲೋಕಗಳಲ್ಲಿ ಯೋಗಿಯಾದವನು ತಪಸ್ವಿಗಳಿಗಿಂತಲೂ ಹೆಚ್ಚಿನವನು, ಶಾಸ್ತ್ರಜ್ಞಾನವುಳ್ಳವರಿಗಿಂತಲೂ ಹೆಚ್ಚಿನವನು, ಕರ್ಮಿಗಳಿಗಿಂತಲೂ ಹೆಚ್ಚಿನವನು. ಆದ್ದರಿಂದ ಅರ್ಜುನನೇ, ನೀನು ಯೋಗಿಯಾಗುವುದಕ್ಕೆ ಪ್ರಯತ್ನಿಸು. ಅದರಲ್ಲಿಯೂ ವಾಸುದೇವನಾದ ನನ್ನನ್ನೇ ಶ್ರದ್ಧೆಯಿಂದ ಭಜಿಸುವ ಯೋಗಿಯಾಗುವುದಕ್ಕೆ ಯತ್ನಿಸು. ಏಕೆಂದರೆ ಯೋಗಿಗಳಲ್ಲೆಲ್ಲ ನನ್ನ ಭಕ್ತನೇ ಹೆಚ್ಚಿನ ಯೋಗಿಯು ಎಂದು ಭಗವಂತನು ತಿಳಿಸಿರುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ 6ಠೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.